ಇವತ್ತು ನಾನು ಬಂದಿದ್ದೀನಿ BR ಪಾಟೀಲ್ ಆಳಂದ ವಿಧಾನಸಭಾ ಕ್ಷೇತ್ರದ ಶಾಸಕರು. ಡೈಲಿ ಎಷ್ಟು ಮದುವೆ ಅಟೆಂಡ್ ಮಾಡ್ತಿದ್ದೀರಿ ಸರ್ ಇತ್ತೀಚೆಗೆ? ಅದರದೇ ಸೀಸನ್ ದಿನ ಒಂದು 7-8 ಮದುವೆಗಳು ಅಟೆಂಡ್ ಮಾಡ್ತೀವಿ. ಅದು ಒಂದೇ ಸಲ ಒಂದೇ ದಿವಸ ಒಂದೇ ಸಮಯಕ್ಕೆ 15-20 ಮದುವೆಗಳು ಇರ್ತವೆ. ಕಬ್ಬಿನ ಹಾಲು ಕುಡಿಯೋದಕ್ಕೆ ನಿಲ್ಸಿದಿರಿ. ಕಬ್ಬಿನ ಜ್ಯೂಸ್ ಇದ್ದ ಕಡೆ ಹನಿಬಿ ಜಾಸ್ತಿ ಬರ್ತದೆ. ಓಕೆ, ಈಗ ಕಚೇರಿ ಕಡೆ ನಾವು ಬಂದಿದ್ದೀವಿ. ಬರುವಂತಹ ಎಲ್ಲರ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತದಾ ಅಂತ ಅವ್ರಿಗೆ ಗೊತ್ತಿರಲಿಲ್ಲ, ದಾರಿ ತೋರಿಸ್ತೀವಿ. ವಿಷಯ ಗೊತ್ತಿರಲ್ಲ, ತಿಳಿಸ್ತೀವಿ. ರೈತ 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 ಅನ್ನ ಕೊಡುವ ದಾತ ಜನರಿಗೆ ಅಂತ ಎಷ್ಟು ಸಮಯ ಮೀಸಲಿಡ್ತೀರಿ? ಅದರಲ್ಲಿ ಕುಟುಂಬಕ್ಕೆ ಅಂತ ಎಷ್ಟು ಸಮಯ ತೆಗೆದಿಟ್ಟಿದ್ದೀರಿ ಪ್ರತಿದಿನ? ಇಡೀ ಬದುಕೇ ಜನರಿಗೋಸ್ಕರ ಇಟ್ಟಿದ್ದೇನೆ ಸರ್. ನಾನು ಮಾಡುವಂತಹ 10 MLA ಗಳ ಇಂಟರ್ವ್ಯೂನಲ್ಲಿ 7 MLA ಗಳ ಇಂಟರ್ವ್ಯೂನಲ್ಲಿ ನಿಮ್ದೇ ವಿಚಾರ ಹೇಳ್ತಿರ್ತೀನಿ. ನಾನು BR ಪಾಟೀಲ್ ತರದ ಶಾಸಕರು ಬೇಕು. ಆ ತರದ ರಾಜಕಾರಣಿಗಳನ್ನ ಕಾಣಕ್ ಸಾಧ್ಯನಾ ಇತ್ತೀಚಿನ ದಿನಗಳಲ್ಲಿ? ಬರೀ ಚುನಾವಣೆ ರಾಜಕಾರಣ ಮಾಡಕ್ಕೆ ನಾವು ರಾಜಕಾರಣ ಮಾಡ್ತಾ ಇದ್ವಿ ಹೊರತಾಗಿ ತಾತ್ವಿಕವಾದಂತ ರಾಜಕಾರಣ ಮಾಡ್ತಾ ಇಲ್ಲ. ಸರ್, ತುಂಬಾ ಜನರಿಗೆ ಪ್ರಶ್ನೆ, ಈ ನ್ಯಾಯ ದೇವತೆಯ ಕಣ್ಣಿಗೆ ಪಟ್ಟಿ ಯಾಕೆ ಕಟ್ತಾರೆ ಅಂತ. ಬರುವಂತಹ ಎಲ್ಲರ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತದಾ ಅಂತ. ಇಂಡಿಯಾ ಮತ್ತು ಭಾರತ್ ಅನ್ನುವಂತ ವಿಚಾರ ಹೇಳ್ತಿರುವಾಗ ನನ್ ಸಡನ್ಲಿ ಮೋದಿ ಅವರು ಬಂದ್ಬಿಟ್ರು ಸರ್ ತಲೆಗೆ. ಇಂಡಿಯಾ ಅಂತ ಹೇಳಿದ್ರೆ ಕಾಂಗ್ರೆಸ್, ಭಾರತ ಅಂತ ಹೇಳಿದ್ರೆ BJP ಅನ್ನೋ ತರ ಇದೆ. ಮೋದಿ ಅವರು ಇಂತ ಎಷ್ಟು ಸುಳ್ಳುಗಳು ಹೇಳಿದ್ದಾರೆ, ಎಷ್ಟು ಮೋಸ ಮಾಡಿ. ಕಬ್ಬು ಬೆಳೆಗಾರರ ಬಗ್ಗೆ ಮಾತಾಡ್ಲೇಬೇಕು. ಸಿಕ್ಕಾಪಟ್ಟೆ ಕಷ್ಟ ಪಡ್ತಾರೆ. ಯಾವಾಗ ನೋಡಿದ್ರು ಪಾಪ ಬೆಂಬಲ ಬೆಲೆ ಬೇಕು ಅಂತ ಬೆಂಗಳೂರಲ್ಲಿ ಹೋರಾಟ ಮಾಡಕ್ ಬರ್ತಾ ಇರ್ತಾರೆ. ಏನ್ ಅನ್ಸುತ್ತದೆ ಸರ್ ತಮಗೆ? ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ, ಅದು ಕೇಂದ್ರದ ಪಾಲನೆ ಇದೆ, ರಾಜ್ಯದ ಪಾಲನೆ ಇದೆ. ಇದು ಈ ಇಡೀ ಪ್ರಾಜೆಕ್ಟ್ ಏನಿದೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದರ ಪೂಜೆ ನಡೀತಾ ಇರೋದೀಗ. ಖಾನಾಪುರ ಮತ್ತೆ ಜಿರೋಳ್ಳಿ ಮಧ್ಯೆ ಬ್ರಿಡ್ಜ್ ಆಗ್ತಾ ಇದೆ. ಇಲ್ಲಿ ಒಂದಾನೊಂದು ಕಾಲದಲ್ಲಿ ನೀರಿತ್ತು ಅಂತ ಅನಿಸ್ತದೆ. ಆ ನೀರು ಒಣಗಿ ಹೋಗಿರೋದಕ್ಕೆ ಕುರುಹುಗಳನ್ನ ನಿಮಗ್ ತೋರಿಸ್ತೀನಿ ಬನ್ನಿ. ಇದೆಲ್ಲ ಪಾಚಿ ಇದೆಯಲ್ಲ, ಇದು ಯಾವ ರೇಂಜ್ ಅಲ್ಲಿ ಪುಡಿ ಆಗಿದೆ ಅಂತಂದ್ರೆ ಅದನ್ನ ನೋಡಿದ್ರೇನೆ ಗೊತ್ತಾಗ್ತದೆ. ಇಲ್ಲಿ ಮೊದಲು ನೀರ್ ಇತ್ತ ಅಂತ? ಮೊದಲು ಹಳ್ಳ ಹರಿತಿತ್ತು, ಮಳೆ ಕಡಿಮೆ ಆದ್ಮೇಲೆ ಹಳ್ಳ ಎಲ್ಲ ಒಣಗಿ ಹೋಗಿ ಇವತ್ತು ನೀರಿನ ಹರಿವು ಕಡಿಮೆ ಆಗಿದೆ. ಊರಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ಸುಮಾರು 72ರಿಂದ ಬರಗಾಲ ಅನುಭವಿಸ್ಕೋತೇ ಬಂದಿದ್ರು ಸರ್. ನಮ್ ಕುಡ್ಲಿಕ್ಕೆ ನೀರಾಗಲಿ, ಭೂಮಿಗೆ ನೀರಾಗಲಿ ಸರಿಯಾಗಿ ಸಿಗ್ತಾ ಇಲ್ಲ. ನಮ್ ಶಾಸಕರು ಬಂದ್ಮ್ಯಾಗ ಈ ಕಡೆ ನೀರಾವರಿ ಬಹಳ ಒತ್ತು ಕೊಟ್ಟರು, ಅಂತರ್ಜಲ ಹೆಚ್ಚು ಮಾಡ್ಲಿಕ್ಕೆ. ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಒಂದನೊಂದೂರಲ್ಲಿ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾನು ಬಂದಿದ್ದೀನಿ ಆಳಂದ ವಿಧಾನಸಭಾ ಕ್ಷೇತ್ರದ ಶಾಸಕರ ಹೋಮ್ ಟೂರ್ ಅನ್ನ ಮಾಡೋದಕ್ಕೆ. ನನ್ನ ಹಿಂದೆ ಕಾಣಿಸ್ತಾ ಇರುವಂತದ್ದು ಅವರ ಅದ್ಭುತವಾದಂತಹ ಮನೆ. BR ಪಾಟೀಲ್ ಆಳಂದ ವಿಧಾನಸಭಾ ಕ್ಷೇತ್ರದ ಶಾಸಕರು. ಇನ್ಫ್ಯಾಕ್ಟ್ ಬೆಳಗಾವಿ ಸೆಷನ್ ಸಂದರ್ಭದಲ್ಲಿ ನಾವು ಮಾತಾಡಿಸುವಂತಹ ಒಂದು ಪ್ರಯತ್ನ ಮಾಡಿದ್ವಿ. ಅದಾದ ನಂತರ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ನಾಯಕರನ್ನ ಮಾತಾಡಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದೀನಿ. ಸೊ ಸರ್ ನಮಸ್ಕಾರ, ಹೇಗಿದ್ದೀರಿ? ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, BR ಪಾಟೀಲ್ರು ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿರುವಂತಹ ಶಾಸಕರು. ಸರ್, ಪ್ರತಿನಿತ್ಯ ಎಷ್ಟು ಜನ ಮನೆ ಹತ್ರ ಸಮಸ್ಯೆಗಳನ್ನು ಹೇಳ್ಕೊಂಡು ಬರ್ತಾರೆ ಮತ್ತು ಇಲ್ಲಿ ತಮ್ಮ ಅನುಪಸ್ಥಿತಿಯಲ್ಲಿ ಯಾರು ಅಟೆಂಡ್ ಮಾಡ್ತಾರೆ, ತಾವಿದ್ದಾಗ ಹೇಗ್ ರೆಸ್ಪಾಂಡ್ ಮಾಡ್ತೀರಿ ಅಂತ? ನಾನು ಊರಲ್ಲಿದ್ರೆ ಬೆಳಗ್ಗೆ ಒಂದು 100 ಜನ ಬರ್ತಾರೆ. ಬಟ್ ರೆಗ್ಯುಲರ್ ಆಗಿ ಆಳಂದಲ್ಲಿ ಆಫೀಸ್ ಇದೆ, ಅಲ್ಲಿ ಆಫೀಸ್ ಮ್ಯಾನೇಜರ್ ಇದ್ದಾರೆ, ಅವ್ರ PA ಇದ್ದಾರೆ, ಎಲ್ಲ ಎಸ್ಟಾಬ್ಲಿಷ್ ಇದೆ. ಅಲ್ಲೇ ಜಾಸ್ತಿ ಜನ ಹೋಗ್ತಾರೆ. ಸೊ ಇಲ್ಲಿ ಯಾರ್ದು ಅರ್ಜೆಂಟ್ ಇದ್ರೆ ಫೋನ್ ಮಾಡೋದಿದ್ರೆ ಬರ್ತಾರೆ. ಆಳಂದಲ್ಲೇ ಜಾಸ್ತಿ ನೋಡ್ತಾರೆ. ಸರ್, ಜನರಿಗೆ ಅಂತ ಎಷ್ಟು ಸಮಯ ಮೀಸಲಿಡ್ತೀರಿ? ಅದರಲ್ಲಿ ಕುಟುಂಬಕ್ಕೆ ಅಂತ ಎಷ್ಟು ಸಮಯ ತೆಗೆದಿಟ್ಟಿದ್ದೀರಿ ಪ್ರತಿದಿನ? ಇಡೀ ಬದುಕೇ ಜನರಿಗೋಸ್ಕರ ಇಟ್ಟಿದ್ದೀನಿ. ಕುಟುಂಬಕ್ಕೆ ಸಮಯನೇ ಕೊಟ್ಟಿಲ್ಲ, ಕೊಡಕ್ ಸಾಧ್ಯನೂ ಆಗ್ತಾ ಇಲ್ಲ. ಹಾಗಾಗಿ ಅದೊಂದು ಸಮಸ್ಯೆ ಇದೆ.
ಸರ್, ತಮ್ಮ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ, ಮಕ್ಳು ಏನ್ ಮಾಡ್ತಾರೆ, ಈ ತರದ್ದು ಕ್ಯೂರಿಯಾಸಿಟಿ ಜನರಿಗೆ ಇದ್ದೇ ಇರುತ್ತೆ. ಸೊ ಆ ವಿಚಾರವನ್ನೇ ಶೇರ್ ಮಾಡ್ಕೊಳಕ್ಕಾಗಿ ಬಂದೆ ಇವತ್ತು. ನಮ್ದು ಜಾಯಿಂಟ್ ಫ್ಯಾಮಿಲಿ. ಓಕೆ. ನಮ್ಮ ಅಣ್ಣ ನಾನು ಇವತ್ತು ಜೊತೆಗಿದ್ದೇವೆ. ಹ್ಮ್. ಆ ಅಣ್ಣನ ಮಗ ನಮ್ಮ ಶಿಕ್ಷಣ ಸಂಸ್ಥೆಗಳನ್ನ ನೋಡ್ಕೋತಾನೆ, ಪ್ಲಸ್ ನಂದು ಕೆಲಸ ನೋಡ್ಕೋತಾನೆ. ಆಮೇಲೆ ಎರಡನೇ ಮಗ ಅಗ್ರಿಕಲ್ಚರ್ ನೋಡ್ಕೋತಾನೆ. ಮೂರನೇವನು ನನ್ನ ಮಗ ಬೆಂಗಳೂರಲ್ಲಿ ಇರ್ತಾನೆ, ಅವನು ಸಾಫ್ಟ್ವೇರ್ ಅಲ್ಲೇ ಬೆಂಗಳೂರಿಂದ. ಸೊ ಎಲ್ಲರೂ ಮದುವೆ ಆಗಿದೆ. ಹಾಗಾಗಿ ಎಲ್ಲರೂ ಸುಖದಿಂದ ಸಂತೋಷದಿಂದ ಜೀವನ ಕಳೀತಾ ಇದ್ದೇವೆ. ಓಕೆ ಸರ್, ಒಂದು ರೌಂಡ್ ತಮ್ಮ ಮನೆ ತೋರಿಸಬಹುದಾ ಜನರಿಗೆ? ಓಕೆ ವೀಕ್ಷಕರೇ, ಬನ್ನಿ ಸಾಹೇಬ್ರ ಮನೆ ತೋರಿಸುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ಈಗಾಗಲೇ ನಾವು 50ಕ್ಕೂ ಹೆಚ್ಚು ಶಾಸಕರ ಹೋಮ್ ಟೂರ್ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ವಿ. ಅದರಲ್ಲೂ ಕೂಡ ನಾರ್ತ್ ಕರ್ನಾಟಕದ ಕಡೆ ಒಲವು ಜಾಸ್ತಿ ಇರೋದ್ರಿಂದಾಗಿ ಇಲ್ಲಿನ ಶಾಸಕರು ನನಗೆ ತುಂಬಾ ಬೇಗ ಈಸಿ ಆಕ್ಸೆಸ್ ಇದ್ದಾರೆ. ಸೊ ಹಾಗಾಗಿ ಜಾಸ್ತಿ ಅವ್ರದೇ ಇಂಟರ್ವ್ಯೂಗಳನ್ನ ಮಾಡ್ತಾ ಹೋಗ್ತಾ ಇರ್ತೀನಿ. ಓಕೆ, ಮನೆಗೆ ಎಂಟ್ರಿ ಆದ ತಕ್ಷಣ ನಮಗೆ ಜನ ಕೂರ್ಲಿಕ್ಕೆ ಅಂತ ಹೇಳಿ ವ್ಯವಸ್ಥೆ ಮಾಡಿರುವಂತಹ ಸೋಫಾಗಳನ್ನ ನೀವು ಗಮನಿಸಬಹುದು. ಜನ ಯಾರೇ ಬಂದ್ರು ಇಲ್ಲಿ ಕೂತ್ಕೋತಾರೆ. ಇಲ್ಲೇ ಕೂತ್ಕೊಂಡು ಜನರ ಜೊತೆ ಡಿಸ್ಕಷನ್ ಮಾಡುವಂತದ್ದಾಗ್ಲಿ ಅಥವಾ ಮೀಟಿಂಗ್ ಮಾಡುವಂತದ್ದಾಗ್ಲಿ ಮಾಡ್ತಾರೆ. ಓಕೆ, ಬುದ್ಧ, ಬಸವ, ಅಂಬೇಡ್ಕರ್ನ ತತ್ವಗಳನ್ನ ಬದುಕಲ್ಲಿ ಅಳವಡಿಸಿಕೊಂಡಿದ್ದೀರಿ. ಆದ್ರೆ ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಆ ತತ್ವಗಳನ್ನ ಫಾಲೋ ಮಾಡುವಂತವ್ರ ಸಂಖ್ಯೆ ಕಡಿಮೆ ಆಗ್ತಿದೆ ಅನ್ನುವಂಥ ಸಂಕಟ ನನಗಿದೆ. ತಮ್ಗೇನ್ ಅನ್ಸ್ತದೆ ಅಂತ? ಈ ಚುನಾವಣೆ ರಾಜಕಾರಣಕ್ಕೆ ಹೋಗ್ಬೇಕಾದ್ರೆ ಬಹಳ ಕಷ್ಟ ಇದು. ಒಂದಕ್ಕೆ ಕಟಿಬದ್ಧವಾಗಿ ನಿಲ್ಲೋದು ಕಷ್ಟ. ಯಾಕಂದ್ರೆ ಅನೇಕ ಜನ ಬೇರೆ ಬೇರೆ ವಿಚಾರ ಹೊಂದಿರ್ತಾರೆ, ಬೇರೆ ಬೇರೆ ದಾರಿಯನ್ನ ನೋಡಿರ್ತಾರೆ. ಹಾಗಾಗಿ ಈ ಚುನಾವಣೆ ರಾಜಕಾರಣಕ್ಕೆ ಹೋದಾಗ ಅನೇಕ ಅಪಸಾತುಗಳನ್ನ ಮಾಡ್ಕೋಬೇಕಾದ್ರೆ ಕಾಂಪ್ರಮೈಸ್. ಸೊ ಇದೊಂದು ಸಮಸ್ಯೆ. ಆದ್ರೂ ನಮ್ಮ ಗಟ್ಟಿತನ ಮುಂದುವರ್ಸ್ಕೊಂಡು ಬಂದಿದ್ದೀನಿ. ಜನ ನನ್ನ ನಿಲುವನ್ನ ತಿಳ್ಕೊಂಡಿದ್ದಾರೆ, ನನ್ನ ಒಲವನ್ನು ತಿಳ್ಕೊಂಡಿದ್ದಾರೆ, ನನ್ನ ವಿಚಾರವನ್ನು ಕೂಡ ತಿಳ್ಕೊಂಡಿದ್ದಾರೆ. ಹಾಗಾಗಿ ಸಮಸ್ಯೆ ಏನಿಲ್ಲ. ಸರ್, ನನ್ ಯಾರೇ ಶಾಸಕರ ಮನೆಗೆ ಹೋದ್ರು ಅಲ್ಲಿ ಅವರ ಹೈಕಮಾಂಡ್ ನ ಫೋಟೋ ಇರುತ್ತೆ ಅಥವಾ ಅವರನ್ನ ರಾಜಕೀಯವಾಗಿ ಬೆಳೆಸಿದಂತ ನಾಯಕರ ಫೋಟೋ ಇರುತ್ತೆ. ತಮ್ಮ ಮನೆಯಲ್ಲಿ ಭಾರತ ಸಂವಿಧಾನದ ಒಂದು ಪ್ರಸ್ತಾವನೆ ಹಾಕೊಂಡಿದ್ದೀರಿ. ನಮ್ ಜನಕ್ಕೆ ತಿಳಿಸಬಹುದಾ ಸರ್, ಯಾತಕ್ಕೆ ಈ ಪ್ರಸ್ತಾವನೆಯನ್ನು ಹಾಕೊಂಡಿದ್ದೀರಿ ಇಲ್ಲಿ ಅಂತ? ನಾವು ಈ ದೇಶವನ್ನ ಕಟ್ಟಬೇಕಾಗಿದ್ರೆ ನಮ್ಮ ಸಂವಿಧಾನದಲ್ಲಿ ಏನು ನಾವು ಹೇಳ್ಕೊಂಡಿದ್ದೀವಿ, ಅಂತಿಮವಾದ ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ, ಬಂಧುತ್ವ ಮತ್ತು ಆತ್ಮಗೌರವ, ಅಂತ ಸಮಾಜವನ್ನು ಕಟ್ಟುವ ಕನಸನ್ನ ಕಂಡು ನಾವೇನು ಸ್ವಾತಂತ್ರ್ಯ ಪಡೆದ 75 ವರ್ಷ ಆಯ್ತು. ಆ ದಾರಿಯಲ್ಲಿ ಬರ್ತಾ ಇದ್ದೇವೆ. ಆದ್ರೆ ಸಂವಿಧಾನದ ಆಶೆ ಇನ್ನೂ ಈಡೇರಿಲ್ಲ. ನೋವಿನ ಸಂಗತಿ. ಆ ಸಂವಿಧಾನದ ಆಶೆ ಈಡೇರ್ಬೇಕಾಗಿದ್ರೆ ಇದನ್ನ ನಾವು ಮೇಲಿಂದ ಮೇಲೆ ನಾವು ಓದ್ಬೇಕು, ನೆನಪು ಮಾಡ್ಕೋಬೇಕು ಮತ್ತು ಆ ದಿಕ್ಕಿನಲ್ಲಿ ನಾವು ಹೋಗ್ಬೇಕು. ಮತ್ತು ಬಸವಣ್ಣ ನಮ್ಮ ನಾಯಕ, ಗಾಂಧಿ ನಮ್ಮ ನಾಯಕ, ಡಾಕ್ಟರ್ ಲೋಹಿಯಾ ನಮ್ಮ ನಾಯಕ, ಇವರು ಜಯಪ್ರಕಾಶ್ ನಾರಾಯಣ್ ನಮ್ಮ ನಾಯಕ. ಹಾಗಾಗಿ ನಾನು ಚಳವಳಿಯಿಂದ ರಾಜಕಾರಣಕ್ಕೆ ಬಂದ ಕಾರಣಕ್ಕಾಗಿ ನನ್ನ ವಿಚಾರ, ನನ್ನ ದಾರಿ, ನನ್ನ ಗುರಿ ಭಿನ್ನವಾಗಿದ್ದಾವೆ. ಓಕೆ ಸರ್, ನಾನು ಮಾಡುವಂತಹ 10 MLA-ಗಳ ಇಂಟರ್ವ್ಯೂನಲ್ಲಿ 7 MLA-ಗಳ ಇಂಟರ್ವ್ಯೂನಲ್ಲಿ ನಿಮ್ದೇ ವಿಚಾರ ಹೇಳ್ತಿರ್ತೀನಿ ನಾನು. BR ಪಾಟೀಲ್ ತರದ ಶಾಸಕರು ಬೇಕು. ನೀವು ನಂದು ಯಾವುದೇ ಇಂಟರ್ವ್ಯೂ ತೆಗೆದು ನೋಡಬಹುದು. ಬಟ್ ಆ ತರದ ರಾಜಕಾರಣಿಗಳನ್ನ ಕಾಣಕ್ ಸಾಧ್ಯನಾ ಇತ್ತೀಚಿನ ದಿನಗಳಲ್ಲಿ ಅಂತ? ಈಗ ಮೌಲ್ಯಗಳು ಮಾಯ ಆಗ್ತಾ ಇದಾವೆ, ಬಹಳ ನೋವಿನ ಸಂಗತಿ. ತತ್ವಗಳು ಮಾಯ ಆಗ್ತಾ ಇದಾವೆ, ಸಿದ್ಧಾಂತಗಳಂತೂ ಇಲ್ವೇ ಇಲ್ಲ. ಬರೀ ಚುನಾವಣೆ ರಾಜಕಾರಣ ಮಾಡಕ್ಕೆ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ ಹೊರತಾಗಿ ತಾತ್ವಿಕವಾದಂತ ರಾಜಕಾರಣ ಮಾಡ್ತಾ ಇಲ್ಲ. ಎಲ್ಲಿವರೆಗೆ ತಾತ್ವಿಕವಾದಂತ ರಾಜಕಾರಣವನ್ನ ಮಾಡೋದಿಲ್ಲ ಅಲ್ಲಿವರೆಗೆ ನಮ್ಮ ಸಂವಿಧಾನದ ಆಶೆಯನ್ನು ಈಡೇರಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಗಾಂಧೀಜಿ ಅಂತ್ಯೋದಯ ಅಂತ ಹೇಳಿದ್ರು. ಸಮಾಜದ ಕಟ್ಟ ಕಡೆ ಮನುಷ್ಯನಿಗೆ ನ್ಯಾಯ ಸಿಗಬೇಕು, ಅದೇ ಅಂತ್ಯೋದಯ ಅಂತ. ಅವ್ರು ಇನ್ನೂ ಅವ್ರಿಗೆ ತಲುಪಲಿಕ್ಕೆ ಆಗ್ತಾ ಇಲ್ಲ. ಈ ಎಲ್ಲಾ ಆಶೆಗಳು ಈಡೇರ್ಬೇಕಾಗಿದ್ರೆ ನಾವು ಸೈದ್ಧಾಂತಿಕವಾಗಿ ನಾವು ರಾಜಕಾರಣ ಮಾಡ್ಲೇಬೇಕು ಮತ್ತು ಪ್ರತಿಪಾದನೆ ಮಾಡ್ಲೇಬೇಕು. ಆ ನಿಟ್ಟಿನಲ್ಲಿ ನಾವು ಹೋಗ್ಲೇಬೇಕಾಗ್ತದೆ. ವೆಲ್ ವೀಕ್ಷಕರೇ, ಈ ಕಡೆ ನೋಡಿ, ಗಾಂಧಿ ಅವರ ಫೋಟೋ ಇದೆ. ಇದು ಮನೆ ಒಳಗಡೆ ಹೋಗುವಂತಹ ದಾರಿ ಅಂತ ಅನ್ನಿಸ್ತದೆ. ಬನ್ನಿ, ತಮ್ಮನ್ನ ಶಾಸಕರ ಮನೆಯನ್ನ ತೋರಿಸುವಂತಹ ಒಂದು ಪ್ರಯತ್ನ ಮಾಡ್ತೇನೆ. ಓಕೆ, ಸೊ ಇಲ್ಲಿ ಇನ್ನೊಂದು ಹಾಲ್ ಇದೆ. ಇಲ್ಲಿ ಏನೇ ಆಫೀಸರ್ಸ್ ಗಳ ಜೊತೆ ಮೀಟಿಂಗ್ ಇದ್ದಾಗ ಇದು ಒಂದು ಪರ್ಸನಲ್ ರೂಮ್. ಇಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ ಮತ್ತು ಕೆಲವೊಂದು ವಿಚಾರಗಳು ಸಾರ್ವಜನಿಕರು ಪರ್ಸನಲ್ ಏನೋ ಇರ್ತದೆ, ಎಲ್ಲರ ಮುಂದೆ ಹೇಳ್ಕೊಳಕ್ ಆಗಲ್ಲ. ಸೊ ಹಾಗಾಗಿ ಈ ರೂಮ್ ನ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತು ಈ ಕಡೆ ಇರುವಂತದ್ದು
ಕುಟುಂಬಸ್ಥರೆಲ್ಲರೂ ಕೂತು ಸಿನಿಮಾವನ್ನ ವೀಕ್ಷಿಸುವಂತದ್ದಾಗಲಿ ಅಥವಾ ಫ್ಯಾಮಿಲಿ ಟೈಮ್ ಅಂತ ಕಳೆಯುವಂತಹ ಜಾಗ ಇದು. ಸರ್, ಸಿನಿಮಾನೆಲ್ಲ ನೋಡ್ತೀರಿ ಸರ್? ನಾನು ಹಳೆ ಸಿನಿಮಾ ನೋಡ್ತಿದ್ದೆ. ಇತ್ತೀಚೆಗೆ ಸಮಯನೂ ಸಿಗ್ತಾ ಇಲ್ಲ, ಅಂತ ಆದರ್ಶ ಸಿನಿಮಾಗಳು ಕೂಡ ಬರ್ತಾ ಇಲ್ಲ. ಯಾವ ತರದ ಸಿನಿಮಾಗಳನ್ನು? ಈಗ ಚೋಮನ ದುಡಿ, ಸಂಸ್ಕಾರ, ಮತ್ತೆ ಮದರ್ ಇಂಡಿಯಾ, ದೋ ಆಕೆ ಬಾರ ಹಾತ್, ಇವಂತ ಸಿನಿಮಾಗಳು ನಾವು ಚಿಕ್ಕಂದಿನಲ್ಲಿ ನೋಡಿದೀವಿ. ಇವತ್ತು ನನಗೆ ನೆನಪಿದೆ. ಧೂಲ್ ಕಾ ಫೂಲ್. ಸೊ ಇತ್ತೀಚೆಗೆ ಸಮಯನೂ ಸಿಗಲ್ಲ, ಮತ್ತು ನನಗೆ ಆ ಇತ್ತೀಚಿನ ಸಂಗೀತ, ಆ ನಟನೆ, ಆ ಕುಣಿದಾಟ, ಹಾರಾಟ ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಸಿನಿಮಾ ನೋಡೋದು ಬಹಳಷ್ಟು ಕಡಿಮೆ ಮಾಡಿದೆ. 99% ಅಂತಂದ್ರೆ 9 ಅಂದ್ರೂ ಕಡಿಮೆ. ವೀಕ್ಷಕರೇ, ಇಲ್ಲಿ ನೋಡಿ, ನ್ಯಾಯ ದೇವತೆ ನಿಂತಿದ್ದಾಳೆ. ಸರ್, ತುಂಬಾ ಜನರಿಗೆ ಪ್ರಶ್ನೆ, ಈ ನ್ಯಾಯ ದೇವತೆಯ ಕಣ್ಣಿಗೆ ಪಟ್ಟಿ ಯಾಕೆ ಕಟ್ತಾರೆ ಅಂತ? ಇದು ಅಮೆರಿಕದವರಿಗೆ ಕೇಳ್ಬೇಕು, ಯಾಕಂದ್ರೆ ಅವರು ನ್ಯಾಯ ದೇವತೆ ಮೂರ್ತಿಯಲ್ಲಿ ದೊಡ್ಡದಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಈ ನ್ಯಾಯಕ್ಕೆ ಬೇರೆ ದೃಷ್ಟಿ ಇಡಬಾರ್ದು, ಸಮಾನವಾಗಿರ್ಬೇಕು ಅನ್ನುವಂತ ಉದ್ದೇಶದಿಂದ ಇದು ಕಣ್ಣಿಗೆ ಪಟ್ಟಿ ಕಟ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಮತ್ತೊಂದು ಅಲ್ಲಿ ಚಿರತೆಯ ಒಂದು ವಿಗ್ರಹ ಇದೆ. ಸೊ ನೀವು ನೋಡಬಹುದು. ಸರ್, ರಾಜಕಾರಣಿಗಳನ್ನ ಹುಲಿ, ಸಿಂಹ, ಚಿರತೆಗಳಿಗೆ ಕಂಪೇರ್ ಮಾಡುವಂತಹ ದಿನಗಳಿದು. ನಮ್ ಹುಲಿಯ ಬಂದ್ರು, ನಮ್ ಹುಲಿ ಬಂತು ಅಂತ. ನೀವ್ ಆ ತರದ ಕಾನ್ಸೆಪ್ಟ್ ನ ಒಪ್ಕೋತೀರಾ ಅಂತ? ಇಲ್ಲ, ಇದು ಯಾರೋ ನನಗೆ ಕೊಟ್ಟದ್ದಿದೆ ಪ್ರೆಸೆಂಟೇಶನ್. ನಾನು ಅದ್ರ ನಂಬಿಕೆ ಇಲ್ಲ. ನನಗೆ ಮನುಷ್ಯನೇ ದೇವರು, ಮನುಷ್ಯನೇ ದೈವ, ಮನುಷ್ಯನೇ ನನ್ನ ಧರ್ಮ, ಮನುಷ್ಯದವೇ ನನಗೆ ಮುಖ್ಯ. ಸರ್, ಮೇಡಮ್ ನ ಮಾತಾಡಿಸಬಹುದು? ಓಕೆ. ವೀಕ್ಷಕರೇ, ಈಗ ದೇವರ ಕೋಣೆಯನ್ನ ತೋರಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಇದು ದೇವರ ಕೋಣೆ. ಸರ್, ಮನೆ ದೇವರು ಯಾವ್ದು ತಮ್ದು? ನಮ್ಮ ಮನೆ ದೇವರು ಶ್ರೀಶೈಲ ಮಲ್ಲಿಕಾರ್ಜುನ. ಆದ್ರೆ ಹೆಣ್ಮಕ್ಳು ಎಲ್ಲೆಲ್ಲ ಹೋಗ್ತಾರೆ, ಅಲ್ಲೆಲ್ಲ ಫೋಟೋ ತಂದು ಹಾಕ್ತಾರೆ. ಮೂಲತಃ ನಾನು ಲಿಂಗ ಒಂದೇ ಇಡಬೇಕು ಅಂತ ಹೇಳಿದ್ದೆ, ಆದ್ರೆ ಇಷ್ಟು ಜನ ಸೇರಿದ್ದಾರೆ ಒಳಗಡೆ. ಕಲಬುರಗಿ ಶರಣ ಬಸವೇಶ್ವರ ದೇವಿ ಫೋಟೋ ಇದೆ, ಮತ್ತೇನೋ ಹಾಕಿದ್ದಾರೆ. ನಾನು ಲಿಂಗ ಹಾಕಿದ್ದೀನಿ, ಆದ್ರೆ ಅಲ್ಲಿ ದೇವರ ಒಳಗಡೆ ನಾನು ಹೋಗೋದಿಲ್ಲ. ಆತ್ಮಸಾಕ್ಷಿಯೇ ನನ್ನ ಲಿಂಗ. ಸರ್, ದೇವರಿಗೆ ಅಂತ ಎಷ್ಟು ಸಮಯ ಕೊಡ್ತೀರಿ? ಪೂಜೆ ಪುನಸ್ಕಾರಗಳು ಆ ತರದ್ದೆಲ್ಲ? ಇಲ್ಲ, ನನಗೆ ನಂಬಿಕೆನೇ ಇಲ್ಲ. ಮನೆಯಲ್ಲಿ ಯಾರು ನೋಡ್ಕೊತಾರೆ ಇದ್ರ ಪೂಜೆ? ನಮ್ಮ ಮಿಸಸ್, ಮನೆಯವರು. ಯಾಕೆ ಸರ್ ದೇವ್ರ ಮೇಲೆ ನಂಬಿಕೆ ಇಲ್ಲ? ಏನಾದ್ರು ಆ ತರದ್ ಘಟನೆ ಆಗಿತ್ತ ದೇವರಿಂದ ನೋವಾಗುವಂತದ್ದು? ಪ್ರಾರಂಭದಿಂದಲೂ ಕೂಡ ನನಗೆ ನಂಬಿಕೆ ಇಲ್ಲ. ಇರುವುದೇ ಸತ್ಯವಾದಂತ ಜಗತ್ತು, ಇದೇ ಮನುಷ್ಯ, ಇದೇ ಸ್ವರ್ಗ, ಇದೇ ನರಕ. ಹಾಗಾಗಿ ನನಗಂತೂ ಅಡ್ರೆಸ್ ಎಲ್ಲಿದು ಗೊತ್ತಿಲ್ಲ, ದೇವರು ಭೇಟಿಯಾಗಿಲ್ಲ ಇಲ್ಲಿವರೆಗೆ. ಬಟ್ ಈ ಹುಡುಕಾಟದಲ್ಲಿ ಅನೇಕ ಜನರು ಇಡೀ ಜೀವನ ಕಳೆದಿದ್ದಾರೆ, ಅವ್ರಿಗೂ ಸಿಕ್ಕಿಲ್ಲ. ಸೊ ಆ ಕಾರಣಕ್ಕಾಗಿ ನಾವು ಹುಡುಕಕ್ಕೂ ಹೋಗಿಲ್ಲ. ಅಮೀರ್ ಖಾನ್ ಅವ್ರದ್ದೊಂದು ಮೂವಿ ಇದೆಯಲ್ಲ ಸರ್, ಭಗವಾನ್ ಹೈ ಕಹಾ ರೇ ತೂ ಅಂತ, ಅದು ಸತ್ಯ ಅಂತ ಅನಿಸ್ತದ? ಸತ್ಯ. ನಮ್ಮ ಬಸವಣ್ಣ ನಮ್ಮ ಆಂತರಿಕ ಅರಿವೇ ನಮಗೆ ಗುರು ಅಂತ ಹೇಳಿದ್ದಾರೆ, ಲಿಂಗವೇ ನಮಗೆ ಸಾಕ್ಷಾತ್ ಪ್ರಜ್ಞೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಬಸವಣ್ಣನ ತತ್ವದಲ್ಲಿ ನಂಬಿಕೆ ಇಟ್ಟಂತವನು. ನಾನು ಈ ಮೂಢನಂಬಿಕೆಯಲ್ಲಿ ನನಗೆ ವಿಶ್ವಾಸ ಇಲ್ಲ. ಇದು ದೇವರ ಕಲ್ಪನೆ ಜನರಿಗೆ ಇದೆ, ಅವ್ರ ಸ್ವಾತಂತ್ರ್ಯ ಇದೆ, ಅವ್ರು ನಂಬ್ತಾರೆ, ಮಾಡ್ತಾರೆ. ಆದ್ರೆ ನಮ್ಗೆ ಅಭ್ಯಂತರ ಕೂಡ ಇಲ್ಲ. ನನಗೆ ಮನುಷ್ಯನೇ ದೇವರು, ಮನುಷ್ಯನೇ ದೈವ. ಅಮೇಜಿಂಗ್. ಕಿಚನ್ ಒಂದ್ ಕಡೆ ಇದೆ. ಅಡಿಗೆ ಏನಾದ್ರು ಮಾಡೋ ಅಭ್ಯಾಸ ಏನಾದ್ರು ಇದೆಯಾ? ಇಲ್ಲ, ನಾನು ಚಿಕ್ಕಂದಿನಲ್ಲಿ ಶಾಲೆ ಕಲಿಯುವಾಗ ಅಡಿಗೆ ಮಾಡ್ಕೋತಿದ್ದೆ. ಚಪಾತಿ, ಸಾಂಬಾರು, ಅನ್ನ ಮಾಡ್ಕೋತಿದ್ದೆ. ಗೊತ್ತಿದೆ, ನಾನು ಅಡಿಗೆ ಮಾಡ್ತೇನೆ. ಹೇಗೆ ಕಲ್ತ್ರಿ ಸರ್? ಅನಿವಾರ್ಯ, ಮನುಷ್ಯ ಜೀವನದಲ್ಲಿ ಅನಿವಾರ್ಯತೆ ಬಂದಾಗ ಎಲ್ಲನೂ ಕಲಿತ ಮನುಷ್ಯ. ಸೊ ಅವಾಗ ಕಲಿಬೇಕಾಗಿತ್ತು, ಕಲ್ತಿದ್ದೆ. ಈಗ ಸುಮಾರು ವರ್ಷಗಳಿಂದ ಬಿಟ್ಟಿದ್ದೀನಿ, ಮಾಡಕ್ ಸಾಧ್ಯ. ಸರ್, ಯೂಶಲಿ ಮನೆಯಲ್ಲಿ ಮನೆಯವರು ಮುನಿಸಿಕೊಂಡಾಗ ಅಥವಾ ಮನೆಯವರು ಕೋಪ ಮಾಡ್ಕೊಂಡಾಗ ಮನೆ ಯಜಮಾನ ಫಸ್ಟ್ ಟೀ ಮಾಡ್ಕೊಡೋದು, ಕಾಫಿ ಮಾಡ್ಕೊಡೋದು, ಅವ್ರನ್ನ ಪ್ಯಾಂಪರ್ ಮಾಡೋದು, ಆತರ ಎಲ್ಲ ಇರುತ್ತೆ. ಆ ತರದ ಇನ್ಸಿಡೆಂಟ್ ಗಳೇನಾದ್ರು ಆಗಿದೆಯಾ ನಿಮ್ ಜೊತೆ ಅಂತ? ಇಲ್ಲ, ಆತರ ಏನಾಗಿಲ್ಲ. ನಾವು ಕೆಲವು ಸಲ ಸಂಘರ್ಷಗಳು ಆಗ್ತವೆ, ಮತ್ತೆ ತನ್ನಷ್ಟು ತಾನೇ ಪ್ಯಾಚಪ್ ಆಗ್ತದೆ. ಸರ್, ಲವ್ ಮ್ಯಾರೇಜ್ ಸರ್ ನಿಮ್ದು? ಇಲ್ಲ, ಅರೇಂಜ್. ಡನ್. ವೀಕ್ಷಕರೇ, ಇದು ಡೈನಿಂಗ್ ಹಾಲ್. ಸೊ ಈ ಡೈನಿಂಗ್ ಹಾಲ್ ಅಲ್ಲಿ ಕೂತ್ಕೊಂಡು ಇಡೀ ಫ್ಯಾಮಿಲಿಯ ಜೊತೆ ಊಟ ಮಾಡೋದಕ್ಕೆ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಬಟ್ ಟೈಮ್ ಸಿಗ್ತದ ಸರ್? ಸಮಯ ಸಿಗ್ತದ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ಲಿಕ್ಕೆ? ಕುಟುಂಬ ಜೊತೆಗೆ ಸಮಯ ನಮ್ಗೆ ಸಿಗೋದಿಲ್ಲ. ಬೆಳಗ್ಗೆ
ಅವಸರದಲ್ಲಿ ಹೋಗ್ತೀವಿ, ರಾತ್ರಿ 12 ಗಂಟೆ ಬರ್ತೀವಿ, ಮಲಗ್ತೀವಿ. ಕುಟುಂಬ ಜೊತೆಗೆ ಕೂಡಕ್ ಹೋಗಲ್ಲ, ಮಾತಾಡಕ್ ಹೋಗಲ್ಲ, ಸಮಯ ಕಳೆಯಕ್ ಹೋಗಲ್ಲ. ಓಕೆ. ಅದ್ರ ಬಗ್ಗೆ ನಿಮಗೆ ಖೇದ ಇದೆಯಾ ಅಂತ? ಖೇದ ಇದೆ ನನಗೆ. ವಾಸ್ತವಿಕವಾಗಿ ಕುಟುಂಬ ಎಷ್ಟು ನೆಮ್ಮದಿ ಕೊಡ್ತದೆ ಅಷ್ಟು ಬೇರೆ ಇಲ್ಲಿ ನೆಮ್ಮದಿ ಸಿಗಲ್ಲ. ಆದ್ರೆ ನಮ್ಮ ಈ ರಾಜಕಾರಣನೇ ಅಷ್ಟು ಹೊಲಸಾಗಿದೆ, ಸಮಯನೇ ಕೊಡಕ್ ಸಾಧ್ಯ ಆಗ್ತಲ್ಲ. ಅದು ಮೊಬೈಲ್ ಬಂದ್ಮೇಲೆ ಅಂತೂ ಜೀವನ ಹಾರಿಬಲ್ ಆಗಿದೆ. ರಾತ್ರಿ 12 ಗಂಟೆಗೆ ಮಾಡ್ತಾರೆ, ನಾ ಎಲ್ಲಾ ಫೋನ್ ಅಟೆಂಡ್ ಮಾಡ್ತೀನಿ. ಕೊನೆಗೆ ಮೀಟಿಂಗ್ ನಲ್ಲಿ ಸಭೆಯಲ್ಲಿ ಇದ್ದಾಗ ಫೋನ್ ಮಾಡಿದ್ರು, ಮತ್ತೆ ವಾಪಸ್ ನಾನು ಅವ್ರಿಗೆ ಫೋನ್ ಮಾಡಿ ಏನ್ ಸಮಸ್ಯೆ, ಏನು ಯಾಕೆ ಮಾಡಿದ್ರಿ ಅಂತ ಕೇಳ್ತೀನಿ. ಒಂದು ಫೋನ್ ಬಿಡಲ್ಲ. ಮನೆಯಲ್ಲಿ ಯಾರಾದ್ರೂ ಹೇಳಿದ್ರ ಸರ್ ರಾಜಕೀಯ ಯಾಕೆ ಬೇಕು, ಬಿಟ್ಟು ಬಿಡಿ, ಆರಾಮಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಬೇರೆಯವ್ರು ನೋಡ್ಕೊಳ್ಳಿ, ಅದೇನಾಗುತ್ತೋ ಅಂತ? ಈಗ ನಮ್ಮ ಮನೆಯಲ್ಲಿ ನಮ್ಮ ಶ್ರೀಮತಿಯವರು ನಿರ್ಧಾರ ಮಾಡಿದ್ದಾರೆ, ಇನ್ನು ಮುಂದೆ ರಾಜಕಾರಣ ಚುನಾವಣೆ ನಿಲ್ಲೋದಿಲ್ಲ. ನಾನು ನಿರ್ಧಾರ ಮಾಡಿದ್ದೇನೆ, ಇವತ್ತಿನ ರಾಜಕಾರಣ ನಮ್ಗೆ ಹೋಗೋದಿಲ್ಲ. ಬಹಳ ದಾರಿ ತಪ್ಪಿ ನಾವು ಎಲ್ಲೇ ಹೋಗ್ತಾ ಇದ್ದೀವಿ. ದುಡ್ಡಿನ ರಾಜಕಾರಣ ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ, ಮತ್ತು ಜನರ ಆಶೆಗಳು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ. ಮೂಲಭೂತವಾಗಿ ಅವ್ರಿಗೆ ಏನ್ ಬೇಕು ಅಂತ ಅವ್ರಿಗೂ ಗೊತ್ತಿಲ್ಲ. ನನಗೆ ಜನರಿಗೆ ಸಮಸ್ಯೆ ಬಂದಿದೆ, ನಾನು ಏನು ಜನರಿಗೆ ಮಾಡ್ಬೇಕು ಅಂತ ಬಯಸ್ತೇನೆ ಅವರಿಗೂ ಗೊತ್ತಿಲ್ಲ. ಅವರು ನನ್ನಿಂದ ಏನ್ ಮಾಡ್ಕೋಬೇಕಂತ ಕೇಳ್ಬೇಕು ಅವ್ರಿಗೂ ಗೊತ್ತಿಲ್ಲ. ಓಕೆ ಸರ್, ಅಧಿಕಾರ ಇರುವವರೆಗೂ ಮಾತ್ರ ನಮ್ ಸುತ್ತಮುತ್ತ ಜನ ಇರ್ತಾರೆ, ಅಧಿಕಾರಕ್ಕೆ ಅಂಟಿಕೊಂಡರೆ ಮಾತ್ರ ನಮ್ಮನ್ನ ಮೆರೆಸೋರು ಇರ್ತಾರೆ ಅನ್ನೋ ಮಾತು ಸತ್ಯ. ಯಾಕೆಂತಂದ್ರೆ ಮೊನ್ನೆ ಸಾಗರ ಹೋಗಿದ್ದೆ ನಾನು, ಕಾಗೋಡು ತಿಮ್ಮಪ್ಪ ಅವ್ರ ಮನೆಗೆ. ಒಬ್ಬೊಂಟಿ ಕೂತ್ಕೊಂಡಿದ್ರು, ಎಂತ ಲೀಡರ್ ಅವರು. 2013 ಅವ್ರು ಸ್ಪೀಕರ್ ಆಗಿದ್ದಾಗ ಕೈಗೆ ಸಿಕ್ತಿರ್ಲಿಲ್ಲ. 224 MLA ಅಪಾಯಿಂಟ್ಮೆಂಟ್ ತಗೊಂಡ್ರು. ಅಂತ ಅಧಿಕಾರನ ಯಾಕೆ ಬಿಡ್ತೀರಿ ಅಂತ? ಅಧಿಕಾರ ಒಂದಿದೆ, ಒಂದು ಚುನಾವಣೆ ರಾಜಕಾರಣ, ಚಳವಳಿ ರಾಜಕಾರಣ, ವೈಚಾರಿಕ ರಾಜಕಾರಣ. ನಾನು ವೈಚಾರಿಕ ಮತ್ತು ಚಳವಳಿ ರಾಜಕಾರಣವನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ನಾನು ಮನೇಲಿ ಕೊಡೋದಿಲ್ಲ, ಚುನಾವಣೆ ನಿಲ್ಲೋದ್ ಬಿಟ್ಟರು ಕೂಡ ಮನೇಲಿ ಕೊಡೋದಿಲ್ಲ. ನಿರಂತರವಾಗಿ ಜನರ ಮಧ್ಯೆ ಇದ್ದು ಜನರ ಜೀವನವನ್ನ ಬದಲಾವಣೆ ಮಾಡೋದಕ್ಕೆ, ಅವ್ರ ಬದುಕನ್ನು ಶುದ್ಧಿ ಮಾಡೋದಕ್ಕೆ ನಾನು ನಿರಂತರವಾಗಿ ಕೆಲಸ ಮಾಡ್ಬೇಕು ಅಂತ. ಅಮೇಜಿಂಗ್ ಸರ್. ಇಡೀ ಫ್ಯಾಮಿಲಿ ಒಂದು ಫೋಟೋ ಇರ್ತದೆ, ಫೋಟೋ ಫ್ರೇಮ್, ಆ ತರದ್ ಏನಾದ್ರು ಮಾಡಿಸಿದೀರಾ ಅಥವಾ ಹೇಗೆ ಅಂತ? ಊರಲ್ಲಿ ನಮ್ಮ ಹಳ್ಳಿ ಬರ್ತಿಲ್ಲ, ತೋರಿಸ್ತೀನಿ. ಓಕೆ. ಹಳ್ಳಿ ಮನೆಗೂ ಕೂಡ ನೀವು ಕರ್ಕೊಂಡು ಹೋಗ್ತೀನಿ. ನೋಡಿ, ನನಗೆ ನನ್ನ ಅದೃಷ್ಟ ಅಂತ ಅನ್ಸ್ತದೆ, 2 ಮನೆಗಳನ್ನ ಕ್ಯಾಪ್ಚರ್ ಮಾಡ್ತಾ ಇದೀವಿ. ಸೊ ಹಾಗಿದ್ರೆ ಲೇಟ್ ಮಾಡೋದು ಬೇಡ, ಅಲ್ಲಿ ಕ್ಷೇತ್ರದಲ್ಲೂ ಕೂಡ ಜನ ವೇಟ್ ಮಾಡ್ತಿರ್ತಾರೆ. ಲೆಟ್ಸ್ ಫಾಲೋಸ್. ವೀಕ್ಷಕರೇ, ಈಗ BR ಪಾಟೀಲ್ ಅವರ ನಿವಾಸದಿಂದ ನಾವು ನೇರವಾಗಿ ಮದುವೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವಿ. ಅದಾದ ನಂತರ ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ಹೋಗೋರಿದ್ದೀವಿ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಮಾನ್ಯ ಜನರ ಎಲ್ಲಾ ಮದುವೆಗಳನ್ನು ಕೂಡ ಇಲ್ಲಿರುವಂತಹ ಜನಪ್ರತಿನಿಧಿಗಳು ಅಟೆಂಡ್ ಮಾಡ್ತಾರೆ. ಬಿಕಾಸ್ ಜನಪ್ರತಿನಿಧಿಗಳು ತಮ್ಮ ಮದುವೆಗೆ ಬರಬೇಕು ಅಂತ ಹೇಳಿ ಪ್ರೀತಿಯಿಂದ ಆಹ್ವಾನ ಮಾಡಿರ್ತಾರೆ. ಹಾಗಾಗಿ ಎಲ್ಲಾ ಮದುವೆಗಳನ್ನು ಕೂಡ ಇಲ್ಲಿರುವಂತಹ ನಾಯಕರು ಅಟೆಂಡ್ ಮಾಡ್ತಾರೆ. ತಮ್ಮ ಸ್ವಂತದವರು ಮದುವೆಯನ್ನ ಮಿಸ್ ಮಾಡಿದ್ರು ಕೂಡ ಮತದಾರರ ಮದುವೆಯನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಮದುವೆ ಕಾರ್ಯಕ್ರಮಗಳು ಅಂತಾನೆ ಅಲ್ಲ, ಅನೇಕ ಗೃಹ ಪ್ರವೇಶಗಳಾಗಿರಬಹುದು ಮತ್ತು ನಾಮಕರಣ ಆಗಿರಬಹುದು, ಹೀಗೆ ತಮ್ಮ ಕ್ಷೇತ್ರದ ಜನರ ಸಂಭ್ರಮದಲ್ಲಿ ಮತ್ತು ಅವರ ಸುಖ ದುಃಖಗಳಲ್ಲಿ ಭಾಗಿಯಾಗುವಂತಹ ಒಂದು ಪ್ರಯತ್ನವನ್ನ ನಮ್ಮ ಉತ್ತರ ಕರ್ನಾಟಕದ ರಾಜಕಾರಣಿಗಳು ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ BR ಪಾಟೀಲ್ ಅವರು ಈಗಾಗಲೇ ಮದುವೆಗೆ ಬಂದಿರುವಂತಹದನ್ನ ನೀವು ಗಮನಿಸ್ತಾ ಇದ್ದೀರಿ. ವೇದಿಕೆ ಮೇಲೆ ನಿಂತ್ಕೊಂಡಿದ್ದಾರೆ, ವಧುವರರಿಗೆ ಶುಭವನ್ನ ಹಾರೈಸ್ತಾ ಇದ್ದಾರೆ BR ಪಾಟೀಲ್ರು. ಈಗ BR ಪಾಟೀಲ್ ಅವರಿಗೆ ಸನ್ಮಾನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸಬಹುದು. ಈಗ ನಾವು ಮದುವೆಯನ್ನ ಮುಗಿಸಿಕೊಂಡು ಇಲ್ಲಿಂದ ಇನ್ನೊಂದು ಕಾರ್ಯಕ್ರಮಕ್ಕೆ ಹೊರಡ್ತೀವಿ. ಅಲ್ಲಿ ಮಾರ್ಗ ಮಧ್ಯೆ ಒಂದಷ್ಟು ಜನರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನ ಕೂಡ ಮಾಡೋಣ. ಬಹುಶಃ ನಾವೀಗ ಇಲ್ಲಿಂದ ನೇರವಾಗಿ ಕಬ್ಬಿನ ಹಾಲನ್ನ ಸವಿಯೋದಕ್ಕೆ ಹೋಗ್ತಾ ಇದೀವಿ. ಯಾಕೆಂತಂದ್ರೆ ಸಿಕ್ಕಾಪಟ್ಟೆ ಧಗೆ ಇದೆ. ಕಾರಲ್ಲಿ AC ಇದ್ರೂ ಕೂರಕ್ ಆಗ್ತಾ ಇಲ್ಲ, ಅಷ್ಟು ಪ್ರಮಾಣದಲ್ಲಿ ಧಗೆ ಇರೋದ್ರಿಂದಾಗಿ ಈಗ ಕಬ್ಬಿನ ಜ್ಯೂಸ್ ಕಡೆ ನಾವು ಹೋಗ್ತಾ ಇದೀವಿ. ಓಕೆ ವೀಕ್ಷಕರೇ, ಈಗ ಕಲಬುರಗಿಯಿಂದ ಆಳಂದ ಕಡೆ ನಾವು ಹೋಗ್ತಾ ಇದ್ವಿ. ಕಬ್ಬಿನ ಹಾಲು ರೆಡಿ ಆಗ್ತಾ ಇದೆ. ಕಬ್ಬಿನ ಜ್ಯೂಸ್ ಅನ್ನ ಕುಡಿಯೋದಕ್ಕೆ ಅಂತ ಹೇಳಿ ಗಾಡಿ ನಿಲ್ಸಿದ್ವಿ. ಸಿಕ್ಕಾಪಟ್ಟೆ ಧಗೆ ಇದೆ ಹೊರಗಡೆ. ಕಲಬುರಗಿ ಧಗ ಧಗ ಅಂತ ಇರುತ್ತೆ. ಸರ್, ಕಬ್ಬಿನ ಹಾಲು ಕುಡಿಯೋದಕ್ಕೆ ನಿಲ್ಸಿದಿರಿ. ಕಬ್ಬು ಬೆಳೆಗಾರರ ಬಗ್ಗೆ ಮಾತಾಡ್ಲೇಬೇಕು. ಸಿಕ್ಕಾಪಟ್ಟೆ ಕಷ್ಟ ಪಡ್ತಾರೆ. ಯಾವಾಗ ನೋಡಿದ್ರು ಪಾಪ ಬೆಂಬಲ ಬೆಲೆ ಬೇಕು ಅಂತ ಬೆಂಗಳೂರಲ್ಲಿ ಹೋರಾಟ ಮಾಡಕ್ ಬರ್ತಾ ಇರ್ತಾರೆ. ಏನ್ ಅನ್ಸ್ತದೆ ಸರ್ ತಮಗೆ? ಈಗ ನಾನು ನಮ್ಮ ಕ್ಷೇತ್ರದಲ್ಲಿ ಒಂದು ಕಾರ್ಖಾನೆಯನ್ನ ಫೌಂಡರ್, ನಾನು ಅಧ್ಯಕ್ಷ ಸಹಕಾರಿ ಸಂಘದಲ್ಲಿ. ಅದನ್ನು ಆಮೇಲೆ ಅದೇನೋ ಪ್ರಾಬ್ಲಮ್ ಆಗಿ ಬೇರೆಯವರಿಗೆ ಪ್ರೈವೇಟ್ ಕೊಟ್ಟಿದ್ದೆ.
ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ. ಅದು ಕೇಂದ್ರದ ಪಾಲನೆ ಇದೆ, ರಾಜ್ಯದ ಪಾಲನೆ ಇದೆ. So, ಉತ್ತರ ಭಾರತದಲ್ಲಿ ಕಬ್ಬು ಬೆಳೆಯುವಂತ ರೈತರಿಗೆ ಎಷ್ಟು ಅನುಕೂಲ ಇದೆಯೋ, ದಕ್ಷಿಣ ಭಾರತದಲ್ಲಿ ಅಷ್ಟು ಅನುಕೂಲ ಕೇಂದ್ರ ಸರ್ಕಾರ ಮಾಡ್ಕೊಡ್ತಾ ಇಲ್ಲ. ಹಾಗಾಗಿ ಕಬ್ಬು ಬೆಳೆಗಾರರು ಕಷ್ಟದಲ್ಲಿದ್ದಾರೆ. ಅವರಿಗೆ ಪ್ರೈವೇಟ್ ಕಾರ್ಖಾನೆಗಳು ಮೋಸನ ಮಾಡ್ತವೆ. ತೂಕದಲ್ಲಿ ಮೋಸ, ರಿಕವರಿಯಲ್ಲಿ ಮೋಸ, ಆಮೇಲೆ ಮೊಲೆಸಸ್ನಲ್ಲಿ ಮೋಸ, ಈ ತರ ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ. ಆದ್ರೂ ಜನ ಕಬ್ಬು ಬೆಳೀತಾರೆ. ನೀರು ಜಾಸ್ತಿ ಬೇಕು, ಅದಕ್ಕೆ ನೀರಿನ ಕೊರತೆ ಆಗ್ತಾ ಇದೆ. ಆದ್ರೂ ಡ್ರಿಪ್ ಇರಿಗೇಷನ್ ಮೇಲೆ ಕಬ್ಬು ಮಾಡುವಂತದ್ದು ಅಳವಡಿಸಬಹುದಾಗಿದೆ. ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಸ್ವಲ್ಪ ನೀರಿನ ಸಮಸ್ಯೆ ಬಗೆಹರಿತದೆ. ಆಮೇಲೆ ಇಳುವರಿ ಜಾಸ್ತಿ ತೆಗಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಕರೆಗೆ ಕನಿಷ್ಠ ಒಂದು 50ರಿಂದ 60 ಟನ್ ಆದ್ರೂ ಬಗೆಯಬಹುದು. ಅಷ್ಟು ಸರಾಸರಿ ನಮ್ಮಲ್ಲಿ 30-35 ಇದೆ. ಅದು ಸಾಕಾಗುತ್ತೆ. ಡನ್. ಕಬ್ಬಿನ ಜ್ಯೂಸ್ ಇದ್ದ ಕಡೆ ಹನಿಬಿ ಜಾಸ್ತಿ ಬರ್ತದೆ. ಹೆಂಗಮ್ಮ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತದ? ವ್ಯಾಪಾರ ಚಲೋ ನಡೀತೈತ್ರಿ. ಬೇಸಿಗೆ ಎಷ್ಟದಾವ್ ರೇಟ್? 15 ರೂಪಾಯಿ. ಅಷ್ಟ್ ಕಡಿಮೆ ಕೊಡ್ತೀರಿ? ಬೆಂಗಳೂರಿನಾಗ ಇದೆ ಕಬ್ಬಿನ ಜ್ಯೂಸ್ 30 ರೂಪಾಯಿ. ನೀವು ಜಾಸ್ತಿ ಮಾರೋದಲ್ಲ. ಓಕೆ, ಕಬ್ಬಿನ ಜ್ಯೂಸ್ ಸವಿಯೋಣ. ಮತ್ತಷ್ಟು ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಿರ್ತೀನಿ, ಕ್ಷೇತ್ರದಲ್ಲಿ ಮಾತಾಡಿಸ್ತೀನಿ. ಓಕೆ, ಈಗ ಕಚೇರಿ ಕಡೆ ನಾವು ಬಂದಿದ್ದೀವಿ. BR ಪಾಟೀಲ್ ಸರ್ ಅವರ ಕಚೇರಿ. ಬನ್ನಿ, ಇದು ಆಳಂದ ವಿಧಾನಸಭಾ ಕ್ಷೇತ್ರ. ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಕಚೇರಿ. ಓ, ತುಂಬಾ ಜನ ಇದ್ದಾರೆ ನೋಡಿ, ಶಾಸಕರನ್ನು ಮೀಟ್ ಮಾಡೋದಕ್ಕಿರುತ್ತೋ. ಆಮೇಲೆ ಇಲ್ಲೆಲ್ಲವೂ ಕೂಡ ಅವರು ಕೊಟ್ಟಿರುವಂತಹ ಕಾರ್ಯಕ್ರಮಗಳನ್ನ ಗಮನಿಸಬಹುದು. 2013ರಿಂದ 2018 ಕಾಲಾವಧಿಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಕೈಗೊಂಡಂತಹ ಕಾರ್ಯಕ್ರಮಗಳು. ಮತ್ತೊಂದು ಕಡೆ ಜಲಕ್ರಾಂತಿ, ಹಸಿರು ಕ್ರಾಂತಿ, ಜಲಕ್ರಾಂತಿ, ಕ್ಷೀರ ಕ್ರಾಂತಿ ಮತ್ತು ಶಿಕ್ಷಣ ಕ್ರಾಂತಿ. ಓಕೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಆಫೀಸ್. ಇಲ್ಲಿ ಜನ ಬಂದಾಗ ಅವರಿಗೆಲ್ಲ ಕೂತ್ಕೊಳ್ಳೋದಿಕ್ಕೆ ವ್ಯವಸ್ಥೆ, ಆರೋಗ್ಯವೇ ಭಾಗ್ಯ, ಆಮೇಲೆ ಯುವ ಶಕ್ತಿ, ನಾರಿ ಕ್ರಾಂತಿ. ಸೊ ನೋಡಿ, ಈ ಕಡೆ ಎಲ್ಲ ಜನ ಶಾಸಕರನ್ನು ಭೇಟಿ ಮಾಡೋದಕ್ಕೆ ಬಂದಿದ್ದಾರೆ. ಅವರ ಅಹವಾಲುಗಳನ್ನ ಪ್ರತಿನಿತ್ಯ ಸ್ವೀಕಾರ ಮಾಡ್ತಾರೆ. ಶಾಸಕರು ಬಂದಿದ್ದಾರೆ ಅಂದ ತಕ್ಷಣ ಜನ ಪಾಪ ನೂರಾರು ಸಮಸ್ಯೆಗಳನ್ನ ತಗೊಂಡು ಬರ್ತಿರ್ತಾರೆ. ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕಲ್ಪಿಸುವಂತಹ ಕೆಲಸವನ್ನ BR ಪಾಟೀಲ್ರು ಮಾಡ್ತಾರೆ. ಭೋಜರಾಜ್ ಅಂತ ಹೆಸರು ಅವ್ರದ್ದು. ಆಕ್ಚುಲಿ 1 ಲಕ್ಷ ಚೆಕ್ ಪರಿಹಾರ ಅಂತ ಅನ್ಸುತ್ತೆ ವಿತರಣೆ ಮಾಡಲಾಗ್ತಾ ಇದೆ. ಏನಾಗಿತ್ತು ಸರ್? ವಿದ್ಯುತ್ ವೈರ್ ಕಟ್ಟಾಗಿ ಬಿತ್ತು, ಪಾಪ ಫಲಗದಲ್ಲಿ ಕೆಲಸ ಮಾಡಕ್ಕೆ ಕೈಗೆ ಹತ್ತಿತ್ತು. ಹತ್ತದ ಬಳಕ ಆ ಪರಿಹಾರ ಸಲುವಾಗಿ ನಾವು ಅವ್ರ ಏನ್ ಮೆಡಿಕಲ್ ಎಕ್ಸ್ಪೆಂಡಿಚರ್ ಆಗಿತ್ತು ಅದು ಕಂಪೆನ್ಸೇಷನ್ ಕೊಡ್ತಾ ಇದ್ವಿ. ಈಗ ಸರಿ ಆಯ್ತಾ? ಇದೆಯಮ್ಮ, ಸರಿ ಆಗಿದೆ ಸರ್, ಕೆಲಸನೂ ಆಗಿದೆ ಸರ್. ಆ ಮಗನು ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದು, ಅದೇ ಚೆಕ್ ಕೊಡ್ತಾ ಇದ್ವಿ ಸರ್ ಸಾಹೇಬ್. ಓಕೆ, ಎಷ್ಟು ದಿನ ಆಯ್ತು ಇನ್ಸಿಡೆಂಟ್ ಆಗಿ? ಎಷ್ಟು ದಿನ ಆದ್ಮೇಲೆ ಚೆಕ್? 3 to 4 months ಆಗಿ ಬಳಕ ಇದು ಆಗಿದೆ ಸರ್. 5th month ಬಂದಿದೆ ಸರ್. ಓಕೆ ಸರ್, ಇಲ್ಲಿ ಎಷ್ಟು ಟೈಮಿಗೆ ಸಿಗ್ತೀರಿ ನೀವು ಜನಕ್ಕೆ, ಮತ್ತು ಎಷ್ಟು ಜನ ಪ್ರತಿನಿತ್ಯ ಬರ್ತಾರೆ ಕಚೇರಿಗೆ? ನಮ್ಮ ಪರ್ಮನೆಂಟ್ ಆಗಿ ಕೊಡೋರು ಇದಾರೆ ಇಲ್ಲಿ. PLD ಬ್ಯಾಂಕ್ ಅಧ್ಯಕ್ಷರಿದ್ರು, ಅವ್ರು ಕೊಡ್ತಾರೆ. ಇನ್ನೂ 4 ಜನ ಕೊಡ್ತಾರೆ. ಓಕೆ, ಅವ್ರಿಗೆಲ್ಲ ಜವಾಬ್ದಾರಿ ಒಪ್ಪಿಸಿದೀನಿ, ಅವರೇ ಮಾಡ್ತಿರ್ತಾರೆ. ಓಕೆ, ಡೈಲಿ ಎಷ್ಟು ಜನ ಬರ್ತಾರೆ ಸರ್? ಡೈಲಿ ಒಂದು 300-400 ಜನ ಬರ್ತಾರೆ. ಅಂದ್ರೆ ಬರುವಂತಹ ಎಲ್ಲರ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತದಾ ಅಂತ ಪಾಪ ಪ್ರಯತ್ನ ಮಾಡ್ತೀವಿ, ಅಟೆಂಪ್ಟ್ ಮಾಡ್ತೀವಿ. ಓಕೆ, ಅವ್ರಿಗೆ ಗೊತ್ತಿರಲ್ಲ ದಾರಿ ತೋರಿಸ್ತೀವಿ, ಅವರಿಗೆ ವಿಷಯ ಗೊತ್ತಿರಲ್ಲ ತಿಳಿಸ್ತೀವಿ. ಪಾಪ ಬರ್ತಾರೆ ಜನ, ನಂಬಿಕೊಂಡು ಬರ್ತಾರೆ. ಓಕೆ. ದೆಹಲಿಯಲ್ಲಿ ನನಗೊಬ್ರು ಸೀನಿಯರ್ ರಾಜಕಾರಣಿ ಹೇಳ್ತಾ ಇದ್ರು ಸರ್, ಸೆಂಟ್ರಲ್ ಮಿನಿಸ್ಟರ್, ಜನ ಬರ್ತಾರೆ, ನಾವು ಕೆಲವೊಂದು ಟೈಮ್ ಆ ಕೆಲಸಗಳನ್ನ ಮಾಡೋದಕ್ಕಾಗಲ್ಲ, ಹಾಗಾಗಿ ಸುಳ್ಳು ಹೇಳಿ ಕಳಿಸಿ ಬಿಡ್ತೀವಿ ಅಂತ. ನಾನು ಇವತ್ತಿನವರೆಗೂ ಯಾರಿಗೂ ಸುಳ್ಳು ಹೇಳಿಲ್ಲ, ಹೇಳೋದಿಲ್ಲ, ನೇರವಾಗಿ ಹೇಳ್ತೀನಿ. ಇದು ಆಗ್ತದೋ ಆಗೋದಿಲ್ಲ. ಪಾಪ ಅವ್ರಿಗೆ ಮೋಸ ಮಾಡಬಾರ್ದು. ಕೆಲವು ಸಲ ಕಾನೂನು ಪ್ರಕಾರ ಆಗೋದಿಲ್ಲ, ಆಗಲ್ಲ ಅಂತ ಹೇಳ್ಬೇಕು. ಅವ್ರಿಗೆ ಎಜುಕೇಟ್ ಮಾಡ್ಬೇಕು ನಾವು. ಇದು ಅವ್ರಿಗೂ ಮೋಸ ಮಾಡಿದ್ರೆ ನಮ್ಮ ಮತದಾರಿಗೆ ನಾವೇ ಮೋಸ ಮಾಡಕ್ ಆಗ್ತದ? ಅವ್ರಿಗೆ ಎಜುಕೇಟ್ ಮಾಡ್ಬೇಕು, ವಿಷಯವನ್ನ ತಿಳಿಸಿ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ನಾನು ಸುಳ್ಳು ಹೇಳಲ್ಲ. ಅದಕ್ಕಾಗಿನೇ 4-5 ಎಲೆಕ್ಷನ್ ಸೋತದ್ದು, ಸುಳ್ಳು ಹೇಳದೇ ಇದ್ದ ಕಾರಣಕ್ಕಾಗಿ.
ಕರೆಕ್ಟ್ ಸರ್. ಹೌದು. ಬಟ್ ಸತ್ಯಕ್ಕೆ ಯಾವಾಗ್ಲೂ ಜಯ ಇರುತ್ತೆ ಅಂತಾರೆ, ಅದ್ ನಿಜ ಆಯ್ತಾ ಅಂತ ನಿಮ್ ವಿಚಾರದಲ್ಲಿ? ಸತ್ಯಕ್ಕೆ ಜಯ ಆಗ್ತದೆ. ಅದೆಲ್ಲರಿಗಿಂತ ಹೆಚ್ಚಾಗಿ ಆತ್ಮವಂಚನೆ ಮಾಡ್ಕೊಳ್ಬಾರ್ದು. ನಮ್ಮ ಕಾರ್ಯಕರ್ತರಿಗೆ ನಂಬಿದವರಿಗೆ ನಾವು ಸುಳ್ಳು ಹೇಳಿ ಅವ್ರಿಗೆ ಮೋಸ ಮಾಡಬಾರ್ದು ಅಂತ ನನ್ನ ಸಿದ್ಧಾಂತ. ವೀಕ್ಷಕರೇ ನೋಡಿ, ಈಗಾಗಲೇ ನಾವು ಆಳಂದದಲ್ಲಿರುವಂತಹ ಕಚೇರಿಯಲ್ಲಿ ಇದೀವಿ ಸರ್. ಈ ಶಿಕ್ಷಣ ಕ್ರಾಂತಿ, ಕ್ಷೀರ ಕ್ರಾಂತಿ, ಜಲ ಕ್ರಾಂತಿ, ಹಸಿರು ಕ್ರಾಂತಿ ಅಂತೆಲ್ಲ ಕಾರ್ಯಕ್ರಮಗಳದ್ದು ಒಂದಷ್ಟು ಪೋಸ್ಟರ್ಗಳು ನನಗೆ ಕಾಣಿಸ್ತಾ ಇದೆ. ಏನ್ ಕಾರ್ಯಕ್ರಮಗಳು ಮಾಡಿದ್ರಿ ಸರ್? ಇದು ಕ್ಷೀರಕ್ರಾಂತಿ, ಹಾಲಿನ ಉತ್ಪಾದನೆಯನ್ನ ಜಾಸ್ತಿ ಮಾಡ್ತಾ ಇದೀವಿ. ಯಾಕಂದ್ರೆ ಸರ್ಕಾರ 1 ಲೀಟರ್ಗೆ 5 ರೂಪಾಯಿ ಬೆಂಬಲ ಬೆಲೆ ಕೊಡ್ತಾ ಇರೋದ್ರಿಂದ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥದ್ದು ಆಳಂದು. ಇನ್ನೂ ಹೆಚ್ಚಿನ ಉತ್ಪಾದನೆ ಮಾಡ್ಬೇಕು ಅಂತ ನಮ್ ಗುರಿ ಇದೆ. ಪ್ರತಿ ಹಳ್ಳಿಯಲ್ಲಿ ಸೊಸೈಟಿ ಮಾಡಿ ಆ ಹಾಲನ್ನ ಕಲಬುರಗಿಗೆ ತಂದು ಇಲ್ಲೊಂದು ಚಿಲ್ಲಿಂಗ್ ಸೆಂಟರ್ ಮಾಡಿಸಿದೀನಿ. ಇಲ್ಲಿ ಅದು ಸಾಕಾಗ್ತಾ ಇಲ್ಲ, ಇನ್ನೊಂದು ಚಿಲ್ಲಿಂಗ್ ಸೆಂಟರ್ ಮಾಡಿಸೋದಿದೆ. ಆಮೇಲೆ ನಮ್ಮ ಅಣ್ಣನ ಮಗನೇ KMF ಅಧ್ಯಕ್ಷ ಆಗಿದ್ದಾನೆ. ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ಬೇಕು ಅಂತ ಗುರಿ ಇದೆ. ಯಾಕಂದ್ರೆ ಎಂಪವರ್ಮೆಂಟ್ ಸಿಗ್ತದೆ. ಹೇಗಿದೆ ಸರ್ ಇಲ್ಲಿ ರೈತರಿಗೆ ವ್ಯವಸ್ಥೆ ಎಲ್ಲ ಹಾಲಿನ ವಿಚಾರದಲ್ಲಿ? ಹಾಲಿನ ವಿಚಾರಣೆಯಲ್ಲಿ ಈಗಂತೂ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ರೇಟು ನಮ್ಮ ಕಲಬುರಗಿ ಒಕ್ಕೂಟದಲ್ಲಿ ಕೊಡ್ತಾ ಇದ್ದೀವಿ. ಈಗ ನಮ್ಮ ಹಾಲು ಉತ್ಪಾದನೆ ಇನ್ನೂ ಜನರಿಗೆ ಇಲ್ಲಿ ಜಾಗೃತಿ ಇಲ್ರಿ. ಅದಕ್ಕಾಗಿ ನಾವು ಕಂಟಿನ್ಯೂ ಆಗಿ ಹಳ್ಳಿಯಲ್ಲಿ ಸಾಯಂಕಾಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ರೈತರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಹೈನುಗಾರಿಕೆ ಉತ್ಪಾದನೆಯಿಂದ ಏನ್ ಲಾಭ ಇದೆ ಮತ್ತೆ ಮಕ್ಕಳ ವಿದ್ಯಾಭ್ಯಾಸ ಸಲುವಾಗಿ ಯಾವ ರೀತಿ ನಮ್ಗೆ ಸಹಕಾರ ಸಿಗುತ್ತದೆ ಅನ್ನೋದಕ್ಕೆ. ಮತ್ತೆ ನಾವು ಕಲ್ಯಾಣ ಕರ್ನಾಟಕದಲ್ಲಿ 1 ಲೀಟರ್ಗೆ 10 ಪೈಸೆದಾಗೆ ರೈತ ಕಲ್ಯಾಣ ನಿಧಿ ಅಂತ ಮಾಡಿದೀವಿ. ಸೊ ಅದು 10 ಪೈಸೆ ನಮ್ಮ ಹತ್ರ ಈಗ ಆಲ್ರೆಡಿ 60 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ. 10 ಪೈಸೆ. ಅದರಲ್ಲಿ ನಾವೇನ್ ಮಾಡಿದೀವಿ, ಯಾರ ರೈತರ ಮಕ್ಕಳು ಹಾಲು ಉತ್ಪಾದನೆ ಇದಾರೋ ಅವ್ರ ಮಕ್ಕಳಿಗೆ BSc ಅಗ್ರಿ ವೆಟರ್ನರಿ ಏನಾದ್ರೂ ಕೋರ್ಸ್ ಅಲ್ಲಿ ಅವರು ಗೌರ್ಮೆಂಟ್ ಸರ್ಕಾರಿ ಇದ್ರಲ್ಲಿ ಅವ್ರಿಗೆ ಏನಾದ್ರೂ ಎಜುಕೇಶನ್ಗೆ ನೀಟಲ್ಲಿ ಪಾಸ್ ಆದ್ರೆ ಆ ಮಕ್ಕಳಿಗೆ ಫ್ರೀ ಎಜುಕೇಶನ್ ನಾವು ಒಕ್ಕೂಟದಿಂದ ಆ ದುಡ್ಡಲ್ಲಿ ಅವರಿಗೆ ಕೊಡುವುದೊಂದು ನಮ್ ಗುಲ್ಮುಲ್ ಗುಲ್ಬರ್ಗಾಗೆಲ್ಲ ಬರುತ್ತಲ್ಲ ಗುಲ್ಮುಲ್. ಓಕೆ ಡನ್ ಸರ್. ಶಿಕ್ಷಣ ಕ್ರಾಂತಿ ಬಗ್ಗೆ ಮಾತಾಡ್ಲೇಬೇಕು ಸರ್. ಯಥೇಚ್ಛವಾಗಿ ಶಿಕ್ಷಣಕ್ಕೆ ಪ್ರಾಶಸ್ತ್ಯ ಕೊಡುವಂತವರಲ್ಲಿ ನೀವು ಕೂಡ ಒಬ್ರು. ಬಹುತೇಕ ನಮ್ಮ ಶಾಲೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಓದಂತವ್ರು ಬಡವರ ಮಕ್ಕಳಿದ್ದಾರೆ, ರೈತರ ಮಕ್ಕಳಿದ್ದಾರೆ. ನಾವು ಸಾಮಾನ್ಯ ಜನರಿಗೆ ಶಿಕ್ಷಣ ಸೌಲಭ್ಯ ಸಿಗಬೇಕು ಅಂತ ಹೇಳಿ 80ರ ದಶಕದಲ್ಲಿ ಆ ಶಾಲೆ ಪ್ರಾರಂಭ ಮಾಡಿದ್ದೆ. ಇವತ್ತು ಡಿಗ್ರಿವರೆಗೆ ಬಂದು ಆಮೇಲೆ ನರ್ಸಿಂಗ್ ಕಾಲೇಜು, ನರ್ಸಿಂಗ್ ಸ್ಕೂಲು, ಫಾರ್ಮಸಿ ಡಿಪ್ಲೊಮಾ, ಫಾರ್ಮಸಿ ಡಿಗ್ರಿ, ಆಮೇಲೆ ಆಯುರ್ವೇದಿಕ್ ಕಾಲೇಜು ಇದು ಮಾಡ್ತಾ ಇದ್ದೀವಿ. ಸೊ ಒಟ್ಟಾರೆ ಪ್ರೊಫೆಷನಲ್ ಎಜುಕೇಶನ್ ಕೊಡ್ಬೇಕು ಅಂತ ನಮ್ಮ ಉದ್ದೇಶ. ಇಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಇರ್ಲಿಲ್ಲ, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಮಂಜೂರು ಮಾಡಿಸ್ಬಿಟ್ಟಿದ್ದೀನಿ. ಇಲ್ಲಿ ITI ಇರ್ಲಿಲ್ಲ ಕಾಲೇಜು, ITI ಸರ್ಕಾರಿ ಮಾಡಿಸ್ಬಿಟ್ಟಿದ್ದೀನಿ. ಮಕ್ಕಳಿಗೆ ನಮ್ ಕಡೆ ಜನ ದುಡಿತಾರೆ, ಆದ್ರೆ ಅವ್ರಿಗೆ ಆತರ ಸ್ಕಿಲ್ ಡೆವಲಪ್ಮೆಂಟ್ ಕೊಡ್ಬೇಕು. ಕರೆಕ್ಟ್. ಮತ್ತೊಂದು ನಾರಿ ಕ್ರಾಂತಿ ಅಂತ ಏನ್ ಕಾರ್ಯಕ್ರಮ ಕೊಟ್ಟಿದ್ದೀರಿ ನಾರಿ ಕ್ರಾಂತಿಯ ಮೂಲಕ? ನಾರಿ ಕ್ರಾಂತಿ ಅಂದ್ರೆ ಈಗ ಅವ್ರಿಗೆ ಸ್ವಸಹಾಯ ಸಂಘಗಳನ್ನ ಮಾಡೋದು, ಅವ್ರಿಗೆ ಬ್ಯಾಂಕ್ಗಳಿಂದ ಸಾಲ ಕೊಡಿಸೋದು, ಅವರಿಗೆ ಹೈನುಗಾರಿಕೆಯಲ್ಲಿ ಆಸಕ್ತಿಯನ್ನು ನೋಡಿಸೋದು, ಅದು ಮಾಡ್ತಾ ಇದ್ದೀವಿ. ಹಸಿರು ಕ್ರಾಂತಿ ಸರ್? ಹಸಿರು ಕ್ರಾಂತಿ ನನ್ನ ಗುರಿ ಅರಣ್ಯವನ್ನ ಹೆಚ್ಚಿಗೆ ಬೆಳೆಸಬೇಕು. ಇವತ್ತೇನು ಜಾಗತಿಕ ತಾಪಮಾನ ಬೆಳೀತಾ ಇದೆ, ಕಲಬುರಗಿ ಜಿಲ್ಲೆ 6% ಮಾತ್ರ ಅರಣ್ಯ ಇದೆ. ಆಳಂದಕ್ಕೆ ಬಂದ್ರೆ 1% ಮಾತ್ರ ಅರಣ್ಯ ಇದೆ. ಈ ಅರಣ್ಯದ ವೈಪರೀತ್ಯವನ್ನು ನಾವು ಬಗೆಹರಿಸಬೇಕಾಗಿದ್ರೆ ನಾವು ಅರಣ್ಯವನ್ನ ಬೆಳೆಸಲೇಬೇಕು. ಆ ಮಕ್ಕಳಿಗೆ ನಾವು ಸಸಿ ಕೊಡ್ತೀವಿ ಪ್ರತಿ ವರ್ಷ. ಮಕ್ಕಳಿಗೆ ಮರ ಹಚ್ಚಬೇಕು ಮತ್ತು ಎಲ್ಲಾ ಮಠಮಾನ್ಯಗಳ ಜೊತೆಗೆ ಸೇರಿ ಆ ಮರ ಬೆಳೆಸಬೇಕು. ಇದೊಂದು ದೊಡ್ಡ ಆಂದೋಲನ ರೂಪದಲ್ಲಿ ತಗೋಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಈ 7-8 ಕಾರ್ಯಕ್ರಮಗಳು ಏನಿದೆ ಅವೆಲ್ಲವೂ ಕೂಡ ಜನರಿಗೆ ತಲುಪಿದೆಯಾ ಸರ್? ತಲುಪಿದೆ ಸರ್, ಎಲ್ಲರೂ ತಲುಪಿದೆ, ಆದ್ರೆ ತಲುಪಿದೆ. ಅಂದ್ರೆ ಪರ್ಸೆಂಟೇಜ್ ವೈಸ್ ಮಾತಾಡೋದಾದ್ರೆ ಸರ್ ಎಷ್ಟು ಪ್ರಮಾಣದಲ್ಲಿ ತಲುಪಿದೆ? ನನಗನ್ನಿಸ್ತದೆ 30-40% ತಲುಪಿದೆ. ಇನ್ನೂ ಬಹಳ ಜಾಸ್ತಿ ಮಾಡಬೇಕು. ಇದೆಲ್ಲವೂ ಕೂಡ ಐಡಿಯಾಗಳು ಹೇಗ್ ಬಂತು ಸರ್? ಯಾರಾದ್ರೂ ಸಜೆಸ್ಟ್ ಮಾಡಿದ? ಆರೋಗ್ಯದ ಬಗ್ಗೆ ಅವರಿಗೆ ದುಡ್ಡು ಇರಲಿಲ್ಲ, ಆಸ್ಪತ್ರೆಗೆ ಹೋಗಿ ಕಣ್ಣಿನ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡ್ಕೊಳ್ಳೋದು. ನಾವು ನಮ್ಮ ಸಂಸ್ಥೆಯಿಂದ ಸುಮಾರು ಜನರಿಗೆ ಕಣ್ಣಿನ ಆಪರೇಷನ್ ಮಾಡಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಯುವ ಶಕ್ತಿಗೆ
ಹಾ. ಇವತ್ತೇನು ಅವರು ಆಟ ಮತ್ತು ಬೇರೆ ಬೇರೆ ಅವ್ರ ಹತ್ರ ಸ್ಕಿಲ್ ಇದೆ ಅದನ್ನ ಎಕ್ಸಿಬಿಟ್ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಜಲಕ್ರಾಂತಿ ಬಗ್ಗೆ ಮಾತಾಡ್ಬೇಕು ಸರ್. ಈ ಭಾಗದಲ್ಲಿ ಬೋರ್ವೆಲ್ ಗಳನ್ನ ಕೊರೆದ್ರೂ ಕೂಡ ನೀರ್ ಸಿಗಲ್ಲ, 1500 ಅಡಿ ಹೋದ್ರೂ ಕೂಡ ನೀರ್ ಬರಲ್ಲ ಅನ್ನೋದು ವಿಚಾರ ಇದೆ. ಏನ್ ನೀರಿದೆಲ್ಲ ಇದು ನಾವು ಎಂತೋ 56 ಕಿಲೋಮೀಟರ್ ವರೆಗೆ ನಿರ್ಮಿಸಿದ್ವಿ. ಮಹಾರಾಷ್ಟ್ರದಿಂದ ಮಹಾರಾಷ್ಟ್ರ ಮಾಡೆಲ್ ತಂದು ಹಾ. 56 ಕಿಲೋಮೀಟರ್. ನಮಗೆ ನಾವು ಖರ್ಚು ಮಾಡೋದು ಬರೀ 20 ಕೋಟಿ, ನಮಗೆ ಸಾವಿರಾರು ಕೋಟಿ ಬೇಕಾಗ್ತದೆ. ಓಕೆ. ಅದಕ್ಕೆ ಸಿದ್ದರಾಮಯ್ಯ ಹತ್ರ ಇವತ್ತು ಕೇಳಿದೀವಿ. ಅವ್ರು ಮೊನ್ನೆ 50 ಕೋಟಿ ಬಿಡುಗಡೆ ಮಾಡಿದ್ದಾರೆ. 50 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಕೇಂದ್ರ ಸಹಾಯಕ್ಕೂ ನಾವು ಹೋಗಿದ್ದೀವಿ ನಾವು, ಕೇಂದ್ರ ಸಹಾಯ. ಸೊ ಈ ತರ ಅಂತರ್ಜಲ ಸಮೃದ್ಧಿ ಅಂತ ಇದನ್ನ ಇವ್ಯಾಲ್ಯೂಯೇಷನ್ ಮಾಡಿ ಯಾವ್ಯಾವ ರಂಗದಲ್ಲಿ ಎಷ್ಟೆಷ್ಟು ಅಭಿವೃದ್ಧಿ ಆಗಿದೆ, ಬದಲಾವಣೆ ಆಗಿದೆ, ಆರೋಗ್ಯದಲ್ಲಿ, ಶಿಕ್ಷಣದಲ್ಲಿ, ಆರ್ಥಿಕವಾಗಿ, ಸಾಮಾಜಿಕ ಎಲ್ಲನೂ ವಿಸ್ತೃತವಾದಂತಹ ವರದಿಯನ್ನ ನಾವು ಸಲ್ಲಿಸಿದ್ದೇವೆ. ಓಕೆ. ಎಷ್ಟು ಹಳ್ಳಿಗಳಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ ಮತ್ತು ಎಷ್ಟು ಜನ ಇದರ ಉಪಯೋಗ ಪಡ್ಕೊಳ್ತಿದ್ದಾರೆ? ಇನ್ನು ಎಲ್ಲ ಹಳ್ಳಿಗಳಿಗೂ ಕೂಡ ಬೇಡಿಕೆ ಇದೆ ಅಂತರ್ಜಲ ಹೆಚ್ಚಿಗೆ ಮಾಡೋದು. ಓಕೆ. ಸೊ ಇನ್ನು ನಮಗೆ ಮಾಡ್ತಾ ಇರೋದು ಬರೀ 5-6% ಮಾತ್ರ. ದುಡ್ಡಿನ ಕೊರತೆ ಇದೆ. ಓಕೆ. ಸೊ ಇದು ಕಚೇರಿಯ ವಿಚಾರ. ಕಚೇರಿಗೆ ಸಂಬಂಧಿಸಿದಂತೆ ಒಂದಷ್ಟು ವ್ಯವಸ್ಥೆಯನ್ನೆಲ್ಲ ತೋರಿಸಿದೆ ನಿಮಗೆ. ಇನ್ನೊಂದಷ್ಟು ಕಡೆಗಳಲ್ಲೂ ಕೂಡ ಹೋಗ್ತೀವಿ, ಅಲ್ಲಿ ಜನರನ್ನ ಅಟೆಂಡ್ ಮಾಡುವಂತಹ ಕಾರ್ಯಕ್ರಮಗಳು ಕೂಡ ಇದೆ. ಆಮೇಲೆ ನನಗೆ ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬರ್ತ್ಡೇ ಆಗ್ಲಿ ಅಥವಾ ಮದ್ವೆ ಆಗ್ಲಿ, ಸಭೆ ಸಮಾರಂಭಗಳಾಗ್ಲಿ, ಜನ ಕರೆದ ಮೇಲೆ ಹೋಗ್ಲೇಬೇಕು, ಹೋಗ್ಲಿಲ್ಲ ಅಂತಂದ್ರೆ ಅವ್ರು ಬೇಜಾರು ಮಾಡ್ಕೊತಾರೆ ಅಂತ. ಹಾ ಸರ್, ಮದ್ವೆಗಳಿಗೆಲ್ಲ ಅಟೆಂಡ್ ಆಗ್ತಾರಲ್ಲ ಇಲ್ಲಿ ರಾಜಕಾರಣಿಗಳು, ಯಾರದೇ ಮದ್ವೆ ಆಗ್ಲಿ ಹೋಗಿ ಅಟೆಂಡ್ ಆಗ್ತಾರೆ. ಇದು ನಮ್ ಭಾಗದಲ್ಲಿ ಅಷ್ಟೇ ಇಲ್ಲ, ಹಳೆ ಮೈಸೂರದಲ್ಲಿ ಕೂಡ ಇದು ಸಮಸ್ಯೆ ಆಗಿದೆ. ಅಲ್ಲಿ ಶಾಸಕರು ಕೂಡ ಅದು ಹೇಳ್ತಾರೆ, ಅಯ್ಯೋ ಮದುವೆಗೆ ಹೋಗ್ಲೇಬೇಕು, ಓಕೆ, ಸತ್ರೆ ಹೋಗ್ಲೇಬೇಕು, ಮನೆಯಲ್ಲಿ ಕುಟುಂಬದ ಕಾರ್ಯಕ್ರಮಕ್ಕೆ ಹೋಗ್ಲೇಬೇಕು. ಆತರ ಬಹಳ ಒಂದು ರಾಜಕಾರಣಿಗಳನ್ನ ವೈಭವೀಕರಣ ಮಾಡ್ತಾ ಇದ್ದಾರೆ ಜನ. ಇದು ತಪ್ಪಿದೆ. ರಾಜಕಾರಣಿಗಳು ಸೇವಕರು. ಇವತ್ತು ಜನ ಆಯ್ಕೆ ಮಾಡಿ ಕಳಿಸ್ತಾರೆ, ಅವ್ರು ಸೇವೆ ಮಾಡುವಂತ ಕೆಲಸ ನಾವು ಮಾಡ್ಬೇಕು. ಅದು ಇಷ್ಟು ವೈಭವೀಕರಣ ರಾಜಕಾರಣಿಗಳು ಮಾಡಬಾರ್ದು. ಓಕೆ. ಡೈಲಿ ಎಷ್ಟು ಮದ್ವೆ ಅಟೆಂಡ್ ಮಾಡ್ತಿದ್ದೀರಿ ಸರ್ ಇತ್ತೀಚೆಗೆ? ಅದರದೇ ಸೀಸನ್ ಮೊನ್ನೆ ದಿನ ಒಂದು 7-8 ಮದುವೆಗಳು ಅಟೆಂಡ್ ಮಾಡ್ತೀವಿ. ಅದು ಒಂದೇ ಸಲ, ಒಂದೇ ದಿವಸ, ಒಂದೇ ಸಮಯಕ್ಕೆ 15-20 ಮದುವೆಗಳು ಇರ್ತವೆ. ಕೆಲವು ಕಡೆ ಹೋಗೋದಾಗೋದಿಲ್ಲ, ಬೇಜಾರ್ ಪಡ್ಕೋತಾರೆ. ಇದು ಕಿಸಾನ್ ಕ್ಲಿನಿಕ್ ಅಂತ ಮಾಡ್ಕೊಂಡಿದ್ವಿ. ಕಿಸಾನ್ ಕ್ಲಿನಿಕ್ ರೈತರಿಗೆ ಸರ್ ಮಣ್ಣು ಪರೀಕ್ಷೆ ಮಾಡ್ತೀವಿ. ಈಗ ಅನಾವಶ್ಯಕವಾಗಿ ಗೊಬ್ಬರ ಹಾಕಿ ಭೂಮಿ ಆರೋಗ್ಯವನ್ನ ಹಾಳು ಮಾಡಕ್ಕೆ ನಾವು ತಯಾರಿಲ್ಲ. ಆಮೇಲೆ ಅವ್ರ ಮನೆ ಬಾಗ್ಲಿವರೆಗೂ ಗೊಬ್ಬರ ಮುಟ್ಟಿಸ್ತೀವಿ. ಆಮೇಲೆ ಟಾರ್ಪೈಲು ಅವ್ರ ಮನೆ ಬಾಗ್ಲಿಗೆ ಮುಟ್ಟಿಸ್ತೀವಿ. ಅವರಿಗೆ ಮಾರ್ಕೆಟ್ ಗಿಂತ ಕಡಿಮೆ ದರದಲ್ಲಿ. ಯಾಕಂದ್ರೆ ಮಾರ್ಕೆಟ್ ನಲ್ಲಿ ಅವ್ರಿಗೆ ಶೋಷಣೆ ಆಗ್ತದೆ. ನಾವು ಅವ್ರಿಗಿಂತ ಕಡಿಮೆ ದರದಲ್ಲಿ ಮಾಡ್ತೀವಿ. ಇದೆಲ್ಲ ಫರ್ಟಿಲೈಸರ್ ಇದು. ಚೌಧರಿ ಚರಣ್ ಸಿಂಗು ಈ ದೇಶದ ರೈತರ ನಾಯಕ. ಕರೆಕ್ಟ್. ಬಹುಶಃ ಚೌಧರಿ ಚರಣ್ ಸಿಂಗ್ ಅವರು ಭಾರತ ವರ್ಸಸ್ ಇಂಡಿಯಾ ಅಂತ ಪುಸ್ತಕ ಬರೆದ್ರು. ಹೌದು. ಅವರು ಭಾರತದ ಪರವಾಗಿ ನಿಂತಂತವ್ರು, ಇಂಡಿಯಾ ಪರವಾಗಿಲ್ಲ. ಇಂಡಿಯಾ ಅಂದ್ರೆ ಈ ಪಟ್ಟಣಗಳ ಶ್ರೀಮಂತರ, ದೊಡ್ಡ ದೊಡ್ಡ ನಗರಗಳ ವಾಸಿಗಳ ಬದುಕು. ಹಳ್ಳಿಗಳಲ್ಲಿ ರೈತರು ಬದುಕನ್ನ ಹಸನು ಮಾಡಿದಂತವ್ರು ಚೌಧರಿ ಚರಣ್ ಸಿಂಗ್. ಓಕೆ. ಇಂಡಿಯಾ ಮತ್ತು ಭಾರತ್ ಅನ್ನುವಂತ ವಿಚಾರ ಹೇಳ್ತಿರುವಾಗ ನನ್ ಸಡನ್ಲಿ ಮೋದಿ ಅವರು ಬಂದ್ಬಿಟ್ರು ಸರ್ ತಲೆಗೆ. ಇಂಡಿಯಾ ಅಂತ ಹೇಳಿದ್ರೆ ಕಾಂಗ್ರೆಸ್, ಭಾರತ ಅಂತ ಹೇಳಿದ್ರೆ ಬಿಜೆಪಿ ಅನ್ನೋ ತರ ಇದೆ. ಮೋದಿ ಅವರು ಇಂತ ಎಷ್ಟು ಸುಳ್ಳುಗಳು ಹೇಳಿದ್ದಾರೆ, ಎಷ್ಟು ಮೋಸ ಮಾಡಿದ್ದಾರೆ, ಹೋಗೋದು ಬೇಡ. ಆದ್ರೆ ಚೌಧರಿ ಚರಣ್ ಸಿಂಗ್ ಗಾಂಧಿ ತತ್ವದಲ್ಲಿ ನಂಬಿಕೆ ಇಟ್ಟಂತವ್ರು. ಒಬ್ಬ ರೈತರ ಮಗನಾಗಿ ದೇಶಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಮಾಡಿದ್ದಾರೆ. ಚೌಧರಿ ಚರಣ್ ಸಿಂಗ್ ಹುಟ್ಟದ ಹಬ್ಬ ಆಚರಣೆ ಮಾಡ್ತೇವೆ ದೊಡ್ಡ ಪ್ರಮಾಣದಲ್ಲಿ. ಪ್ರತಿದಿನ ಎಷ್ಟು ಜನ ರೈತರು ಬರ್ತಾರಂತೆ ಸರ್ ಇಲ್ಲಿ? ಎಷ್ಟು ಜನ ರೈತರು ಬರ್ತಾರ? 200. ಸ್ಟಾಫ್ ಎಷ್ಟು ಜನ ಇದ್ದಾರೆ? 21 ಜನ. ಅಂದ್ರೆ ಆಪರೇಟ್ ಎಲ್ಲ ಅವರೇ ಮಾಡ್ತಾರೆ? ಓಕೆ. ಇದೆಲ್ಲವೂ ಕೂಡ ಕ್ಯಾಬಿನ್ ಗಳ ತರ ಮಾಡ್ಕೊಂಡಿದ್ದಾರೆ. ಸೊ ಈ ಕ್ಯಾಬಿನ್ ಗಳ ಥ್ರೂನೇ ವರ್ಕ್ ಆಗುತ್ತೆ. ನಮ್ ರೈತರು ಈ ವ್ಯಾಪಾರಸ್ಥರ ಪ್ರಚಾರಕ್ಕೆ ಒಳಗಾಗಿ ಅನಾವಶ್ಯಕವಾಗಿ ಗೊಬ್ಬರವನ್ನ ಖರೀದಿ ಮಾಡಿ ಹಾಕ್ತಾರೆ. ಮಣ್ಣಿನಲ್ಲಿ ಯಾವ ಔಷಧ ಕೊರತೆ ಇದೆ ಹಾಕ್ಬೇಕು, ಅದನ್ನ ಮಣ್ಣು ಪರೀಕ್ಷೆ ನಾವು ಮಾಡ್ತಾ ಇದೀವಿ. ಮಣ್ಣು ಪರೀಕ್ಷೆ ಮಾಡಿ ಯಾವ ಅಂಶ ಕಡಿಮೆ ಇದೆ ಅದನ್ನೇ ಮಾತ್ರ ನಾವು ಅವ್ರಿಗೆ ರೆಕಮೆಂಡ್ ಮಾಡ್ತೀವಿ, ಅದನ್ನೇ ಮಾತ್ರ ಪೂರೈಸ್ತೀವಿ.
ಓಕೆ, ಇದು ಮಣ್ಣು ಪರೀಕ್ಷಾ ಕೇಂದ್ರ, ಮತ್ತೊಂದು ಕಡೆ ರೈತರಿಗೆ ಮಾಹಿತಿಯನ್ನ ಕೊಡುವಂತಹ ಕೇಂದ್ರ ನನ್ನ ಈ ಬಲಭಾಗದಲ್ಲಿದೆ. ಲೈನ್ ಆಗಿ ಕ್ಯಾಬಿನ್ಗಳೆಲ್ಲವೂ ಕೂಡ ಇದೆಯಲ್ಲ, ಇಲ್ಲಿ ಸುಮಾರು 20 ಜನ ಸಿಬ್ಬಂದಿಗಳು ಇರ್ತಾರೆ. ಆಮೇಲೆ ಅಲ್ಲಿ ಮೂಟೆಗಟ್ಲೆ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅವೆಲ್ಲವೂ ಕೂಡ ಗೊಬ್ಬರನೇ ಅಲ್ವಾ ಸರ್? ನೀವ್ ಎಷ್ಟು ಖರೀದಿ ಮಾಡ್ತೀರಿ, ರೈತರಿಗೆ ಎಷ್ಟು ಕೊಡ್ತೀರಿ ಸರ್ ಅದನ್ನ? ಬೇಡಿಕೆ ಮತ್ತು ಸಪ್ಲೈ ಮೇಲೆ ಬೇಡಿಕೆ ಮತ್ತು ಓಕೆ, ಬನ್ನಿ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಸೊ ಮಣ್ಣು ಹೇಗ್ ಪರೀಕ್ಷೆ ಮಾಡ್ತಾರೆ, ನನಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ, ಮಣ್ಣು ಹೇಗ್ ಪರೀಕ್ಷೆ ಮಾಡ್ತಾರೆ ಅಂತ. ಇದು ಮಣ್ಣು, ಇದು ಟೆಸ್ಟಿಂಗ್ ಲ್ಯಾಬ್ ಇದೆ ಇದು. ಸರ್. ಇದರಲ್ಲಿ ಮಣ್ಣು ಹಾಕಿದ್ರೆ ಹಾ. ಅದು ತೋರಿಸ್ತದೆ ಯಾವ ಅಂಶ ಹೆಚ್ಚಿದೆ, ಯಾವ ಅಂಶ ಕಡಿಮೆ ಇದೆ. ಓಕೆ. ಇದನ್ನ ಸರ್ಕಾರ ನಿಜವಾಗಿ ಮಾಡ್ಬೇಕಾದಂತ ಕೆಲಸ, ಆದ್ರೆ ಸರ್ಕಾರ ಮಾಡ್ತಾ ಇಲ್ಲ. ಓಕೆ. ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡ್ತಾರೆ ನಮ್ಮ ರೈತರು. ಅದು ಮಾಡಬಾರದು ಅನ್ನೋದಕ್ಕೆ ನಾವು ಮಣ್ಣಿನ ಪರೀಕ್ಷೆ ಮಾಡ್ತಾ ಇದ್ದೇವೆ. ಪ್ರತಿ ತಾಲೂಕು ಕೇಂದ್ರಗಳಲ್ಲೂ ಅಥವಾ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಈ ತರದ್ ಬರ್ಬೇಕು ಅಂತ. ಕೇಂದ್ರಗಳಲ್ಲಂತೂ ಬೇಕೇ ಬೇಕು. ಓಕೆ. ರೈತ ಸೇವಾ ಸಹಕಾರಿ ಸಂಘದಲ್ಲಿ ಕೂಡ ಬೇಕೇ ಬೇಕು. ಕರೆಕ್ಟ್ ಸರ್. ಓಕೆ ವೀಕ್ಷಕರೇ, ಸರ್ಕಾರ ಇದನ್ನ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಟೆಂಡ್ ಮಾಡಿದ್ರೆ ಒಳಿತು ಅಂತ ಅನಿಸ್ತದೆ. ಯಾಕೆಂತಂದ್ರೆ ರೈತರಿಗೆ ಹೆಲ್ಪ್ ಆಗುವಂತದ್ದು. ಯಾವಾಗ್ಲೂ ಕೂಡ ನಾವು ರೈತರ ಪರ, ನಾವು ರೈತರ ವಿಚಾರವಾಗಿ ಹೋರಾಟ ಮಾಡಿ ಮೇಲ್ ಬಂದವರು ಅಂತ ರಾಜಕೀಯವಾಗಿ ಯಾರು ಏನೇ ಮಾತಾಡಿದ್ರು ಅದನ್ನ ಅಸ್ತಿತ್ವಕ್ಕೆ ತರುವಂತಹ ಪ್ರಯತ್ನಗಳು ಆಗ್ಬೇಕು ಅಂತ ಅನಿಸ್ತದೆ. ಓಕೆ, ಈಗ ನಿಮಗೆ ಕಿಸಾನ್ ಕ್ಲಿನಿಕ್ ನ ತೋರಿಸಿದ್ವಿ. ನೆಕ್ಸ್ಟ್ ನಾವು ಈಗ ಆಳಂದ ಕ್ಷೇತ್ರದ ಜನರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದೀವಿ. ಇವತ್ತು ಇಡೀ ದಿನ ಆಳಂದ ವಿಧಾನಸಭಾ ಕ್ಷೇತ್ರದ ಶಾಸಕರ ಜೊತೆ ನಾವು ಕಳೆಯೋರಿದೀವಿ. ಬನ್ನಿ ಮತ್ತಷ್ಟು ಕಡೆಗಳಲ್ಲಿ ಹೋಗೋಣ. ಕಡೆ ನಾವು ಬಂದಿದ್ದೀವಿ. ಸೊ ಬಹುಶಃ ಈಗ ಬೇಸಿಗೆ ಇರೋದ್ರಿಂದಾಗಿ ಇಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ಬರ ಅಧ್ಯಯನ ಶಾಸಕರ ಕಡೆಯಿಂದ. ಓಕೆ, ಪ್ರತಿ ಹಳ್ಳಿಯಲ್ಲೂ ಕೂಡ ಹೋಗಿ ಪಾಪ ಅಧ್ಯಯನವನ್ನು ಮಾಡ್ತಿದ್ದಾರೆ, ಬರ ಅಧ್ಯಯನ. ಈಗ ಯಾವ ಕಡೆ ಹೋಗ್ತಾ ಇದೀವಿ ಸರ್? ಇಲ್ಲಿ ಒಂದು ಹಳ್ಳಕ್ಕೆ ಹಾ. ತಡೆಗೋಡೆ ಕಟ್ಟಿ ಹಾ. ನೀರ್ ನಿಲ್ಲಿಸುವಂತ ಕೆಲಸ ಮಾಡ್ತಾ ಇದ್ದೇವೆ. ಓಕೆ. ಅದರ ಗುದ್ದಲಿ ಪೂಜೆಗೆ ಹೋಗ್ತಾ ಇದ್ದೇವೆ. ಓ ಓಕೆ ಸರ್. ಯಾಕೆ ಭೂಮಿ ಒಂಥರ ಎಲ್ಲ ಒಣಗೋಗಿರೋ ತರ ಇದೆಯಲ್ಲ ಸರ್? ನೋಡಿ, ಬಹಳ ದೊಡ್ಡ ಪಾಪವನ್ನು ಮಾಡಿದ್ದೀವಿ. ಹಾ. ಭೂಮಿಯ ಅದಕ್ಕೆ ಹಸ್ತಕ್ಷೇಪ ಮಾಡಿ ಹಾ. ಎಲ್ಲ ನೀರನ್ನ ಹೇರ್ಬಿಟ್ಟು ಓಕೆ. ಇವತ್ತು ಬಂಜರ ಭೂಮಿಯನ್ನ ಮಾಡಿದ್ದೀವಿ. ಇದಕ್ಕೆ ನಾವೇ ತಪ್ಪು ಮಾಡುದು. ಮತ್ತೆ ಅಂತರ್ಜಲ ತುಂಬಿ ಅದಕ್ಕೆ ಒಂದು ಮಟ್ಟಕ್ಕೆ ತರಬೇಕಾಗಿದ್ರೆ ಓಕೆ. ವ್ಯಾಪಕವಾದಂತಹ ದುಡ್ಡು ಖರ್ಚು ಮಾಡಿ ಕೆಲಸ ಮಾಡಬೇಕಾಗಿದೆ. ಮಹಾರಾಷ್ಟ್ರದಲ್ಲಿ ಆ ಕೆಲಸ ಮಾಡಿದ್ದಾರೆ. ಓಕೆ. ನಮ್ಮಲ್ಲಿ ಕೂಡ ಆಗ್ಬೇಕು ಅಂತ ಹೇಳಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ. ಆದ್ರೆ ಸರ್ಕಾರ ಯಾಕೋ ಏನು ಯೋಚನೆ ಮಾಡ್ತಾ ಇಲ್ಲ. ಓಕೆ ಸರ್, ನನಗೆ ನೆನೆ ಒಬ್ರು ಪಾಪ ಯಾರೋ ಬಸ್ಸಲ್ಲಿ ಬರೋ ಟೈಮಲ್ಲಿ ಒಬ್ರು ಹೇಳ್ತಾ ಇದ್ರು, ಹೀಗೆ ಮಾತಾಡ್ತಾ ಇದ್ರು, ಸರ್ ನೀವು ಬರ ಬಂದಾಗ ಮಾತ್ರ ಬಾಯಿ ಬಡ್ಕತೀರಿ, ರಸ್ತೆಯಲ್ಲಿ ಯಾರಾದ್ರೂ ಸತ್ತಾಗ ಮಾತ್ರ ಬಾಯಿ ಬಡ್ಕತೀರಿ, ಬಿಫೋರ್ ಯಾಕೆ ಎಲ್ಲವೂ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಮಾಡಲ್ಲ ಅಂತ. ಈಗ ಬರಗಾಲದ ಎಫೆಕ್ಟ್ ಏನಾದ್ರು ಆಳಂದ ಕ್ಷೇತ್ರದಲ್ಲಿ ಆಗುವಂತ ಸಾಧ್ಯತೆಗಳಿದೆಯಾ? ಏನೆಲ್ಲ ತಯಾರಿಗಳನ್ನ ಮಾಡ್ಕೊಂಡಿದೀರಿ ಅಂತ. ಈ ಭೌಗೋಳಿಕವಾಗಿ ನಮ್ಮ ಆಳಂದು ಸೆಮಿ ಎರಿಡ್ ಅಂದ್ರೆ ಅರೆ ಮಲೆನಾಡು ಅಂತ ಕರೀತಾರೆ. ಓಕೆ. ಇಲ್ಲಿ 72ರಲ್ಲಿ ಭೂಮಿಯಲ್ಲಿ ನೀರಿದ್ದಂತೆಲ್ಲ ಹೋಗ್ಬಿಟ್ಟಿದೆ. 72ರಲ್ಲಿ ಭೀಕರ ಬರಗಾಲ ಇತ್ತು. ಓಕೆ. ಅವಾಗ ನೀರಿನ ಸಮಸ್ಯೆ ಆಗಿದೆ. ಕುಡಿಯಲಿಕ್ಕೆ ನೀರಿಲ್ಲ. ಓಕೆ. ಕುಡಿಲಿಕ್ಕೆ ನೀರು ಟ್ಯಾಂಕರ್ಗಳಿಂದ ನಾನು ವಿರೋಧಿದ್ದೀನಿ, ಟ್ಯಾಂಕರ್ಗೆ. ಸೊ ಅದು ಬರೀ ದುಡ್ಡು ಹೊಡೆಯೋ ಕೆಲಸ ಆಗ್ತದೆ. ಓಕೆ. ನಾವು ಶಾಶ್ವತವಾಗಿ ಕೊಡ್ಬೇಕಾಗಿದ್ರೆ ನಾವು ಭೂಮಿಯಲ್ಲಿ ನೀರನ್ನು ಇಂಗಿಸ್ಬೇಕು, ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬೇಕು, ತನ್ನ ಮೂಲಕ ಜನರಿಗೆ ನೀರು ಕೊಡಿಸ್ಬೇಕು ಮತ್ತು ಕೃಷಿಗೂ ನೀರು ಕೊಡಿಸ್ಬೇಕು. ಓಕೆ. ಸೊ ಈಗ ಈ ಪ್ರಾಜೆಕ್ಟ್ ಏನೆಲ್ಲ ಹೆಲ್ಪ್ ಆಗ್ಬಹುದು ಸರ್ ಜನರಿಗೆ? ಖಂಡಿತ ಹೆಲ್ಪ್ ಆಗ್ತದೆ. ಅದಕ್ಕೆ ಬೇಡಿಕೆನೂ ವಿಪರೀತ ಇದೆ. ಓಕೆ. ಇಲ್ಲಿ ನಮ್ಮ ಅಧಿಕಾರಿಗಳು ಕೂತಿದ್ದಾರೆ, ಕೇಳಿ. ನಮ್ ಜನ ಇದೇ ಮಾಡ್ರಿ ಅಂತ ಹೇಳ್ತಾರೆ. ಓಕೆ. ಆಮೇಲೆ ನಮ್ಮ ಹೊಲ ನಮ್ಮ ರಸ್ತೆ, ಹೊಲಕ್ಕೆ ಹೋಗ್ಲಿಕ್ಕೆಲ್ಲ ರಸ್ತೆಗಳು ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಓಕೆ. ಯಾಕಂದ್ರೆ ಮುಂಚೆ ನಡ್ಕೊಂಡು ಹೋಗ್ತಾ ಇದ್ರು, ಮುಂಚೆ ಗಾಡಿ ಎತ್ತಿನ ಬಂಡಿ ಇತ್ತು. ಓಕೆ. ಈಗೆಲ್ಲ ಮೆಕನೈಸೇಷನ್ ಮೇಲೆ ಅಗ್ರಿಕಲ್ಚರ್ ಆಗಿದೆ. ಹೌದು. ಟ್ರ್ಯಾಕ್ಟರ್, ಹಾರ್ವೆಸ್ಟಿಂಗ್ ಮಷೀನ್, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಹೊಲಗಳಿಗೆ ರಸ್ತೆ ಬೇಕು. ಓಕೆ. ರಸ್ತೆನೂ ಕೂಡ ಬೇಡ್ತಾ ಇದ್ದಾರೆ, ಅದು ಕೂಡ ಮಾಡ್ಕೊಡ್ತಾ ಇದ್ದೀನಿ. ಓಕೆ, ಅಮೇಜಿಂಗ್. ಓಕೆ, ಈಗ ಅಧಿಕಾರಿಗಳನ್ನ ಮಾತಾಡಿಸುತ್ತ ಒಂದು ಪ್ರಯತ್ನ ಮಾಡ್ತೀನಿ. ಓಕೆ, ಏನ್ ಪ್ರಾಜೆಕ್ಟ್ ಸರ್ ಇದು? ಹೇಗೆ ಹೆಲ್ಪ್ ಆಗ್ತದೆ ಜನಕ್ಕೆ? ಏನಿಲ್ಲ ಸರ್, ಇದು
ಪ್ರೈಮ್ ಮಿನಿಸ್ಟರ್ ಕೃಷಿ ಸಿಂಚನ ಯೋಜನೆ ಅಡಿಯಲ್ಲಿ ಈ ಹಳ್ಳಕ್ಕೆ ನಾವು ಅಣೆಕಟ್ಟು ನಿರ್ಮಾಣ ಮಾಡ್ತಾ ಇದ್ದೇವೆ. ಓಕೆ. ಅಣೆಕಟ್ಟು ನಿರ್ಮಾಣ ಮಾಡಿ ಅಂತರ್ಜಲ ಅಭಿವೃದ್ಧಿ ಮಾಡಿ ಹಾ. ಇಂಡೈರೆಕ್ಟ್ ಇರಿಗೇಷನ್ ಇದೆಲ್ಲ ಗ್ರೌಂಡ್ ವಾಟರ್ ರೀಚಾರ್ಜ್, ಬಾಯಿ ಬೋರ್ ಓಕೆ. ಇದೆಲ್ಲ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗ್ತದೆ ಸರ್. ಎಷ್ಟು ಎಕರೆ ಜಾಗಕ್ಕೆ ಅಥವಾ ಎಷ್ಟು ಹೆಕ್ಟೇರ್ಗೆ ಹೆಲ್ಪ್ ಆಗ್ತದೆ? 40-50 ಹೆಕ್ಟರ್ ಈಗ ನಾವು ಮಾಡೋ ಪ್ರಾಜೆಕ್ಟ್ ದಿಂದ ಅಂಡ್ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗ್ತದೆ ಸರ್. ಓಕೆ. ಎಷ್ಟು ಟೈಮ್ ತಗೊಳ್ತದೆ ಸರ್? ಇದು ಏನಿಲ್ಲ 2 ಮಂತ್ಸ್ ಸರ್, 2 ಮಂತ್ಸ್ ಅಷ್ಟೇ. ಇದು ಅಣೆಕಟ್ಟು ಇದೆ. ಹಾ. ಇದು ಏನೋ ಫೌಂಡೇಶನ್ ಮಾಡಿ ಅಣೆಕಟ್ಟು ನಿರ್ಮಾಣ ಮಾಡ್ತೀವಿ. ಇಲ್ಲಿ ಒಂದು ನಾಲ ಇದೆ ಸರ್, ಇದು ಓಕೆ. ದೊಡ್ಡ ಹಳ್ಳ ಇದೆ. ಎಲ್ಲೆಲ್ಲಿ ಕಟ್ಬೋದು ಅಂತ ನಾವು ಇಲ್ಲೇ ಪ್ಲಾನ್ ಮಾಡಬಹುದು. ಓಕೆ. ಬಟ್ ಅಲ್ಲಿ ಈ ಪ್ರದೇಶದಲ್ಲಿ ಆ ನಾವೀಗ ಏನ್ ನಿಂತಿದ್ವಿ, ಸಿಕ್ಕಾಪಟ್ಟೆ ಹವೆ ಹೊಡಿತಾ ಇದೆ, ನೀರಂತೂ ಸಿಗಲ್ಲ ಅನ್ನುವಂಥದ್ದನ್ನ ಸರ್ ಹೇಳ್ತಾ ಇದ್ರು. ರೈತರು ಯಾವತ್ತಾದ್ರೂ ಅಹವಾಲುಗಳನ್ನ ತಂದಿದ್ರ ಈ ವಿಚಾರವಾಗಿ? ತರ್ತಾ ಇದ್ದಾರೆ. ರೈತರು ನೀರು ಬೇಕು ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಓಕೆ. ಕೆರೆಗಳು ಆಗ್ಬೇಕು, ಈ ತರ ಅಣೆಕಟ್ಟುಗಳಾಗ್ಬೇಕು ಅಂತ ಹೇಳಿ ಬೇಡಿಕೆ ಇಡ್ತಾರೆ. ಓಕೆ. ಸೊ ಈಗ ಅದರ ಪೂಜೆ ಕಾರ್ಯಕ್ರಮನ ಅಥವಾ ಏನ್ ಸರ್ ಶಂಕುಸ್ಥಾಪನೆ? ಓಕೆ. ಗುದ್ಲಿ ಪೂಜೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಆಳಂದ ವಿಧಾನಸಭಾ ಕ್ಷೇತ್ರದ ಶಾಸಕರು. ಸಿಕ್ಕಾಪಟ್ಟೆ ಬಿಸಿಲಿದೆ. ಆಮೇಲೆ ಎತ್ತ ನೋಡಿ ಕಣ್ಣು ಹಾಯಿಸಿದ್ರು ಫುಲ್ ಬರಡು ಭೂಮಿ ತರ ಕಾಣಿಸ್ತಾ ಇದೆ. ಇಲ್ಲಿ ನೀರಿನ ಪ್ರಮಾಣ ಒಂದ್ ಸ್ವಲ್ಪ ಕಡಿಮೆ ಅಂತ ಅನ್ಸುತ್ತೆ. ಓಕೆ. ಸೊ ಇಲ್ಲಿ ಆಮೇಲೆ ಪ್ರತಿ ಹೊಲಕ್ಕೂ ಕೂಡ ರಸ್ತೆ ಕನೆಕ್ಟ್ ಮಾಡುವಂತ ಕೆಲಸ ಆಗ್ಬೇಕು ಅನ್ನುವಂತ ಡಿಮ್ಯಾಂಡ್ ಏನಿದೆ ಜನರದ್ದು, ಆ ಡಿಮ್ಯಾಂಡ್ ಅನ್ನು ಕೂಡ ಫುಲ್ಫಿಲ್ ಮಾಡುವಂತಹ ನಿಟ್ಟಿನಲ್ಲಿ BR ಪಾಟೀಲ್ರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಓಕೆ. ನೋಡಿ, ಕಂಪ್ಲೀಟ್ ಒಂಥರ ಎಲ್ಲ ಒಣಗೋಗಿದೆ ಭೂಮಿಯಲ್ಲಿ. ನೋಡಿ, ಆ ಕಟ್ಟಿಗೆಗಳ ತರ ಕಾಣಿಸ್ತದೆ ಇದು. ಅಂದ್ರೆ ಭೀಕರತೆ ಎಷ್ಟಿದೆ ಅನ್ನೋ ತೋರಿಸ್ತಾ ಇದ್ದೀನಿ. ಒಣಗೋಗಿದೆ ಫುಲ್. ಎಲ್ಲಿ ನೋಡಿದ್ರು ನಮಗೆ ಗ್ರೀನರಿ ಪ್ರಮಾಣ ತುಂಬಾ ಕಡಿಮೆ ಕಾಣ್ತದೆ. ಆದ್ರೂ BR ಪಾಟೀಲ್ರು ಇಂಥ ಪ್ರದೇಶದಲ್ಲೂ ಕೂಡ ಅವರ ಇಚ್ಛಾಶಕ್ತಿ ಇದೆಯಲ್ಲ, ದಟ್ ಈಸ್ ಗ್ರೇಟ್ ಅಂತ ಅನ್ನಿಸ್ತದೆ ನನಗೆ. ಅವ್ರಿಗೀಗ ಏನೊಂದು 75 ವರ್ಷ ವಯಸ್ಸಾಗಿರ್ಬೇಕು. ಆದ್ರೂ ಕೂಡ ನೋಡಿ, ಜನರಿಗೋಸ್ಕರ ಜನನಾಯಕ ಪಣ ತೊಟ್ರೆ ಸೇವೆ ಮಾಡೋದಕ್ಕೆ ಎಲ್ಲಾದ್ರೂ ನುಗ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಓಕೆ ವೀಕ್ಷಕರೇ, ಫುಲ್ ಬರಗಾಲ ನೋಡಿ, ಬರ 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 ಅಪ್ಪ. ಇಲ್ಲಾದ್ರೂ ಒಂದ್ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿ, ಬೀದರ್ನಲ್ಲಂತೂ ಯಪ್ಪ ದೇವ್ರೇ ಕಾಪಾಡ್ಬೇಕು. ನೋಡಿ ಅಲ್ಲಿ ಬಂದ್ವಿ, ಈಗ ಹಳ್ಳ ಇರೋ ಕಡೆ ಬಂದ್ವಿ. ನೋಡಿ, ಹಳ್ಳ ಫುಲ್ ಒಣಗೋಗಿದೆ, ನೀರೇ ಇಲ್ಲ ಇಲ್ಲಿ, ಎಲ್ಲ ಒಣಗೋಗಿದೆ. ಅಧಿಕಾರಿಗಳ ಜೊತೆ ಈಗ ವಿಸಿಟ್ ಮಾಡಿದ್ದಾರೆ. ಸೊ ಗುದ್ಲಿ ಪೂಜೆ ಏನೋ ನಡೀತಾ ಇದೆ ಅನ್ಸುತ್ತೆ ಈಗ. ಮೂಲ್ಯ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾರ್ಗುಣ ಸ್ಮೃತ ಸಾಗರ. ಓಕೆ, ಪೂಜೆ ನಡೀತಾ ಇದೆ. ಆಕ್ಚುಲಿ ಇಲ್ಲಿ ನೀರನ್ನ ತಂದು ತಡೆ ಹಿಡಿದು ಅದು ರೈತರಿಗೆ ಹೆಲ್ಪ್ ಆಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ಒಂದು ದೊಡ್ಡ ಪ್ರಾಜೆಕ್ಟ್. ಏನೋ ಒಂದ್ 2-3 ತಿಂಗಳಲ್ಲಿ ಆಗುತ್ತೆ, ಪೂರ್ಣ ಆಗುತ್ತೆ ಅನ್ನುವಂಥದ್ದು ಅಧಿಕಾರಿಗಳು ಹೇಳ್ತಾ ಇದ್ರು. ಓಕೆ. ಓಕೆ, ಇದು ಈ ಇಡೀ ಪ್ರಾಜೆಕ್ಟ್ ಏನಿದೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೀರಹಳ್ಳಿ ಗ್ರಾಮದ ಹಳ್ಳಕ್ಕೆ ಅಣೆಕಟ್ಟು ನಿರ್ಮಾಣ ಕಾಮಗಾರಿ ನಡೀತಾ ಇದೆ. ಈಗ ಅದರ ಪೂಜೆ ನಡೀತಾ ಇರೋದು. ಈಗ ಇದಾದ ನಂತರ ನಾವು ಇನ್ನೊಂದು ಕಡೆ ಹೋಗ್ತೀವಿ, ಸರಸಂಬ ಅಂತ ಬಾಲಕರ ವಸತಿ ನಿಲಯದ ಕಟ್ಟಡ ಕಾಮಗಾರಿಗೆ ಸಂಬಂಧಿಸಿದಂತೆ ಅಲ್ಲೂ ಕೂಡ ಹೋಗ್ತೀವಿ. ಸೊ ಈಗ ಪೂಜೆ ಆರಂಭ ಆಗಿದೆ. ಓಕೆ, ತುಂಬಾ ಕಾರ್ಯಕ್ರಮಗಳಿದೆ ಇವತ್ತು BR ಪಾಟೀಲ್ರದ್ದು. ಡೇ ವಿತ್ ಲೀಡರ್ BR ಪಾಟೀಲ್ ಅವರ ಜೊತೆ ನಮ್ಮ ಕಾರ್ಯಕ್ರಮ. ಸೊ
ಮುಖ್ಯತೋ ಸಾಗರ ಸರ್ವೇ ಸಪ್ತ ದೀಪಾವ ಸುಂದರಃ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಪುರಾಣಃ ಅಂಗೈ ಸಹಿತ ಸರ್ವೇ ಕಲಶಂತು ಶ್ರಮಾತ್ಮಿಕಾ ಗಾಯತ್ರಿ ಚ ಸಾವಿತ್ರಿ ಶಾಂತಿ ಪುಷ್ಟಿ ಕರಿತತಃ ಆಯಂ ತೋ ಮಮ ಶಾಂತ್ಯರ್ಥಂ ದುರಿತಚಯಕಾರಕಃ ಗಂಗೆ ಚೈವಾಯಮ್ನೇ ಚೈವ ಗೋದಾವರಿ ನರ್ಮದೇ ಸಿಂಧು ಕಾವೇರಿ ಜಲಸಂಧಿಂ ಕುರು ಓಂ ನಮೋ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮುರಹರ ದೇವಗೆ ಕರ್ಪೂರಾರುತಿ ಬೆಳಗಿರೆ ನೀಲಕಂದರ ನಿಗಮ ಗೋಚರ ಬಾಲಚಂದ್ರಾಭರಣಗೆ ಬಾಲಿಗೊಲಿದನು ಹಾಲು ಸವಿದನು ಲೋಲ ಶ್ರೀ ಗುರುರಾಯಗೆ ಕರ್ಪೂರಾರುತಿ ಬೆಳಗಿರೆ ವಾರಿದೋದ್ಭವ ಶಿರವ ಹರಿದನು ಮಾರಹರ ಮಾದೇವಗೆ ದೂರ ದೊರೆತವ ದೂರ ಮಾಡುವ ಶೂರ ಸನ್ಮುಖ ನಯನಗೆ ಕರ್ಪೂರಾರುತಿ ಬೆಳಗಿರೆ ಶರಣು ಜನಕ್ಕೆ ವರವ ನಿತ್ಯದಿ ಪರಮ ಪಾರ್ವತಿ ಅರಸಗೆ ದರೆಯೊಳದಿಕ ಮಾದ ನಮ್ಮ ಸುರದ ಸಿದ್ಧರಾಮಗೆ ಕರ್ಪೂರಾರುತಿ ಬೆಳಗಿರೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಗಹರ ದೇವಗೆ ಕರ್ಪೂರಾರುತಿ ಬೆಳಗಿರೆ ನಮೋ ಪಂಚಾನನ್ಮುಖೋದ್ಭೂತಂ ಪಂಚಾಕ್ಷರಮನುಪಮಾನ್ ಪಂಚಸೂತ್ರಕೃತೋ ವಂದೇ ಪಂಚಾಚಾರಂ ಜಗದ್ಗುರು ಯಶೋ ನಾಮ ರೂಪಾಭ್ಯಂ ಯಾ ದೇವಿ ಸರ್ವಮಂಗಳಃ ಸಾಂ ಸರ್ವತೋ ಜಯಮಂಗಲಂ ಜಯ ನಮ ಪಾರ್ವತೀಶ್ವರ ಬ್ರಹ್ಮಲಿಂಗೇಶ್ವರ ಮಹಾರಾಜ್ ಕಿ ಜೈ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಜೈ वीरभद्रेश्वर महाराज की जय ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜೈ. ಶಿವಾಯ ಸ್ವಲ್ಪ ಎದ್ರಿ ಸರ್ ಎಲ್ಲ ಓಕೆ, ಈಗ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜೈ. ಸರ್ ಕಾಣುತ್ತೆ ಕಿ ಜೈ. ಓಕೆ, ಊರಿನ ಹಿರಿಯರೆಲ್ಲರೂ ಸೇರಿ ಗುದ್ದಲಿ ಪೂಜೆಯನ್ನು ಮಾಡ್ತಿದ್ದಾರೆ. ಇದಿಷ್ಟು ನೋಡಿ ವೀಕ್ಷಕರೇ, ನನಗೆ ತುಂಬಾ ಖುಷಿ ಆಯ್ತು ಇವತ್ತು. ಆಕ್ಚುಲಿ ನೋಡಿ, ನನ್ನ ಹಿಂದೆ ಕಾಣಿಸ್ತಿದೆಯಲ್ಲ ಈ ಪೂರ್ಣ ಜಾಗ, ಇಲ್ಲಿ ಒಂದಾನೊಂದು ಕಾಲದಲ್ಲಿ ನೀರಿತ್ತು ಅಂತ ಅನಿಸ್ತದೆ. ಆ ನೀರು ಒಣಗಿ ಹೋಗಿರೋದಕ್ಕೆ ಕುರುಹುಗಳನ್ನ ನಿಮಗ್ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಇದೆಲ್ಲ ಪಾಚಿ ಇದೆಯಲ್ಲ, ಇದು ಯಾವ ರೇಂಜ್ ಅಲ್ಲಿ ಪುಡಿ ಪುಡಿ ಆಗಿದೆ ಅಂತಂದ್ರೆ ಅದನ್ನ ನೋಡಿದ್ರೇನೆ ಗೊತ್ತಾಗ್ತದೆ ನಿಮಗೆ. ಸಿ ಓಕೆ, ಈಗ BR ಪಾಟೀಲ್ರಿಗೆ ಸನ್ಮಾನ ಮಾಡ್ತಿದ್ದಾರೆ ಜನ. ಬಿಕಾಸ್ ನೀರ್ ಬರುತ್ತೆ ಇಲ್ಲಿ ಅನ್ನುವಂತಹ ಒಂದು ದೊಡ್ಡ ಆಶಾಭಾವನೆ ಅವರಲ್ಲಿದೆ. ಹಾಗಾಗಿ ನೋಡೋಣ, ಇದು ಅದೇ 2 month ಅಲ್ಲಿನೋ ಕಂಪ್ಲೀಟ್ ಆಗುತ್ತೆ ಓವರ್ ಆಲ್ ಪ್ರಾಜೆಕ್ಟ್ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. 1,37,00,000. ಸರ್, ಇಲ್ಲಿ ಮೊದಲು ನೀರಿತ್ತ ಅಂತ? ಮೊದಲು ಹಳ್ಳ ಹರಿತಿತ್ತು. ಮಳೆ ಕಡಿಮೆ ಆದ್ಮೇಲೆ ಹಳ್ಳ ಎಲ್ಲ ಒಣಗಿ ಹೋಗಿ ಇವತ್ತು ನೀರಿನ ಹರಿವು ಕಡಿಮೆ ಆಗಿದೆ. ಅಕ್ಕಪಕ್ಕದ ಬಾವಿಗಳಿಗೆ ನೀರು ಹೋಗಿದಾವೆ. ಊರಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ಸೊ ಈ ಸಮಸ್ಯೆ ಬಹಳ ಭಯಾನಕವಾಗಿದೆ. ಎಷ್ಟು ದಿನ ಆಗಿದೆ ಸರ್ ಇದು ಕಂಪ್ಲೀಟ್ ಒಣಗಿ? ಇಲ್ಲಿ ಒಣಗಿ 70 ನನಗೆ ಮುಣಗಿ 3 ತಿಂಗಳಾಯ್ತು. ಇದು 72ರಿಂದ ಬರಗಾಲ ಎದುರಿಸ್ತಾ ಇದೀವಿ ನಾವು. 72ರಿಂದ ಭಯಾನಕ ಬರಗಾಲ. ಬಹಳ ಜನ ಊರ್ ಬಿಟ್ಟು ಹೋಗಿ ಬೇರೆ ಕಡೆ ವಲಸೆ ಆದ್ರು, ವಾಪಸ್ ಊರ್ ಕಡೆ ಬರ್ಲಿಲ್ಲ. ನೀರ್ ಬಂದ್ರೆ ಮತ್ತೆ ವಾಪಸ್ ಬರ್ತಾರೆ, ಹೈನುಗಾರಿಕೆ ಶುರು ಮಾಡ್ತಾರೆ, ತೋಟದಲ್ಲಿ ದುಡಿತಾರೆ, ಮತ್ತು ಕಾಯಿಪಲ್ಲೆ ಬೆಳಿತಾರೆ, ಸಣ್ಣ ಪುಟ್ಟ ರೈತರೆಲ್ಲ. ಓಕೆ ಸರ್, ಪರಿಶೀಲನೆ ಎಲ್ಲ ಮಾಡಿಸಿರ್ತೀರಿ. ಎಷ್ಟು ಡೀಪ್ ಹೋದ್ರೆ ನೀರ್ ಸಿಗ್ತದಂತ ಇಲ್ಲಿ? ಏನು ತತ್ವಗಳಿದಾವೆ. ಒಂದು ಜಿಯಾಲಜಿಸ್ಟ್, ಭೂಗರ್ಭ ಶಾಸ್ತ್ರಜ್ಞರು ಹೇಳ್ತಾರೆ, ಎಷ್ಟು ಆಳಕ್ ಹೋಗ್ತೀರ ಅಷ್ಟು ಒಳ್ಳೇದು ಅಂತ ಹೇಳ್ತಾರೆ. ನಮ್ ಸರ್ಕಾರದ ಅಧಿಕಾರಿಗಳು ಒಪ್ತಾ ಇಲ್ಲ, ಬರೀ 3 ಮೀಟರ್ ಮಾತ್ರ ಹೋಗಿ ಅಂತ ಹೇಳ್ತಾರೆ. ಸೊ ಇದು ತಾಂತ್ರಿಕವಾಗಿ ಸಮಸ್ಯೆ ಇದೆ. ಬಟ್ ನೀರಂತೂ ಇದೆ ಈ ಜಾಗದಲ್ಲಿ. ನೀರಿದೆ, ದೊಡ್ಡ ಹಳ್ಳ ಬರ್ತದೆ. ಓಕೆ, ಅಂದ್ರೆ ಕಂಪ್ಲೀಟ್ ಈಗ ಬರಡು ಪ್ರದೇಶ ಇರುವಂತದ್ದನ್ನ ನೀರು ಹರಿಯುವ ಜಾಗವಾಗಿ ಪರಿವರ್ತನೆ ಆಗೋದನ್ನ ನೋಡ್ಬೋದು ಇನ್ನೊಂದ್ 2 ತಿಂಗಳಲ್ಲಿ. 1 ಕಿಲೋಮೀಟರ್ ವರೆಗೂ ನೀರು ಅಂತರ್ಜಲ ಹೆಚ್ಚಿಗೆ ಆಗ್ತದೆ. 1 ಕಿಲೋಮೀಟರ್ ವರೆಗೆ. ಏನ್ ಸಮಸ್ಯೆ ಆಗ್ತಾ ಇತ್ತು ಈ ಹಿಂದೆ? ಈಗ ಏನ್ ನಿರೀಕ್ಷೆ ಇದೆ ಈ ಗುದ್ಲಿ ಪೂಜೆ ಆದ ನಂತರ? ಈಗ ನಮ್ ತಾಲೂಕಿನ ಶಾಸಕ ಹೇಳಿದ ಪ್ರಕಾರ ಸುಮಾರು 72ರಿಂದ ಬರಗಾಲ ಅನುಭವಿಸ್ಕೋತೇ ಬಂದಿದ್ರು ಸರ್.
ನಮ್ ಕುಡ್ಲಿಕ್ ನೀರಾಲಿ ಭೂಮಿಗ್ ನೀರಾಲಿ ಸರಿಯಾಗಿ ಸಿಗ್ತಾ ಇಲ್ಲ. ನಮ್ ಶಾಸಕರು ಬಂದ್ಮ್ಯಾಗ ಸ್ವಲ್ಪ ಈ ಕಡೆ ನೀರಾವರಿ ಬಹಳ ಒತ್ತು ಕೊಟ್ಟರು ಅವ್ರು ಅಂತರ್ಜಲ ಹೆಚ್ಚು ಮಾಡ್ಲಿಕ್ಕ. ಇವರಿಂದ ಸ್ವಲ್ಪ ನಮ್ಗ ಹೆಮ್ಮೆಯ ಅನ್ಸಲ್ಗತ್ತವ್ರಿ ಮತ್ತ ಅಭಿವೃದ್ಧಿ ಬಿ ಅನ್ಸಲ್ತವ್ರಿ. ಓಕೆ, ಎಷ್ಟ್ ಜನ ಇದೀರಿ ಊರಿನಲ್ಲಿ? ಇಲ್ಲಿ ನಾವು ಸುಮಾರು 2000 ಮ್ಯಾಗ ಇದ್ದೇವೆ ಸರ್ ಜನ ಇಲ್ಲಿ. ಓಕೆ, ಇದಕ್ಕೂ ಹಿಂದೆ ಯಾವ ತರ ಇತ್ತು ವ್ಯವಸ್ಥೆ ಅಂತ? ಈ ಶಾಸಕರು ಬಂದ ಮೇಲೇನೋ ಓಕೆ ಸರಿ ಆಗ್ತಿದೆ. ಇದಕ್ಕಿಂತ ಹಿಂದೆ ಭರ್ಪೂರಾಗಿ ಬಾವಿಯಲ್ಲಿ ನೀರ್ತಿತ್ತು. ನಮ್ದು ಮೂಲತಃ ಬಾವಿ ನೀರಾವರಿ ಪ್ರದೇಶ ಇದು. ಸುಮಾರು 1,000 ಮೇಲ್ಪಟ್ಟು ಬಾವಿಗಳು ನಮ್ ತಾಲೂಕಿನಲ್ಲಿದ್ದಾವೆ. ಓಕೆ, ಸೊ ಇನ್ನೂ ಬಾವಿ ಹೊಡೆದು ನೀರಾವರಿ ಮಾಡ್ಬೇಕನ್ನುವಂತ ಆಶೆ ರೈತರಲ್ಲಿದೆ. ಆದ್ರೆ ಭೂಮಿಯಲ್ಲಿ ನೀರೇ ಸಿಗ್ತಾ ಇಲ್ಲ. 1200-1500 ಅಡಿ ಹೋದ್ರು ಕೂಡ ನೀರು ಸಿಗ್ತಾ ಇಲ್ಲ. ಇದಕ್ಕೆ ಪರ್ಮನೆಂಟ್ ಅಂದ್ರೆ ಅಂತರ್ಜಲವನ್ನ ಹೆಚ್ಚಿಗೆ ಮಾಡ್ಬೇಕಾದ್ರೆ ರೀಚಾರ್ಜ್ ಮಾಡ್ಬೇಕು, ಈ ತರ ನೀರ್ ನಿಲ್ಸಿ, ಅದು ಒಂದೇ ಪರಿಹಾರ. ಓಕೆ, ಬಟ್ ಇಷ್ಟೆಲ್ಲಾ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದ್ರು ಕೂಡ ಸರ್ ನೀರಿಗೆ ಈ ತರದ ಹಾಹಾಕಾರ ಇದೆ ಅಂತಂದ್ರೆ ಏನ್ ಪರಿಸ್ಥಿತಿ ಇದು ಅಂತ? ಈಗ ಸರ್ಕಾರಗಳು ಯಾವ ಕೂಡ ಶಾಶ್ವತ ಆದಂತ ಪರಿಹಾರವನ್ನ ಕಂಡು ಹುಡುಕಿ ಅದಕ್ಕೆ ಯೋಜನೆ ಹಾಕೋದಿಲ್ಲ. ಎಲ್ಲ ತಾತ್ಪರ್ಯಕ್ಕೆ ಹಾಕ್ತಾರೆ. ಅದೇ ಟ್ಯಾಂಕರ್ ವಿರೋಧಿ ನಾನು. ಟ್ಯಾಂಕರ್ ಗಳಿಂದ ನೀರು ಕುಡಿಸೋದು ದರಿದ್ರ ಲಕ್ಷಣ. ಇಲ್ಲಿ ಭೂಮಿಯಲ್ಲಿ ಬಂದಂತ ಮಳೆ ನಿಲ್ಸಿ ಅದು ಅಂತರ್ಜಲ ಜಾಸ್ತಿ ಮಾಡಿ ನಾವು ಉಪಯೋಗ ಮಾಡ್ಕೋಬೇಕು. ಓಕೆ, ಜನರಲ್ಲಿ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳೇನಾದ್ರೂ ಹಾಕೊಂಡಿದ್ದೀರಾ ಸರ್? ಸಲ ಆಳಂದಿಂದ ಕಲಬುರಗಿಗೆ 10,000 ಜನ ನಾವು ಪಾದಯಾತ್ರೆ ಮಾಡ್ಕೊಂಡು ಹೋಗಿದ್ದೇವೆ. 10,000 ಜನ. ರಾಜೇಂದ್ರ ಸಿಂಗ್ ಬಂದಿದ್ರು, ಡಿ.ಆರ್. ಪಾಟೀಲ್ ಬಂದಿದ್ರು, ಮೇಧಾವಿ ಜನ ಬಂದು ಈ ಚಳವಳಿಗೆ ಭಾಗವಹಿಸಿದ್ರು, ಬೆಂಬಲ ಕೊಟ್ಟಿದ್ರು. ಓಕೆ, ಬಟ್ ಒಂದ್ ಒಳ್ಳೆ ರಿಸಲ್ಟ್ ಅಂತೂ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಫ್ಯೂಚರ್. ರಿಸಲ್ಟ್ ಬಂದಾಗಿದೆ. ಓಕೆ, ಏನ್ರಿ ನೀರು ನಿಂತ ಮೇಲೆ ಸುತ್ತಮುತ್ತ ಬಾವಿಗಳಿಗೆ ನೀರ್ ಹಾಕ್ತಾವ್ರಿ, ಚಾರ್ಜ್ ಆಗ್ತಾವ. ಹರಿದೋಗ ನೀರ ನಿಲ್ಸೋದ್ರಿಂದ ನಮ್ ನೀರು ಬೇಸಿಗೆ 2 ತಿಂಗಳು ಮುಂದಕ್ಕೆ ಹೋಗ್ತದ. ಓಕೆ, ಇಲ್ಲ ಪೂರಾ ಮಳೆಗಾಲ ಮುಗದಂಗ ನೀರ್ ಕಮ್ಮಿ ಆಗ್ಬಿಡ್ತಿತ್ತು ಭೂಮಿಂದು. ಇವತ್ತು ಚಾರ್ಜ್ ಆಗುತ್ತೆ. ಇನ್ನೊಂದು ಬ್ರಿಡ್ಜ್ ಅದ್ರಿ, ಅದು ಗೇಟ್ ಅಲ್ಲಿ ಹಾಕಕ್ ಲೇಟ್ ಮಾಡಿದ್ರು, ನೀರೇ ನಿಲ್ಲ ಅಲ್ಲಿ. ಈಗ ಈ ವರ್ಷ ನೀರೇ ಇಲ್ಲ ಬಾವಿಗಳಿಗೆ. ತಪ್ಪು ನಮ್ಮು. ಓಕೆ, ನಾವು ಟೈಮಿಂಗ್ ಪ್ರಕಾರ ಹಾಕ್ಲಾರ ಬಿಟ್ಟ ತಪ್ಪು ನಮ್ದಾಗಿ ನೀರೇ ನಿಂತಿರ್ತಾವ. ಇದರಿಂದ ಅಂತರ್ಜಲ ಹೆಚ್ಚಾಗೋದು ಗ್ಯಾರಂಟಿ ಅದ ಸರ್. ಓಕೆ, ಡನ್. ಉಪಯೋಗ ಓಕೆ, ಬರ್ರಿ ಇಲ್ಲ ಪೂಜೆ ಮಾಡ್ಲಿಕ್ಕೆ ಅಷ್ಟು ನೀರ್ ಇರ್ತೀವಿ 10 ವರ್ಷದ ಹಿಂದ. ಈ ಕಡೆ ಪೂಜೆಲ್ಲ ಹಳದಂಗ ನೀರೇ ಇರ್ತೀವಿ. ಓಕೆ, ಡನ್. ಈಗ ಇನ್ನೊಂದ್ ಕಡೆ ಹೋಗ್ತಾ ಇದೀವಿ. ಖಾನಾಪುರ್ ಮತ್ತೆ ಜಿರೋಳ್ಳಿ ಮಧ್ಯೆ ಬ್ರಿಡ್ಜ್ ಆಗ್ತಾ ಇದೆ. ಇದಕ್ಕೆ ಮಾಡಕ್ ಬರಲ್ಲ, ಅದಕ್ಕೆ ಕಾಲಂ ಬೇರೆ ಓಕೆ, ಸೊ ಇಲ್ಲೊಂದು ಬ್ರಿಡ್ಜ್ ರೆಡಿ ಆಗ್ತಾ ಇದೆ. ಇದು ಎಷ್ಟು ಕೋಟಿ ಪ್ರಾಜೆಕ್ಟ್ ಸರ್ ಇದು? 2 ಕೋಟಿ ಪ್ರಾಜೆಕ್ಟ್. 2 ಕೋಟಿ ಪ್ರಾಜೆಕ್ಟ್. 2 ಕೋಟಿ ಪ್ರಾಜೆಕ್ಟ್. ಏನ್ ಪ್ರಾಜೆಕ್ಟ್ ಇದು? ಇದು ಬಾಕ್ಸ್ ಕಲ್ವೆಟ್. ಏನ್ ಮಾಡ್ಕೊಂಡಿದ್ರಿ ಫೌಂಡೇಶನ್? ಇದು ಕಲ್ ಪಿಚಿಂಗ್ ಅದ ರೀ, ಅದಕ್ಕೆ ಹಚ್ಚಿಕೊಂಡ್ ವಾಲ್ ಅದ. ವಾಲ್ ಅದ ರೀ, ಇದ್ರ ಇಚ್ಚಿಗೆ ಒಂದ್ ವಾಲ್ ಅದ. ಹಾ ರೀ, ಅಪ್ಟನ್ ಅದ. ನಾನಂತೀನಿ ಜಾಧವ್, ಒಂದು 4-5 ಫೀಟ್ ನಾವು ಗೋಡೆ ಕಟ್ಟಿದ್ರೆ ನೀರ್ ನಿಂದಿರ್ತಾವ. ಅಲ್ಲಿ 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 ಒಂದಿಷ್ಟು ಒಂದು 5-6 ಅಡಿ ನೀರ್ ನಿಂದಿರ್ತಾವ. 5 ಮೀಟರ್ ಹೈಟ್ ಅದ, 4 ಮೀಟರ್. ಈಗ ನೀವು ಅಣೆಕಟ್ಟು ಬರೇ ಏನು ಕೆದರದ ಹೇಳಲ್ದ್ರು ಅಣೆಕಟ್ಟು ಇಟ್ರೆ ಇಲ್ಲಿ 3 ಮೀಟರ್ ಇಟ್ರೆ ಹೈಟಿಂಗ್ ನಡೀತಾವ ನೋಡಿ ಸರ್. 40 ಮೀಟರ್ ಬಿಡ್ತು ಇಟ್ರಿ 70 ಮೀಟರ್ ನಾಲ ಅದ ರೀ. ಗೌರ್ಮೆಂಟ್ ನಾಲ 70 ಮೀಟರ್ ಅದ. 70 ಮೀಟರ್ ಅದ ಸರ್. ನೋಡ್ರಿ ಅದು 3 ಮೀಟರ್ ಈ ಗಾಡಿ ಹೋಗಲ್ಲ ರೀ. ಎಷ್ಟು ಅಂದಾಜು ಎಷ್ಟು? ಓಕೆ, ಎಷ್ಟು ಟೈಮ್ ತಗೊಳುತ್ತೆ ಸರ್ ಇದು ಕಾಮಗಾರಿ ಪೂರ್ತಿ ಆಗಕ್ಕೆ? ಇದು 2 ತಿಂಗಳಾಯ್ತು ಸರ್ ಈಗ ಸ್ಟಾರ್ಟ್ ಆಗಿ. ಹಾ. ಇನ್ನು 15 ದಿವಸನಾಗೆ ಕೆಲಸ ಕಂಪ್ಲೀಟ್ ಆಗುತ್ತೆ ಸರ್. ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಇದರಿಂದ? ಇದರಿಂದ ಸುಮಾರು 10-20 ಹಳ್ಳಿಗೆ ಅನುಕೂಲ ಆಗುತ್ತೆ ಸರ್. ಇದು ಮೊದಲೇ ರೋಡ್ ಇದ್ದಿದ್ದಿಲ್ಲ. ಈ ಕಡೆ ಹೋಗ್ಬೇಕಾದ್ರೆ 10 ಹಳ್ಳಿಗ ಗಾಡಿಗಳು ಯಾವ ವೆಹಿಕಲ್ ಓದ್ತಿದ್ದಿಲ್ಲ. ಅಲ್ಲಿಂದ ಇಲ್ಲಿ ತನೇ ರೋಡ್ ಇತ್ತು, ಈ ಕಡೆ ರೋಡ್ ಇತ್ರಿ. ಮೊದಲು ಈ ಟೈಪ್ ಎಲ್ಲ ಹಳ್ಳ ಇತ್ತು. ಈ ಕಡೆ ಎಲ್ಲ ಕನೆಕ್ಟಿಂಗ್ ರೋಡ್ ಇದ್ದಿಲ್ಲ. 4 ದಿಕ್ಕು ಹಳ್ಳ ಶ್ರೀಲಂಕಾ ಇದ್ದಂಗ ನಮ್ಮ 4 ದಿಕ್ಕಿಗೆ ಹಳ್ಳ ಇತ್ರಿ. ಸಾಹೇಬ್ರು ಬಂದ್ಮ್ಯಾಗ ಎಲ್ಲಾ ಕಡೆ ರೋಡ್ ಮಾಡ್ಯಾರ. ಓಕೆ, ಡನ್. ಓಕೆ, ವೀಕ್ಷಕರೇ, ಈಗಾಗ್ಲೇ ನಾನು ಬಿ.ಆರ್. ಪಾಟೀಲ್ ಅವ್ರನ್ನ ಮಾತಾಡಿಸ್ತಿದ್ನಲ್ಲ, ಜನ ಅದೇ ಹೇಳ್ತಾ ಇರೋದು, ನಮಗೆ ರಸ್ತೆ ಇರ್ಲಿಲ್ಲ, ನೀರ್ ಇರ್ಲಿಲ್ಲ, ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇತ್ತು. ಈಗ ಒಂದ್ ಸ್ವಲ್ಪ ಏನಂತೀವಿ, ಮರುಭೂಮಿಯಲ್ಲಿ ಮಳೆ ಬಂದಂತಾಗಿದೆ ಬಿ.ಆರ್. ಪಾಟೀಲ್ರು ಬಂದ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವ್ರೆ ಜಾಧವ್,
ಅದೊಂದು 4 ಫೀಟ್ 5 ಫೀಟ್ ಗೋಡೆ ಕಟ್ಬೇಕಾದ್ರೆ ಎಷ್ಟು ಬೇಕಾಗುತ್ತೆ? 3 ಮೀಟರ್ ಬಿಡ್ತಿಗೆ 3 ಫೀಟ್ ಬಿಡ್ತಿಗೆ ಹೈಟ್ ಒಂದು 2 ಮೀಟರ್ ಮಾಡ್ಬೇಕು. 3 ಮೀಟರ್ ನೀರ್ ಫುಲ್ ನಿಂದಿರ್ತವ್ರಿ. ಇಲ್ಲ ಮತ್ತಿದು ಅಬ್ಸ್ಟ್ರಕ್ಷನ್ ಏ ದೇಸಾಯಿ, ಈ ಹೊಲದವ್ರ ತಕರಾರು ಮಾಡ್ತಾರ, ಹೊಲದ ನೀರ್ ನಿಂದಿರ್ತಾವ. ಗೌಡ್ರ ಈ ಕಡೆ ಹೈಟ್ ಅದರಿ 3-4 ಮೀಟರ್ ಅದಾರ ಹೊಲ, ಆ ಕಡೆ 4-5 ಮೀಟರ್ ಅದಾರಿ. 3 ಮೀಟರ್ ಮಾತ್ರ ಈ ಕಡೆ ಪ್ಲಾಂಕ್ಸ್ ಪ್ರಾಬ್ಲಮ್ ಇಲ್ಲ ಸರ್. ಗ್ರೌಂಡ್ ಎರಡು ಕಡೆ ಈ ಕಡೆ ಕೆದರ್ಕೊಂಡು ಎಷ್ಟು ಬಜೆಟ್ ಅಂದಾಜ್ ಆಗ್ಬೋದಪ್ಪ? ಈಗ ನಾವು ಇಲ್ಲಿ ಒಂದು ಅಣೆ ಕಟ್ಟಬೇಕು ಒಂದು 2 ಕೋಟಿ. ಒಂದ್ ಮಾಡಿದ್ವಿ ಸರ್. ಹಾ, ಅದ್ರಾಗ 60-40. ಕರ್ನಾಟಕ ಸರ್ಕಾರದವ್ರು 40, ಅವರು 60. ಅಲ್ಲಿ ಲಕ್ಕಿಲಿ ಸುಬೋಧ್ ಯಾದವ್ ನಮ್ಮ ಜಿಲ್ಲಾ ಪಂಚಾಯತ್ ಸಿಒ ಇದ್ದಲ್ಲ, ಈಗ ಅವನಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದಾನ. ಹಾ, ಕೆಲಸಕ್ಕೆ ಏನ್ ಶಂಕರ ಇದು ಬರೋದು ಫೋನ್ ಆಯ್ತು, 1 ತಿಂಗಳಾಯ್ತು. ಊರಾಗಿದ್ರಲ್ಲ ಇದೆ ಮತ್ತೆ. ಇದು ಊರಾಗಿದ್ದು ಕಟ್ಟಿದ್ರಿ. ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಬರ್ತದೆ ಸರ್. 5 ರೂಮ್ಸ್, ಕಂಪ್ಯೂಟರ್ ಒಂದು ರೂಮ್ ಬರ್ತದೆ, ಸೆಮಿನಾರ್ ಹಾಲ್ ಒಂದು, ವಾರ್ಡನ್ ರೂಮ್ ಒಂದು, ಕುಕಿಂಗ್ ರೂಮ್, ವಾಷಿಂಗ್ ರೂಮ್, ಟಾಯ್ಲೆಟ್, ಡೈನಿಂಗ್ ಹಾಲ್ ಸರ್. ಅಲ್ಲಿ ಮೇಲೆ 10 ರೂಮ್ಸ್, ಮೀಟಿಂಗ್ ಹಾಲ್, ವಾಷಿಂಗ್ ರೂಮ್. ಕಾಸ್ಟ್ ಎಷ್ಟು? 2 years. श्री बसवेश्वर महाराज की, विश्व ज्योति बसवेश्वर महाराज की। महात्मा बसवेश्वर महाराज की जय। हाँ ಏನ್ ಕಾರ್ಯಕ್ರಮ ಸರ್ ಇದು? ಗುದ್ಲಿ ಪೂಜೆ ಇಲ್ಲಿ ಗಂಡು ಮಕ್ಕಳ ವಸತಿ ಶಾಲೆ, ಓಕೆ. ವಸತಿ ಗೃಹ. ಹಾಸ್ಟೆಲ್ಸ್ ಇರ್ಲಿಲ್ವಾ ಸರ್? ಇಲ್ಲಿರ್ಲಿಲ್ಲ. ಓಕೆ. ಎಷ್ಟು ಕೋಟಿ ವೆಚ್ಚದಲ್ಲಿ ಆಗ್ತಿದೆ? 2 ಕೋಟಿ. ಹಾ. 10 ಕೋಣೆಗಳು, 2 ಕೋಟಿ. ಓಕೆ. ಇದು 11 ತಿಂಗಳಲ್ಲೇ ಮುಗಿದು. ಇದರಲ್ಲಿ 5 ಕೋಣೆಗಳಾಗ್ತವೆ. ಕಂಪ್ಯೂಟರ್ ರೂಮ್ ಒಂದು ಆಗ್ತದೆ, ಓಕೆ. ಸೆಮಿನಾರ್ ಹಾಲ್ ಆಗ್ತದೆ, ವಾರ್ಡನ್ ರೂಮ್ ಆಗ್ತದೆ, ಕುಕಿಂಗ್ ಪ್ಯೂನ್ ಕುಕಿಂಗ್ ರೂಮು, ವಾಷಿಂಗ್ ಏರಿಯಾ, ಟಾಯ್ಲೆಟ್ 6, ಡೈನಿಂಗ್ ಹಾಲ್ ರೂಮ್ 1, ಒಟ್ಟು 2 ಕೋಟಿ ರೂಪಾಯಿ. ಓಕೆ ಸರ್, ಇಷ್ಟೆಲ್ಲ ನಿರ್ಮಾಣ ಆದ್ರೂ ಅದರ ಮೇಂಟೆನೆನ್ಸ್ ಇದೆ ತುಂಬಾ ದೊಡ್ಡ ಮ್ಯಾಟರ್ ಆಕ್ಚುಲಿ. ಎಲ್ಲಾ ಕಡೆಗಳಲ್ಲೂ ಹೊಸದಾಗಿ ಕಟ್ತಾರೆ. ನಮ್ ಬೆಂಗಳೂರಲ್ಲಿ ಎಷ್ಟೋ ಬಸ್ ಸ್ಟಾಪ್ ಗಳು, ಕಾಂಪ್ಲೆಕ್ಸ್ ಗಳನ್ನ ಮಾಡಿದಾರೆ, ಪಾಳ್ ಬಿದ್ದಾವೆ. ಇನ್ನು ಈ ಹೇಗ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ? ಹೋಗ್ತಾ ಇದ್ದೀವಿ. ಈಗ ಶಾಲೆಯಲ್ಲಿ ಪ್ಯೂನ್ ಅಂತ ಯಾರು ಅಪಾಯಿಂಟ್ಮೆಂಟ್ ಇಲ್ಲ. ಓಕೆ. ನಾವು ಓದುವಾಗ ನಾವೇ ಕಸ ಹೊಡಿತಿದೀವಿ, ನಾವೇ ಸಾರಿಸ್ತಿದೀವಿ. ಹಾ. ಈಗನೂ ಹೇಗೋ ನಡ್ಸ್ಕೊಂಡು ನಡೆದಿದ್ದಾರೆ. ಓಕೆ. ಇದು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದೆಲ್ಲ ಆಗೋದೆ. ಇಲ್ಲಿವರೆಗೆ ನಾವು ಶಿಕ್ಷಣದ ಬಗ್ಗೆ, ಮಕ್ಕಳ ಬಗ್ಗೆ ಹೆಚ್ಚಿನ ಅನುದಾನ ಇಟ್ಟು ಇಲ್ಲಿ ಪ್ಯೂನು, ಅಟೆಂಡರು, ವಾಚ್ಮೆನ್, ನೋಡಿ ವಾಚ್ಮೆನ್ ಇಲ್ಲ. ಇಷ್ಟೊಂದು ಗುಡದಲ್ಲಿ ನಾವು ಕಟ್ತಾ ಇದೀವಿ. ರಾತ್ರಿ ಏನಾದ್ರು ಆದ್ರೆ ಅನಾಹುತ ಆದ್ರೆ ವಾಚ್ಮೆನ್ ಇಲ್ಲ. ಸಮಸ್ಯೆ ಇದಾವೆ. ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಆಗುವಂತ ಚಾನ್ಸಸ್ ಇದೆಯಾ ಸರ್? ಮಾಡೋಣ, ಮುಂದೆ ಮಾಡ್ಬೇಕಾಗ್ತದೆ. ಎಷ್ಟು ಜನ ಇದಾರೆ ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ? ಎಷ್ಟಿದಾರೆ? 50. ಅಂದ್ರೆ ಕ್ಲಾಸಸ್ 5th to 10th. ಓಕೆ. ಅಂದ್ರೆ ಪ್ರೈಮರಿಯಾ? ಓಕೆ, ಡನ್. ಪ್ರೈಮರಿ ಅಂಡ್ ಹೈಸ್ಕೂಲ್ 2 ಇದೆ. ಓಕೆ, ಡನ್ ಸರ್. ತಮ್ಮೆಲ್ಲರಿಗೂ BR ಪಾಟೀಲ್ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ಹುಟ್ಟಿದ ಮನೆ ಇದು, ಗಂಗಾ ನಿವಾಸ ಅಂತ. ನಿಮ್ಮ ತಂದೆಯವರು ಕೂಡ ರಜಾಕರ ವಿರುದ್ಧ ಮೂವ್ಮೆಂಟ್ ಮಾಡಿದಂಥವ್ರು. ಅದನ್ನ ಹೇಗ್ ನೆನ್ಪು ಮಾಡ್ಕೋತೀರಿ ಈ ಕ್ಷಣಕ್ಕೆ? ಚಳವಳಿ ನಡೆದಿತ್ತು ನಿಜ. ನಮ್ಮ ಊರಿನ ಅನೇಕ ಜನ ಜೈಲಿಗೆ ಹೋಗಿದ್ರು. ಬಹಳ ದೊಡ್ಡ ಚಳವಳಿ ನಡೆದಿತ್ತು. ಇಲ್ಲಿರುವಂತದ್ದು ರಾಮಚಂದ್ರಪ್ಪ ಪಾಟೀಲ ಮತ್ತು ಗಂಗಾಬಾಯಿ ರಾಮಚಂದ್ರಪ್ಪ ಪಾಟೀಲ.
ಸ್ವತಂತ್ರ ಹೋರಾಟದಲ್ಲಿ ಅವ್ರ ಪಾತ್ರ ಎಷ್ಟಿತ್ತು ಅಂತ. ನಮ್ಮೂರಲ್ಲಿ ಕಾಂಗ್ರೆಸ್ ಸಮಿತಿ ಮಾಡಿ ಸ್ವತಂತ್ರ ಚಳವಳಿಗೆ ನಾಂದಿ ಆಡದಂತ ಜನ ಇವರೆಲ್ಲರೂ ಒಂದ್ ಕಡೆ ಸೇರಿದ್ದಾರೆ. ನಿಮ್ ತಂದೆಯವರು ನಮ್ಮ ತಂದೆಯವರು ಇಲ್ಲಿದ್ದಾರೆ. तेरी मिट्टी में मिल जावा गुल नीने रामा नीने श्यामा नीने अल्लाह. ನಿಮ್ಮ ಪ್ರತಿ ಗಾಡಿಯ ಮೇಲೆ ನಿರ್ಭಯ ಅಂತ ಯಾಕಿರುತ್ತೆ? ಮೀಡಿಯಾಗಳಲ್ಲಿ ಮೇಜರ್ ಹೆಡ್ಲೈನ್ಸ್ ಆಗಿದ್ದು ಸಿದ್ದರಾಮಯ್ಯಗೂ BR ಪಾಟೀಲ್ಗೂ ಆಗ್ ಬರಲ್ಲ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ, ಅದಕ್ಕೆ ರಾಜೀನಾಮೆ ಕೊಟ್ಟು ಬಿಟ್ರು ಅಂತ. ನಾನು ಯಾರಿಗೂ ಹೇಳ್ತಿಲ್ಲ, ನಾನು ಯಾರೇ ಏನೇ ಕೂಡ ಮುಲಾಜಿಲ್ದೇನೆ ಮಾತಾಡ್ತೀನಿ. ಈಗಿರುವ ಕಾಂಗ್ರೆಸ್ಗೂ ಅಂದಿನ ಕಾಂಗ್ರೆಸ್ಗೂ ಡಿಫ್ರೆನ್ಸ್ ಇದೆಯಾ ಅಂತ? ಸರ್, ನೀವು ಮತ್ತು MY ಪಾಟೀಲ್ರು ತುಂಬಾ ಸೀನಿಯರ್ ಇದ್ದೀರಿ. ಈಗಿರುವಂತ ಜೂನಿಯರ್ಸ್ ಗಳಲ್ಲಿ ಯಾರೆಲ್ಲ ಝೀಲ್ ಕಾಣ್ತದೆ ಸರ್? ಕಮಿಂಗ್ ಲೀಡರ್ ಆಗ್ತಾನೆ, ಮೊದಲನೇ ಸ್ಟೇಜ್ ಅಲ್ಲಿ ಇರ್ತಾರೆ, ಆ ತರದವ್ರು ಇದ್ದಾರೆ, ಪಾಪ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ. ಇಷ್ಟು ಸ್ಟ್ರೆಂತ್ ಇರೋರು ಯಾಕೆ ನೆಕ್ಸ್ಟ್ ಎಲೆಕ್ಷನ್ ನಿಲ್ಲಲ್ಲ ಅಂತಿದ್ದೀರಿ? ನಿಮ್ಮ ಮನೆ ಸದಸ್ಯರೇ ನಿಲ್ತಾರೆ ಅನ್ನೋ ಸುದ್ದಿ ಇದೆ ಸರ್. ನಿಲ್ಬಹುದು, ಅವಕಾಶ ಬಂದ್ರೆ ನಿಲ್ಲಬಹುದು. ನಿಮ್ದು ಮತ್ತು ಸಂತೋಷ್ ಲಾಡ್ ಅವ್ರದ್ದು ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುತ್ತೆ. ನೀವು ಫೋಟೋ ಹಿಡ್ಕೊಂಡು ಹೋಗ್ತಾ ಇರ್ತೀರಿ, ಅವ್ರ ಗಾಡಿ ನಿಲ್ಲಿಸಿ ನಿಮ್ಮ ಹತ್ರ ಬರ್ತಾರೆ. ಒಬ್ಬ ಮಿನಿಸ್ಟರ್ ಡೌನ್ ಟು ಅರ್ತ್ ಆಗೋದು ಎಷ್ಟು ಮ್ಯಾಟರ್ ಆಗ್ತದೆ ಅಂತ. ಬೆಳೆ ಹುಡುಗ ಬೆಳಿತಾರೆ. ನೀ ನುಡಿದರೆ ಹೊನ್ನುಡಿಯದು ಮನು ನುಡಿಯುವರಿಲ್ಲ, ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವರಿಲ್ಲ. ಈಗ BR ಪಾಟೀಲ್ ಸರ್ ಅವರ ತಾಯಿಯ ಸಮಾಧಿ ಬಳಿ ನಾವು ಬಂದಿದ್ದೀವಿ. ಊರಿಗೆ ಬಂದಾಗೆಲ್ಲ ಇಲ್ಲಿ ಬಂದು ತಾಯಿಯನ್ನ ಭೇಟಿ ಮಾಡುವಂತಹದ್ದು ವಾಡಿಕೆ ಅಂತ ಅನಿಸ್ತದೆ. ತಾಯಿ ಅನ್ನೋದು ಒಂದು ದೊಡ್ಡ ಶಕ್ತಿ ಆಕ್ಚುಲಿ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ಓಕೆ ವೀಕ್ಷಕರೇ, ಈಗ ಸರಸಂಬದಲ್ಲಿ ನಾವಿದ್ದೀವಿ. ಆಳಂದ ವಿಧಾನಸಭಾ ಕ್ಷೇತ್ರದ ಶಾಸಕರ ಹುಟ್ಟಿದ ಮನೆ ಇದು, ಗಂಗಾ ನಿವಾಸ ಅಂತ. ಸರ್, ಇದಕ್ಕೆ ಮಾಡರ್ನ್ ಟಚ್ ಕೊಟ್ಟು ಬಿಟ್ಟಿದ್ದೀರಲ್ಲ ಸರ್? ಇತ್ತೀಚೆಗೆ ನಾವು ಮಾಡ್ಕೊಂಡೇವೆ, ಎಷ್ಟು ದಿವಸ ಇರ್ಲಿಲ್ಲ. ಹಾ. ಸ್ವಲ್ಪ ಮಾಡರ್ನ್ ಮತ್ತು ಓಲ್ಡ್ ಎರಡೂ ಇದೆ. ಓಕೆ, ಎಷ್ಟು ವರ್ಷ ಹಳೆ ಮನೆ ಸರ್ ಇದು? ಇದು ನಾನು ಹುಟ್ಟಿದ ಮೇಲೆ 75 ವರ್ಷ ತನಕ ಹಳೆ ಮನೆನೇ ಇತ್ತು. ಇದೇ ವರ್ಷ ಕಟ್ಸಿದ್ವಿ. ಓಕೆ, ಜಸ್ಟ್ ರಿನೋವೇಟ್ ಮಾಡಿಸಿದೀರಾ? ಇಲ್ಲ, ಪೂರ್ತಿ ಹೊಸದಾಗಿ ಮಾಡಿದೆ. ಓಕೆ, ಈ ಮನೆಯಲ್ಲಿ ಕಳೆದಂತಹ ನೆನಪುಗಳು ಈ ಕ್ಷಣಕ್ಕೆ ನೆನಪು ಮಾಡ್ಕೊಂಡ್ರೆ BR ಪಾಟೀಲ್ರು ಹೇಗೆ ಅಂತ? ಬಾಲ್ಯ ಜೀವನದ ನೆನಪುಗಳೆಲ್ಲ ಇದ್ದಾವೆ. 4ನೇವರೆಗೂ ಇಲ್ಲಿ ಶಾಲೆಗೆ ಹೋದದ್ದು, ಓಕೆ, ಆಮೇಲೆ ಆಟ ಆಡದ್ದು, ಗೆಳೆಯ ಜೊತೆಗೆ ಸಮಯ ಕಳೆದದ್ದು, ಓಕೆ, ಎಲ್ಲ ನೆನಪಿದೆ. ಆಕ್ಚುಲಿ ನಿಮ್ಮ ತಂದೆಯವರು ಕೂಡ ರಜಾಕರ ವಿರುದ್ಧ ಮೂವ್ಮೆಂಟ್ ಮಾಡಿದಂತವ್ರು. ಅದನ್ನ ಹೇಗ್ ನೆನ್ಪು ಮಾಡ್ಕೋತೀರಿ ಈ ಕ್ಷಣಕ್ಕೆ? ನಮಗೆ ಗೊತ್ತಿಲ್ಲ, ಚಿಕ್ಕವರಿದ್ದಾಗ ನಮ್ಗೆ ನೆನಪು ಇಲ್ಲ. ಓಕೆ, ಅವಾಗ ಚಳವಳಿ ನಡೆದದ್ದು ನಿಜ. ನಮ್ಮ ಊರಿನ ಅನೇಕ ಜನ ಜೈಲಿಗೆ ಹೋಗಿದ್ರು. ಓಕೆ, ಬಹಳ ದೊಡ್ಡ ಚಳವಳಿ ನಡೆದಿತ್ತು. ಅನೇಕ ಜನರು ಎಲ್ಲ ಬಹುತೇಕ ಎಲ್ಲರೂ ತೀರು ಹೋಗಿದ್ದಾರೆ, ಯಾರು ಉಳಿದಿಲ್ಲ. ಓಕೆ, ಆ ಚಳವಳಿಯಲ್ಲಿ ಇದ್ದಂಥವ್ರು. ಫೋಟೋ ಮಾತ್ರ ಇದೆ ಒಂದು. ಓಕೆ, ಮನೆ ಒಳಗಡೆ ಇದೆ ಅನ್ಸುತ್ತೆ. ಓಕೆ, ಬನ್ನಿ ವೀಕ್ಷಕರೇ, ತಮ್ಮೆಲ್ಲರಿಗೂ BR ಪಾಟೀಲ್ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ಸೊ ಓಕೆ, ಇಲ್ಲಿ ತುಂಬಾ ಲೈಕ್ ನೋಡಿ, ಸ್ವತಂತ್ರ ಹೋರಾಟಗಾರರ ಮನೆ ಹೇಗಿರುತ್ತಲ್ಲ ಅದೇ ತರ ಇದೆ. ಅಲ್ಲಿ ಗಾಂಧೀಜಿ ಅವರ ಒಂದು ಅದ್ಭುತವಾದಂತಹ ಫೋಟೋ, ಇಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ, ಅಥವಾ ಹಿಂದೆಲ್ಲ ಸ್ವತಂತ್ರದ ಸಂದರ್ಭದಲ್ಲಿ ಉಪವಾಸ ಕೂರುತ್ತಿದ್ರು ಜನಗಳು. ಸೊ ಅದೇ ತರದ ಕಟ್ಟೆ ಇದೆ ಇಲ್ಲೂ ಕೂಡ. ಅದೇ ಸ್ವಲ್ಪ ಮಾಡರ್ನ್ ಟಚ್ ಕೊಟ್ಟಿದ್ದಾರೆ ಬಿಟ್ರೆ ತುಂಬಾ ಹಳೇ ಮನೆ ಅಂತ ಅನಿಸ್ತದೆ. ಇಲ್ಲಿರುವಂತದ್ದು ರಾಮಚಂದ್ರಪ್ಪ ಪಾಟೀಲ ಮತ್ತು ಗಂಗಾಬಾಯಿ ರಾಮಚಂದ್ರಪ್ಪ ಪಾಟೀಲ. ಸರ್, ನಿಮ್ಮ ತಂದೆ ತಾಯಿಯ ಫೋಟೋ ಅದು ಅಲ್ವಾ ಸರ್? ಸ್ವತಂತ್ರ ಹೋರಾಟದಲ್ಲಿ ಅವ್ರ ಪಾತ್ರ ಎಷ್ಟಿತ್ತು ಅಂತ? ಈಗ ನಮಗೆ ಇತಿಹಾಸನೇ ಹೇಳುತ್ತೆ. ನಮ್ಮೂರಲ್ಲಿ ಕಾಂಗ್ರೆಸ್ ಸಮಿತಿ ಮಾಡಿ ಇಲ್ಲಿ ಸ್ವತಂತ್ರ ಚಳವಳಿಗೆ ನಾಂದಿ ಆಡದಂತ ಜನ ಇವರೆಲ್ಲರೂ ಒಂದ್ ಕಡೆ ಸೇರಿದ್ದಾರೆ. ಓಕೆ, ನಿಮ್ ತಂದೆಯವರು ಇಲ್ಲಿದ್ದಾರೆ? ನಮ್ಮ ತಂದೆಯವರು ಇಲ್ಲಿದ್ದಾರೆ. ಓಕೆ, ಇಲ್ಲಿ ನಾನು ಕೆಲವರಿಗೆ ಮಾತ್ರ ಗುರುತಿಸಬಲ್ಲೆ. ಇವ್ರಿಗೆ ನೋಡಿದ್ದೀನಿ ನಾನು. ಆಮೇಲೆ ಇವನಿಗೆ ನೋಡಿದ್ದೀನಿ ಸಾಯಿಬಣ್ಣಾಗ, ಸಿಂಗಿಗೆ ಇವನಿಗೆ ನೋಡಿದ್ದೀನಿ. ಬಹಳ ದಿನಕ್ಕ ನೋಡಿಲ್ಲ ಅವನು. 15th August 1947. 1947. ಓ, ಸ್ವತಂತ್ರ ಬಂದಿದ್ದ ದಿನ.
ಕಾಂಗ್ರೆಸ್ ಗ್ರಾಮ ಕಾಂಗ್ರೆಸ್ ಕಮಿಟಿ ಮರಾಠಿಯಲ್ಲಿ. ಸರ್ ಈಗಿರುವ ಕಾಂಗ್ರೆಸ್ಗೂ ಅಂದಿನ ಕಾಂಗ್ರೆಸ್ಗೂ ಡಿಫ್ರೆನ್ಸ್ ಇದೆಯಾ ಅಂತ? ನಾನು ಮೊದಲು ಕಾಂಗ್ರೆಸ್ ನಲ್ಲೇ ಇರ್ಲಿಲ್ಲ, ಈಗ ಓಕೆ, ಇಲ್ಲಿ ಫ್ಯಾಮಿಲಿ ಫೋಟೋ ಇದೆ. ಇಲ್ಲಿ ನಮ್ಮ ಅಣ್ಣ, ಹ್ಮ್ ಆ, ಇಲ್ಲಿ ನಮ್ಮ ಅತ್ತಿಗೆ, ಓಕೆ, ಆಮೇಲೆ ಇವನು ದೊಡ್ಡ ಮಗ, ಹ್ಮ್ ಇವನು ಮಧ್ಯಮ ಹೋದ, ನನ್ ಕೊಡೆ ನನ್ನ ಮಗ. ಹ್ಮ್ ಆಮೇಲೆ ಸಸ್ಯರು 1, 2, ಹ್ಮ್ 3 ಸಸ್ಯರು, ಓಕೆ, ಎಲ್ಲ ಮೊಮ್ಮಕ್ಕಳು. ಹ್ಮ್ ಹ್ಮ್ ಇಲ್ಲಿ ನಾನಿದ್ದೀನಿ. ಓಕೆ, ಆಗ ಅತ್ತಿ ಫೋಟೋ ಇಲ್ಲನು ಇಲ್ಲ, ಮಕ್ಕಳೇ ಹುಡುಗಿಯರು 1, 2, 3, 4, 5. ಹಾ, ನಿಮ್ ವೈಫ್ ಎಲ್ಲಿದ್ದಾರೆ ಸರ್? ನಾನು ಓಕೆ, ಇಲ್ಲಿದೆ. ಅವ್ರು ಏನ್ ಓದಿದ್ದಾರೆ ಸರ್? ಅವ್ರು 5ನೇ ತರಗತಿ ಮರಾಠಿ. ಓಕೆ, ಓ ಮಹಾರಾಷ್ಟ್ರ ಸರ್. ಮಹಾರಾಷ್ಟ್ರ, ಇವಳು ಮಹಾರಾಷ್ಟ್ರದವಳು. ಓಕೆ, ಹ್ಮ್, ಹೇಗೆ ಸರ್ ಕನೆಕ್ಷನ್ ಇಲ್ಲಿಂದ? ಮಾಡ್ರಲ್ಲ ಇದು. ಹಾ. ಸಂಬಂಧಗಳೆಲ್ಲ ಈ ಕಡೆ ಜಾಸ್ತಿ. ಓಕೆ, ಲವ್ ಮ್ಯಾರೇಜ್ ಅಂತೂ ಅಲ್ಲ ಅಲ್ಲಲ್ಲ. ಓಕೆ, ಡನ್. ವೀಕ್ಷಕರೇ, ಈಗ ನಾವು ನಿಂತಿರೋದು BR ಪಾಟೀಲ್ ಸರ್ ಅವರ ನಿವಾಸ. ಸರ್, ಯಾವ ಗುರುಜಿ ಇವರು? ಇವರು ಶ್ರೀಶೈಲದ ಇದು ಕಾಶಿ ಜಗದ್ಗುರು. ಕಾಶಿ, ಹಾ, ಕಾಶಿ ಜಗದ್ಗುರು. ಕಾಶಿ ಜಗದ್ಗುರು. ಅವರು ಇಲ್ಲೂ ಹೊಟಗಿ ಸ್ವಾಮಿಗಳಂತ. ಹಾ. ನಮ್ಮ ಊರಿನ ಎಲ್ಲಾ ಜನ ಅವ್ರ ಮೇಲೆ ಶ್ರದ್ಧೆ, ನಂಬಿಕೆ, ಭಕ್ತಿ, ಗೌರವ, ಹಾ. ಬಹಳ ದೊಡ್ಡ ವ್ಯಕ್ತಿ ಆಗಿದ್ರು. ಓಕೆ, ಬಟ್ ನೀವು ದೇವರು ದೀನರನ್ನೆಲ್ಲ ನಂಬಲ್ವಲ್ಲ ಸರ್? ನಂಬಲ್ಲ, ಹಾ. ಅವ್ರ ಇಂಥ ಜನರಿಗೆ ನಾನು ಗೌರವ ಕೊಡ್ತೀನಿ. ಓಕೆ, ಅವರ ಆದರ್ಶಕ್ಕೆ ನಾನು ಗೌರವ. ಓಕೆ, ಈಗ ಇನ್ನೊಂದು ಹಾಲ್ ಅಲ್ಲಿ ಬಂದಿದೀವಿ. ಇದು ಆಕ್ಚುಲಿ ಡೈನಿಂಗ್ ಹಾಲ್. ಒಂಥರ ಲೈಕ್ ಇದು ಹಳೆ ಶೈಲಿಯಲ್ಲೇ ಇರ್ತಿದ್ರೆ ಚೆನ್ನಾಗಿರೋದಾ ಅಂತ. ಅದೇ ಚೆನ್ನಾಗಿತ್ತು. ಓಕೆ, ಓಕೆ, ಬನ್ನಿ ವೀಕ್ಷಕರೇ, ಅಡಿಗೆ ಕೋಣೆ ನಿಮಗೆ ತೋರಿಸ್ತೀನಿ. ತುಂಬಾ ವಿಶಾಲವಾಗಿ ಮಾಡ್ಕೊಂಡಿದ್ದಾರೆ ಸರ್. ಆಗೆಲ್ಲ ಅಡಿಗೆ ಕೋಣೆಗಳು ತುಂಬಾ ವಿಶಾಲ ಇರ್ತಿತ್ತಲ್ಲ ಸರ್? ದೊಡ್ಡ ಒಲಿ ಮೇಲೆ ಅಡಿಗೆ ಮಾಡ್ತಿದ್ದೀವಿ ಅವಾಗ. ಈಗೆಲ್ಲ ಗ್ಯಾಸ್ ಬಂದಿದ್ದಾವೆ. ಓಕೆ, ನೋಡಿ, ಹಳೆ ಮನೆ ಆದ್ರೂ ಕೂಡ ಆ ಮನೆಯ ಒಂದು ಸೌಂದರ್ಯ ಹಾಗೆ ಉಳಿಸ್ಕೊಳ್ಳೋದಿದೆಯಲ್ಲ, ಅದು ಬಿಗ್ ಚಾಲೆಂಜ್. ಸೌದೆ ಒಲೆ ಮೇಲಿದೆ ಅಂತ ಅನ್ಸ್ತದೆ. ಫಸ್ಟ್ ಫ್ಲೋರ್ ಅಲ್ಲಿ ಫುಲ್ ಮಾಡರ್ನ್ ಟಚ್ ಕೊಟ್ಟು ಬಿಟ್ಟಿದ್ದೀರಿ ಸರ್ ಮನೆಗೆ. ಬಿಲ್ವ ಪತ್ರೆ ತೊಂಬರೋಣೆ. ಓಕೆ, ಈಗ BR ಪಾಟೀಲ್ ಸರ್ ಅವರ ತಾಯಿಯ ಸಮಾಧಿ ಬಳಿ ನಾವು ಬಂದಿದ್ದೀವಿ. ಡೈಲಿ ಬರ್ತಿರ್ತೀರಿ ಸರ್ ಇಲ್ಲಿ ಅಥವಾ ಊರಿಗೆ ಬಂದಾಗ ಹಾ. ರೆಗ್ಯುಲರ್ ಆಗಿ ದರ್ಶನ ತಗೋತೀನಿ. ಓಕೆ, ಇದು ನೀವು ಹುಟ್ಟಿ ಬೆಳೆದದ್ದೂರು ಸರ್? ಹುಟ್ಟಿ ಬೆಳೆದದ್ದು. ಓಕೆ, ಇಲ್ಲಿ ಹೂವ ಬಿಲ್ವ ಪತ್ರೆ ಅಲ್ಲಿತ್ತು, ಮತ್ತೆ ಇಲ್ಲೂ ಈ ಹೂವ ಇದೆ. ತುಂಬಾ ಚೆನ್ನಾಗಿದೆ ನೋಡಿ ಹೂವ ಎಲ್ಲ. ಆಳಂದದಲ್ಲಿರುವಂತಹ BR ಪಾಟೀಲ್ರ ಹುಟ್ಟೂರಿದು. ಅಂದ್ರೆ ಊರಿಗೆ ಬಂದಾಗೆಲ್ಲ ಇಲ್ಲಿ ಬಂದು ತಾಯಿಯನ್ನ ಭೇಟಿ ಮಾಡುವಂತಹದ್ದು ವಾಡಿಕೆ ಅಂತ ಅನ್ಸ್ತದೆ. ಸೊ ಹಾಗಾಗಿ ತಾಯಿ ಅನ್ನೋದು ಒಂದು ದೊಡ್ಡ ಶಕ್ತಿ ಆಕ್ಚುಲಿ. ಅವರಿಗೆ ನೀವು ಶಾಸಕರಾಗ್ಬೇಕು ಅನ್ನೋ ಕನ್ಸೇನಾದ್ರು ಇತ್ತ ಸರ್? ತಾಯಿ ಇರ್ಲಿಲ್ಲ. ಏನು? ನಾನು ಆಕ್ಸಿಡೆಂಟ್ಲಿ ಶಾಸಕನಾಗಿದ್ದೆ. ಓಕೆ, ಅವ್ರಿಗೆ ಏನ್ ಆಸೆ ಇತ್ತು ಸರ್? ಅವಳಿಗೆ ನಾನು ಚೆನ್ನಾಗಿ ಓದಿಸಿದ್ರು ನಮ್ಮ ತಾಯಿ. ಹಾ. ನಾನು ವಕೀಲಿ ಮಾಡ್ತಾ ಇದ್ದೆ. ಓಕೆ, ವಕೀಲಿ ಮಾಡ್ಬೇಕು ಅಂತಾನೆ ಆಸೆ ಇತ್ತು ಅವಳಿಗೆ. ನನಗೆ ಒತ್ತಾಯದಿಂದ ಟಿಕೆಟ್ ಕೊಟ್ಟರು ಬೊಂಬಾಯಿ ಅವರು. ಓಕೆ, ನಾನು ಟಿಕೆಟ್ ಅಪ್ಲೈ ಮಾಡಿಲ್ಲ, ಅರ್ಜಿನೂ ಕೊಟ್ಟಿಲ್ಲ. ಓಕೆ, ಆಮೇಲೆ ನಿಲ್ಲು ಮನಸ್ಸು ಇರ್ಲಿಲ್ಲ, ಶಕ್ತಿನೂ ಇರ್ಲಿಲ್ಲ. ಹ್ಮ್. ಇದು ನಮ್ಮ ತಾಯಿ ಸಮಾಧಿ. ಓ, ಇದು ಸಮಾಧಿ. ಅದು ಸರ್ ಅಲ್ಲಿ ಅದು ನಮ್ಮ ಹಿರಿಯರ್ಗಲ್ಲ. ಓಕೆ, ಇದು ನಿಮ್ಮ ಹುಟ್ಟೂರು ಅನ್ಸುತ್ತಲ್ಲ ಸರ್? ಹುಟ್ಟೂರು. ಮಾದೇವ್ ಬಿಟ್ಟು ಅದನು. ಮಾದೇವ್ ಅದು ಹೋಗಿಲ್ಲ. ಸರ್, ಇಲ್ಲಿ ಕೃಷಿ ಎಲ್ಲ ನೀವೇ ಮಾಡಿದ್ರಂತಲ್ಲ ಸರ್? ಕೃಷಿ ಮೇಳ ಮಾಡಿದ್ದೀವಿ. ಅದೇ ನನ್ನ ಮಗ ಹಾ. ಈ KMF ಚೇರ್ಮನ್ ಇದ್ದಲ್ಲ, ಓಕೆ, ಅವ್ನು ಮಾಡಿಸಿದ್ದ. ಓಕೆ, ಶಿವಾನಂದ್ ಪಾಟೀಲ್ ನಮ್ಮ ಸಹಕಾರಿ ಮಂತ್ರಿಗಳು, APMC ಅವರು ಇನಾಗ್ರೇಷನ್ ಮಾಡಿದ್ರು. ಓಕೆ, ಈ 14 ಸುಮಾರು 27,000 ಜನ ಭೇಟಿ ಕೊಟ್ಟಿದ್ದಾರೆ ಇಲ್ಲಿಗೆ. ಓಕೆ, ಕೃಷಿ ಮೇಳ. ಓಕೆ ವೀಕ್ಷಕರೇ, ಬೆಳಿಗ್ಗೆಯಿಂದ ಡೇ ವಿತ್ ಲೀಡರ್ ಮಾಡ್ತಾ ಇದ್ವಿ. ಈಗ ಸಮಯ
9:30 ಆಗಿದೆ. ಸರ್, ಬೆಳಿಗ್ಗೆಯಿಂದ ನಿಮ್ಮ ಬೆನ್ನ ಹಿಂದೆ ಬಿದ್ದಿದ್ದೆ, ಬೇಜಾರ್ ಮಾಡ್ಕೋಬೇಡಿ, ಸಿಕ್ಕಾಪಟ್ಟೆ ತಲೆ ತಿಂದು ಬಿಟ್ಟಿದೀನಿ. ಏನ್ ಹೇಳ್ತೀರಿ ಫೈನಲಿ ಕಾರ್ಯಕ್ರಮದ ಮುಖಾಂತರ? ಕಾರ್ಯಕ್ರಮದಲ್ಲಿ ಪಾಪ ನೀವು ಎಷ್ಟು ಕಷ್ಟಪಟ್ಟು ಇಡೀ ನನ್ನ ಕ್ಷೇತ್ರದಲ್ಲಿ ಬಿಸಿಲಲ್ಲಿ ಓಡಾಡಿದ್ರೆ ನನ್ನ ಜೊತೆಗೆ ಆ, ಬಹುಶಃ ನನ್ನ ಕ್ಷೇತ್ರದ ಬಗ್ಗೆ ನಿಮ್ಗೆಲ್ಲ ಒಂದು ಮಾಹಿತಿ ಸಿಕ್ತು. ಮತ್ತು ನನ್ನ ಮಾಡುವ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಕೂಡ ಸ್ವಲ್ಪ ನಿಮ್ಗೆ ಮಾಹಿತಿ ಸಿಕ್ತು ಅಂತ ಅನ್ಕೊಂಡಿದ್ದೀನಿ. ಐ ಎಂಜಾಯ್ಡ್ ಯುವರ್ ಕಂಪನಿ. ಸರ್, ನಿಮ್ಮ ಪ್ರತಿ ಗಾಡಿಯ ಮೇಲೆ ನಿರ್ಭಯ ಅಂತ ಯಾಕಿರುತ್ತೆ? ನಾನು ಜೆಪಿ ಚಳವಳಿಯಲ್ಲಿ ಬಂದವನು. ಜೆಪಿ ಹೇಳಿದ್ರು ನಿರ್ಭಯ ಬನೋ ಅಂತ, ಯಾರಿಗೂ ಅಂಜಬೇಡ್ರಿ ಅಂತ. ಸೊ ಅದು ನನಗೆ ಇನ್ಸ್ಪಿರೇಷನ್. ಇವತ್ತು ನಾನು ಯಾರಿಗೂ ಹೆದರೋದಿಲ್ಲ. ನಾನು ಯಾರೇ ಏನೇ ಇದ್ರು ಕೂಡ ಮುಲಾಜಿಲ್ದೇನೆ ಮಾತಾಡ್ತೇನೆ. ಅದಕ್ಕೆ ನನಗೆ ಬಹಳ ದೊಡ್ಡ ಹಾನಿನೂ ಆಗಿದೆ, ಲಾಭ ಅಂತೂ ಆಗಿಲ್ಲ. ಸರ್, ತುಂಬಾ ಜನಕ್ಕೆ ಪ್ರಶ್ನೆ ಇದೆ, ಮಂತ್ರಿ ಯಾವಾಗ ಆಗ್ತೀರಿ ಅಂತ. ಮಂತ್ರಿ ಆಗೋದು ನನ್ನ ಕೈ ಮೇಲೆ ಇಲ್ಲ. ಆಮೇಲೆ ಮಂತ್ರಿ ಆಗ್ಲೇಬೇಕಂತೇನೋ ಫಂಡಮೆಂಟಲ್ ರೈಟ್ ಅಲ್ಲ ಇದು. ಆ ಜಿಲ್ಲೆಯ ರಾಜಕೀಯ ವಿದ್ಯಮಾನಗಳು, ಅಲ್ಲಿಯ ಸ್ಥಿತಿಗತಿ, ಅಲ್ಲಿ ಕಾಸ್ಟ್ ಕಾಂಪೋಸಿಷನ್, ಆಮೇಲೆ ನಮ್ಗೆ ಗಾಡ್ ಫಾದರ್ ಯಾರು ಇಲ್ಲ. ಗಾಡ್ ಫಾದರ್ ಇದ್ದವರೆಲ್ಲ ಮಂತ್ರಿ ಆಗ್ತಾರೆ, ನಮಗೆ ಗಾಡು ಇಲ್ಲ, ಫಾದರು ಇಲ್ಲ. ಸರ್, ಮೀಡಿಯಾಗಳಲ್ಲಿ ಮೇಜರ್ ಹೆಡ್ಲೈನ್ಸ್ ಆಗಿದ್ದು ಸಿದ್ದರಾಮಯ್ಯಗೂ BR ಪಾಟೀಲ್ಗೂ ಬರಲ್ಲ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ, ಅದಕ್ಕೆ ರಾಜೀನಾಮೆ ಕೊಟ್ಟು ಬಿಟ್ರು ಅಂತ. ನನಗೆ ಸಿದ್ದರಾಮಯ್ಯನ ಬಗ್ಗೆ ನನಗೆ ಬಹಳ ಇಬ್ರು ಸ್ನೇಹಿತರು, ಆತ್ಮೀಯ ಬಾರೋ ಹೋಗೋ ಸ್ನೇಹಿತರು. ನಾವು 13ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಏನು ಸಿದ್ದರಾಮಯ್ಯನ ಒಂದು ಗತ್ತು ಇತ್ತು, ಅದ್ಯಾಕೋ ಈ ಸಲ ಇಲ್ಲ, ನನಗೆ ಬೇಜಾರಾಗಿದೆ. ಆ ಕಾರಣಕ್ಕಾಗಿ ನಾನು ಅವ್ರಿಗೆ ದೀರ್ಘವಾದಂತಹ ಪತ್ರ 2 ಸಲ ಬರೆದಿದ್ದೀನಿ, ಭಾವನೆಗಳನ್ನ ತಿಳಿಸಿದ್ದೀನಿ. ಅದೇನು ಸುಧಾರಣೆ ಆಗ್ತಾ ಇಲ್ಲ, ಬದಲಾವಣೆ ಆಗ್ತಾ ಇಲ್ಲ. ಇದರರ್ಥ ಸಿದ್ದರಾಮಯ್ಯನವರು ದಾರಿ ಬಿಟ್ರು ಅಂತಲ್ಲ, ಅವರಿಗೆ ಪರಿಸ್ಥಿತಿ ಒತ್ತಡ ಇದೆಯೋ ಅಥವಾ ಅನಿವಾರ್ಯತೆ ಇದೆಯೋ ಅಥವಾ ಕೇಂದ್ರ ನಾಯಕರ ಮುಲಾಜಿನಲ್ಲಿದ್ದಾರೋ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ದುಡ್ಡಿನ ಬಗ್ಗೆ ಯಾವತ್ತೂ ಕೂಡ ದುರಾಸೆ ಇಟ್ಟವರಲ್ಲ, ಮತ್ತು ಸಾಮಾನ್ಯ ಬದುಕಿನಲ್ಲಿ ಬಂದಂತವ್ರು. ಅವರು 2ನೇ ಸಲ ಮುಖ್ಯಮಂತ್ರಿ ಆಗಿದ್ದಾಗ ನಾವು ಬಹಳ ನಿರೀಕ್ಷೆ ಮಾಡಿದ್ದೀವಿ, ಆದ್ರೆ ಆ ನಿರೀಕ್ಷೆ ಯಾಕೋ ನಮ್ದು ನೋಡ್ತಾ ಇಲ್ಲ. ಸರ್, ನಿಮ್ದು ಮತ್ತು ಸಂತೋಷ್ ಲಾಡ್ ಅವ್ರದ್ದು ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುತ್ತೆ, ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅದು ಟ್ರೆಂಡ್. ನೀವು ಫೋಟೋ ಹಿಡ್ಕೊಂಡು ಹೋಗ್ತಾ ಇರ್ತೀರಿ, ಅವ್ರ ಗಾಡಿ ನಿಲ್ಲಿಸಿ ನಿಮ್ ಹತ್ರ ಬರ್ತಾರೆ. ಅಂದ್ರೆ ಒಬ್ಬ ಮಿನಿಸ್ಟರ್ ಡೌನ್ ಟು ಅರ್ತ್ ಆಗೋದು ಎಷ್ಟು ಮ್ಯಾಟರ್ ಆಗ್ತದೆ ಅಂತ. ಏನಾಗಿತ್ತು, MM ಕಲಬುರ್ಗಿ ಮತ್ತು ಗೌರಿ ಲಂಕೇಶ್ಗೆ ಕೊಲೆ ಮಾಡಿದವರಿಗೆ ಬಿಜಾಪುರದಲ್ಲಿ ಸನ್ಮಾನ ಮಾಡಿದ್ರು. ನಾವೊಂದಿಷ್ಟು ಜನ ಸಮಾನ ಮನಸ್ಕರು ಪ್ರತಿಭಟನೆ ಹಮ್ಮಿಕೊಂಡು ಬಸವೇಶ್ವರ ಪುತ್ಥಳಿ ಎದುರು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಆವಾಗ ಸಂತೋಷ್ ಲಾಡು ನನ್ನ ಕಾರ್ ನಿಲ್ಸಿ ಪಾಪ ಬಂದು ಗೌರವ ಕೊಟ್ಟು ಹೋದ್ರು. ಅವ್ರ ಬಗ್ಗೆ ನನಗೆ ಬಹಳ ನಂಬಿಕೆ ಇದೆ, ವಿಶ್ವಾಸ ಇದೆ. ಬೆಳೆ ಹುಡುಗ, ಬೆಳಿತಾರೆ. ಸರ್, ನೀವು ಮತ್ತು MY ಪಾಟೀಲ್ರು ತುಂಬಾ ಸೀನಿಯರ್ ಇದ್ದೀರಿ. ಈಗಿರುವಂತ ಜೂನಿಯರ್ಸ್ ಗಳಲ್ಲಿ ಯಾರೆಲ್ಲ ಝೀಲ್ ಕಾಣ್ತದೆ ಸರ್? ಅಪ್ಕಮಿಂಗ್ ಲೀಡರ್ ಆಗ್ತಾನೆ, ಮೊದಲನೇ ಸ್ಟೇಜ್ ಅಲ್ಲಿ ಇರ್ತಾರೆ, ಆ ತರದವ್ರು ಇದ್ದಾರೆ. ಪಾಪ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಕೆಲವರಿಗೆ. ಆದ್ರೆ ಒಂದು ದುರ್ದೈವ ಅಂದ್ರೆ ಅವ್ರು ಯಾರು ಕೂಡ ಚಳವಳಿಯಿಂದ ಮತ್ತು ಸೈದ್ಧಾಂತಿಕ ಹಿನ್ನೆಲೆಯಲ್ಲ ಬಂದವರಲ್ಲ ಅನೇಕರು. ಅವ್ರೇನೋ ರಾಜಕಾರಣ ಮಾಡಕ್ಕೆ ಬಂದಂತವ್ರು ರಾಜಕಾರಣ ಮಾಡ್ತಾ ಇದ್ದಾರೆ. ಸೊ ಆ ಬದ್ಧತೆ ಮತ್ತು ಜನಪರವಾದಂತ ಕಾಳಜಿ ಇತ್ತೀಚೆಗೆ ಕಾಣ್ತಾ ಇಲ್ಲ. ಸರ್, ಬೆಳಿಗ್ಗೆಯಿಂದ ಸುಮಾರು ಒಂದು 20-30 ಕಡೆಗಳಲ್ಲಿ ನಾವು ಹೋಗಿದ್ವಿ ಗುದ್ಲಿ ಪೂಜೆಗಳನ್ನ ಮಾಡೋದಕ್ಕೆ. ಸರ್, ನನಗೀಗ ಏಜ್ 25, ನಿಮಗೆ 75. ನನಗಂತೂ ಸುಸ್ತು ಹೊಡಿತು ಸರ್. ನಿಮಗ್ ಸುಸ್ತಾಗ್ಲಿಲ್ವಾ ಅಂತ? ಅಂದ್ರೆ 42 ಡಿಗ್ರಿ ಏನೋ ಇತ್ತು ಇವತ್ತು ಅಂತ. ನನಗೇನು ಅನ್ಸಿಲ್ಲ, ನಾನು ಟೈರ್ಡ್ ಆಗಿಲ್ಲ. ಇನ್ನು ರಾತ್ರಿ 12 ಗಂಟೆ ಓಡಾಡಂದ್ರೆ ಓಡಾಡ್ತೇನೆ, ನನಗೇನು ವೀಕ್ನೆಸ್ ಇಲ್ಲ. ಇಷ್ಟು ಸ್ಟ್ರೆಂತ್ ಇರೋರು ಯಾಕೆ ನೆಕ್ಸ್ಟ್ ಎಲೆಕ್ಷನ್ ನಿಲ್ಲಲ್ಲ ಅಂತಿದ್ದೀರಿ ಅಂತ? ಈಗ ಚುನಾವಣೆ ದುಡ್ಡಿನ ರಾಜಕಾರಣ, ಇದು ಹೊಂದಾಣಿಕೆ ಆಗ್ತಾ ಇಲ್ಲ. ದುಡ್ಡಿನ ಪ್ರಭಾವ ಏನಿದೆ, ದುಡ್ಡಿನ ಪ್ರಭಾವ ಬಹಳ ವಿಪರೀತ ಬೆಳೀತಾ ಇದೆ. ಇದು ಡೆಮಾಕ್ರಸಿನೇ ಹಾಳು ಮಾಡ್ತದೆ. ಇನ್ನು ಮುಂದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಕೂಡ ಪಂಚಾಯತಿಗೆ
ಗೆದ್ದು ಬರುವಂತ ಪರಿಸ್ಥಿತಿ ಉಳಿದಿಲ್ಲ. ಮುಂದೆ ದುಡ್ಡವರೇ ಪಾರ್ಲಿಮೆಂಟ್ ಅಲ್ಲಿ ಅಸೆಂಬ್ಲಿಯಲ್ಲಿ ತುಂಬಿಕೊಂಡ್ಬಿಟ್ರೆ ಬಡವರ ಬಗ್ಗೆ ಮತ್ತು ರೈತರ ಬಗ್ಗೆ, ಕೃಷಿ ಕಾರ್ಮಿಕರ ಬಗ್ಗೆ ಯಾರು ಚರ್ಚೆ ಮಾಡೋರು, ಯಾರು ಮಾತಾಡೋರು? ಕರೆಕ್ಟ್. ಸೊ ಇದು ನನ್ನ ಚಿಂತೆ. ಹಾಗಾಗಿ ಮುಂದಿನ ಚುನಾವಣೆ ನಿಲ್ಲೋದಿಲ್ಲ ಅಂತ ಹೇಳಿ ನಾನು ನಿರ್ಧಾರ ಮಾಡಿದ್ದೀನಿ. ನಿಮ್ಮ ಮನೆ ಸದಸ್ಯರೇ ನಿಲ್ತಾರೆ ಅನ್ನೋ ಸುದ್ದಿ ಇದೆ ಸರ್. ನಿಲ್ಬಹುದು, ಅವಕಾಶ ಬಂದ್ರೆ ನಿಲ್ಲಬಹುದು. ಯಾರು? ನಾನು ಅಣ್ಣನ ಮಗ ಓಡಾಡ್ತಾ ಇದ್ದಾನೆ. ಇನ್ನೂ ಅನೇಕ ಜನ ಪಾರ್ಟಿಯಲ್ಲಿ ಕಾರ್ಯಕರ್ತರಿದ್ದಾರೆ, ಅವನೊಬ್ಬನೇ ಅಲ್ಲ. ಪಾರ್ಟಿಯವರು ಟಿಕೆಟ್ ಕೊಟ್ರೆ ನಿಲ್ಲಬಹುದು, ಕೊಡದೇ ಇದ್ರೆ ಇಲ್ಲ. ಸರ್, ಟ್ರೈನ್ ಅಲ್ಲೇ ಓಡಾಡ್ತೀರಿ ಬೆಂಗಳೂರಿಗೆ? ಹೌದು, ಟ್ರೈನಲ್ಲಿ ಓಡಾಡ್ತೀನಿ. ಕಾರ್ ತಗೊಂಡು ಓಡಾಡಬಹುದಲ್ಲ ಸರ್? ಕಾರು ಜರ್ನಿ ರಾತ್ರಿ 10 ಗಂಟೆ ಆಗ್ತದೆ ನಮಗೆ. ಕಾರ್ ಟೈರ್ಡ್ ಆಗ್ತದೆ. ಸೊ ಟ್ರೈನ್ ನಮ್ಗೆ ಬಹಳ ಕಂಫರ್ಟ್. ಸರ್, ಹೆಚ್ಚು ಸಮಯ ತಗೊಳಕ್ ಹೋಗಲ್ಲ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು, ಬೆಳಿಗ್ಗೆಯಿಂದ ಸಮಯ ಕೊಟ್ಟಿದ್ರಿ. ತುಂಬಾ ಸಮಯ ತಗೋಬಿಟ್ಟಿದೀನಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಾವಿವತ್ತು BR ಪಾಟೀಲ್ ಅವರ ಡೇವಿಡ್ ಲೀಡರ್ ಕಾರ್ಯಕ್ರಮವನ್ನ ಮಾಡಿದ್ವಿ. ಮುಂಜಾನೆ ಅವರ ಕಲಬುರಗಿಯ ನಗರದಲ್ಲಿರುವಂತಹ ನಿವಾಸಕ್ಕೆ ಭೇಟಿಯನ್ನ ಕೊಟ್ವಿ. ಸೊ ಅಲ್ಲಿ ಮಾತನಾಡಿಸುವಂತಹ ಒಂದು ಪ್ರಯತ್ನ ಮಾಡಿದ್ವಿ ಮತ್ತು ಅವರ ಮನೆಯನ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ತದನಂತರ ಅಲ್ಲಿಂದ ನೇರವಾಗಿ ಮದುವೆ ಸಮಾರಂಭಗಳಿಗೆ ಹೊರಟ್ವಿ ಮತ್ತು ಅಲ್ಲಿಂದ ಕಬ್ಬಿನ ಜ್ಯೂಸ್ ಕುಡಿದು ನಂತರ ಅವರ ಕಚೇರಿಯನ್ನ ನಾವು ನೋಡಿದ್ವಿ. ಅದಾದ ಬಳಿಕ ಅವರ ಜೊತೆ ವಿವಿಧ ಪೂಜಾ ಕಾರ್ಯಕ್ರಮಗಳಿಗೂ ಕೂಡ ನಾವು ಹೋಗಿ ಅಲ್ಲಿ ಕಾರ್ಯಕ್ರಮಗಳನ್ನ ನೆರವೇರಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ವಿ. ಇದಿಷ್ಟೇ ಅಲ್ಲ, ಬರ ಅಧ್ಯಯನ ಮತ್ತು ಬರಕ್ಕೆ ಏನು ಪರಿಹಾರ ಅನ್ನುವಂತಹ ನಿಟ್ಟಿನಲ್ಲಿ BR ಪಾಟೀಲ್ ಅವರು ಅಧ್ಯಯನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಜೊತೆ ನಮ್ಮ ತಂಡ ಕೂಡ ಹೋಗಿ ಅಲ್ಲಿ ಕವರೇಜ್ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತು. ಇದಿಷ್ಟೇ ಅಲ್ಲ, BR ಪಾಟೀಲರು ಕ್ಷೇತ್ರದಲ್ಲಿ ತಮಗೆ 75 ವರ್ಷವಾದ್ರೂ ಕೂಡ ಅಭಿವೃದ್ಧಿ ಕಾಮಗಾರಿಗಳತ್ತ ಚಿತ್ತ ಹರಿಸಿ ವಯಸ್ಸನ್ನ ಲೆಕ್ಕಿಸದೆ ದಣಿವರಿಯದ ನಾಯಕನಂತೆ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ಆದ್ರೆ ಒಂದು ಬೇಸರದ ಸಂಗತಿ ಅಂತಂದ್ರೆ ತಮಗೆ ರಾಜಕೀಯ ಬೇಡ, ತಾನು ಮುಂದಿನ ಚುನಾವಣೆಯಲ್ಲಿ ನಿಲ್ಲೋಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ನಿಜಕ್ಕೂ ಕೂಡ BR ಪಾಟೀಲ್ರಂತಹ ನಾಯಕರು, ತತ್ವ ಸಿದ್ಧಾಂತಗಳಿರುವಂತವರು ಬೇಕು ಅನ್ನುವಂತಹ ಒಂದು ಅನಿಸಿಕೆ ನನ್ನದು. ಇನ್ಫ್ಯಾಕ್ಟ್ ನಾವು ಈ ಎಲ್ಲಾ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿ ಅದಾದ ನಂತರ ನಾವು ನೇರವಾಗಿ ಹೋಗಿದ್ದು ಅವರ ಹುಟ್ಟೂರಿನಲ್ಲಿರುವಂತಹ ಸ್ವತಂತ್ರ ಪೂರ್ವ ಮನೆಯನ್ನ ತೋರಿಸುವಂತಹ ಒಂದು ಪ್ರಯತ್ನ ಮಾಡಿದ್ವಿ. ಬೆಳಿಗ್ಗೆಯಿಂದಲೂ ಕೂಡ ನಾವು ಜೀರಹಳ್ಳಿ ಕಡೆ ಹೋಗಿದ್ವಿ. ಜೀರಹಳ್ಳಿಯಲ್ಲಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೀರಹಳ್ಳಿ ಗ್ರಾಮದ ಹಳ್ಳಕ್ಕೆ ಅಣೆಕಟ್ಟು ನಿರ್ಮಾಣ ಮಾಡುವಂತಹ ಕಾಮಗಾರಿ ಪರಿಶೀಲನೆಯನ್ನ ಮಾಡಿದ್ವಿ. ಅದಾದ ನಂತರ ನಾವು ನೇರವಾಗಿ ಹೋಗಿದ್ದು ಸರಸಂಬಾಗೆ. ಸರಸಂಬಾದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರಾಮದ ಬಾಲಕರ ವಸತಿ ನಿಲಯ ಕಟ್ಟಡ ಕಾಮಗಾರಿಗೆ ಚಾಲನೆಯನ್ನ ಕೊಡಲಾಯಿತು. ಅದಾದ ನಂತರ ನೇರವಾಗಿ ನಾವು ಹೋಗಿದ್ದು ಸಕ್ಕರಗ ಗ್ರಾಮದ ಹೊಸದಾಗಿ ಮಂಜೂರಾದಂತಹ ಸರ್ಕಾರಿ ಪ್ರೌಢಶಾಲೆಯ 4 ಕೋಣೆ ನಿರ್ಮಾಣ ಕಾಮಗಾರಿಯ ಒಂದು ಜಾಗಕ್ಕೆ. ಅದಾದ ನಂತರ ಮೊಗಾಬಿ ಗ್ರಾಮದ ರೈತರ ಒಂದು ಭವನ ನಿರ್ಮಾಣ ಕಾಮಗಾರಿಯ ಕಡೆಗೆ ಹೋದ್ವಿ. ಅದಾದ ನಂತರ ಜಮಗಾಜೆ, ಅಲ್ಲೂ ಕೂಡ ಸರ್ಕಾರಿ ಶಾಲೆಯ ಕಾಮಗಾರಿ ವಿಚಾರವಾಗಿ ಭೇಟಿಯನ್ನ ಕೊಡಲಾಯಿತು. ಅದಾದ ನಂತರ ಜಿಡಗಾದಿಂದ ಕವಲಗಾವರೆಗೆ ರಸ್ತೆ ಕಾಮಗಾರಿ ಸುಧಾರಣೆಯ ವಿಚಾರವಾಗಿ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಲಾಯಿತು. ಬೆಳಿಗ್ಗೆಯಿಂದ ಸಂಜೆವರೆಗೂ ಸರಿಸುಮಾರು ಒಂದು 20-30 ಕಾರ್ಯಕ್ರಮಗಳನ್ನ ನಾವು ಅಟೆಂಡ್ ಮಾಡಿರಬಹುದು. ನನಗಂತೂ ಒಂದು ಆಶ್ಚರ್ಯ ಆಯಿತು. ಅವರಿಗೆ 75 ವರ್ಷ, ನನಗಿನ್ನೂ 25 ವರ್ಷ. ನನಗೆ ಆಶ್ಚರ್ಯ ಆಯಿತು ಅವರ ಈ ಎನರ್ಜಿಯನ್ನ ನೋಡಿ. ಇನ್ಫ್ಯಾಕ್ಟ್ ಅಲ್ಲಿಂದ ನೇರವಾಗಿ ನಾವು ಬಂದದ್ದು ರೈಲ್ವೆ ನಿಲ್ದಾಣಕ್ಕೆ. ಯಾಕೆಂತಂದ್ರೆ BR ಪಾಟೀಲ್ರಿಗೆ ಕಮಿಟಿ ಮೀಟಿಂಗ್ ಇತ್ತು. ಸೊ ಹಾಗಾಗಿ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ನೇರವಾಗಿ ಅವರು ರೈಲ್ವೆ ನಿಲ್ದಾಣಕ್ಕೆ ಬಂದ್ರು, ರೈಲು ಹತ್ತಿ ನೇರವಾಗಿ ಬೆಂಗಳೂರಿಗೆ ಹೊರಟರು. ಓಕೆ, ಇದಾಗಿತ್ತು ಡೇವಿಡ್ ಲೀಡರ್ BR ಪಾಟೀಲ್ ಅವರ ಜೊತೆ ಆಳಂದ ವಿಧಾನಸಭಾ ಕ್ಷೇತ್ರದ ಚಿತ್ರಣ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಕಲಬುರಗಿಯಿಂದ.